ಕೃಷ್ಣಾರಮಣರಾಜ್ಯರು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮುದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕ್ವಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವಿಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಭಗವಂತ ವೇದವ್ಯಾಸನನ್ನು ಭಕ್ತಿಯಿಂದ ಸ್ಮರಿಸಿಕೊಂಡು ಶ್ರೀಮದ್ಭಾಗವತದಲ್ಲಿ ಯಥಾಸಂಭವ 2-3 ದಿವಸಗಳು ಅಂತೇಳಿದರೆ ಒಂದಿಷ್ಟು ಗಂಟೆಗಳು ಅಂತ ಲೆಕ್ಕ. ಅಷ್ಟು ಗಂಟೆಯಲ್ಲಿ ಒಂದು ಭಾಗದ ಶ್ರವಣವನ್ನು ಮಾಡೋಣ. ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ಅನ್ನುವ ವಿವರಣೆ ಭಾಗವತದಲ್ಲಿ ಅರ್ಧ ಶ್ಲೋಕದಷ್ಟು ಶ್ರವಣ ಮಾಡಿದರೂ ಕೂಡ ವಿಶೇಷ ಫಲ, ಶ್ಲೋಕಪಾದವನ್ನು ಶ್ರವಣ ಮಾಡಿದರೂ ವಿಶೇಷ ಫಲ. ಅಂದರೆ ಅಷ್ಟರಲ್ಲೇ ಅನೇಕ ವಿಷಯಗಳು ಅಡಕವಾಗಿದ್ದಾವೆ. ಮನುಷ್ಯನಿಗೆ ಮಾರ್ಗದರ್ಶಕವಾದ ಅಂಶಗಳು ಭಾಗವತದ ಪುಟ್ಟ ಪುಟ್ಟ ಭಾಗಗಳಲ್ಲೂ ಲಭ್ಯ ಇದ್ದಾವೆ ಅನ್ನೋದು ಒಂದಾದರೆ, ಭಾಗವತದ ಶ್ಲೋಕಗಳು ಮಂತ್ರ ಸದೃಶವಾದದ್ದು. ಅವುಗಳ ಅರ್ಧ ಶ್ಲೋಕ ಕಾಲು ಭಾಗದಷ್ಟು ಶ್ಲೋಕಗಳನ್ನು ಶ್ರವಣ ಮಾಡುವುದರಲ್ಲೂ ಕೂಡ ಇನ್ನಷ್ಟು ಶ್ರವಣ ಮಾಡುವ ಭಾವವನ್ನು ಹುಟ್ಟಿಸ್ತಕ್ಕಂತಹ ಶಕ್ತಿ ಇದೆ ಅನ್ನುವ ದೃಷ್ಟಿಯಿಂದ ಅಂತಹ ಮಾತುಗಳು ಪುರಾಣ ಸಾಹಿತ್ಯದಲ್ಲಿ ಬಂದಿದ್ದಾವೆ. ಪುರಾಣ ರಾಜ ಅಂತ ಕರೆಸಿಕೊಂಡಿರುವಂತಹದ್ದು ಶ್ರೀಮದ್ಭಾಗವತ. ಸಮಗ್ರ ವೇದಗಳನ್ನು 3 ಬಾರಿ ಆಲೋಡನ ಮಾಡಿ ತೆಗೆದು ಅದರ ಸಾರ ಅಂತ ಕೊಟ್ಟಿರುವಂತಹದ್ದು ಶ್ರೀಮದ್ಭಾಗವತ. ಆ ಭಾಗವತದಲ್ಲಿ ಯಾವುದು ಸಾರ ಅಂತ ಪ್ರಶ್ನೆ ಬಂದಾಗ 2 ಅದರ ರಹಸ್ಯಗಳನ್ನು ನಿರೂಪಿಸುವ ಭಾಗ. ಒಂದು 3ನೆಯ ಸ್ಕಂದದಲ್ಲಿ ಬರತಕ್ಕಂತಹ ಕಪಿಲೋಪನಿಷತ್ತು ಅಥವಾ ಕಪಿಲ ಗೀತೆ, ಮತ್ತೊಂದು 11ನೇ ಸ್ಕಂದದಲ್ಲಿ ಬರತಕ್ಕಂತಹ ಉದ್ಧವ ಗೀತೆ. ಆ ಉದ್ಧವ ಗೀತೆಯಲ್ಲಿ ಅಂತರ್ಗತವಾದ ಗೀತೆಗಳು ಕೆಲವಿದ್ದಾವೆ. ಒಂದು ಅವಧೂತ ಗೀತೆ ಅಂತ ಬರ್ತದೆ, ಮತ್ತೊಂದು ಭಿಕ್ಷು ಗೀತೆ ಅಂತ ಬರ್ತದೆ, ಇನ್ನೊಂದು ಐಲ ಗೀತೆ ಅಂತ ಬರ್ತದೆ. 3 ಗೀತೆಗಳು. ಇದು ಉದ್ಧವ ಗೀತೆಯ ಒಳಗಿರತಕ್ಕಂಥ ಪುಟ್ಟ ಪುಟ್ಟ ಗೀತೆಗಳು. ಅದರಲ್ಲಿ ನಾವು ವೈರಾಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಗೀತೆ, ಅದು ಭಿಕ್ಷು ಗೀತೆ ಅನ್ನುವ ಭಾಗದ ಅವಲೋಕನವನ್ನು ಯಥಾಶಕ್ತಿ ನಡೆಸೋಣ. ಶ್ರೀಕೃಷ್ಣ ಮನುಷ್ಯನ ಬದುಕಿಗೆ ಒಂದು ಚೌಕಟ್ಟು ಹಾಕಿ ಕೊಡ್ತಾನೆ. ಬದುಕು ಅಂದರೆ ಉಸಿರಾಟ ಅಲ್ಲ, ಉಸಿರಾಟವೇ ಬದುಕು ಅಂತ ಹೋದಾದರೆ ಭಸ್ತ್ರ ಅಂತ ಹೇಳಿದರೆ ಈ ಕಬ್ಬಿಣದ ಕೆಲಸ ಮಾಡ್ತಕ್ಕಂಥವನ ಮನೆಯಲ್ಲಿ ಚರ್ಮದ ಚೀಲ ಇರ್ತದೆ, ತಿದಿ ಅಂತ ಕನ್ನಡದಲ್ಲಿ ಕರೀತಾರೆ. ಅದು ಕೂಡ ಉಸಿರಾಡ್ತದೆ, ಗಾಳಿಯನ್ನು ಒಳಗೆ ತಗೊಳ್ತದೆ, ಹೊರಗೆ ಬಿಡ್ತದೆ. ಚರ್ಮದ ಚೀಲ ಅದೂ ಉಸಿರಾಡ್ತದೆ. ಹಾಗಾದರೆ ಉಸಿರಾಟವೇ ಬದುಕಲ್ಲ. ಚೆನ್ನಾಗಿ ಬೆಳೆಯುವುದು ಬದುಕು ಅಂತ ಹೇಳಿದರೆ ನಮಗಿಂತ ಚೆನ್ನಾಗಿ ಮರಗಿಡಗಳು ಚೆನ್ನಾಗಿ ಬೆಳೀತವೆ. ಹಾಗಾದರೆ ಮನುಷ್ಯನ ಬದುಕು ಮರಗಿಡಗಳ ಹಾಗಲ್ಲ, ಭಸ್ತ್ರದ ಹಾಗೂ ಅಲ್ಲ.
ಮತ್ತೆ ಆಹಾರ ತಿಂದು ಆಹಾರವನ್ನು ಜೀರ್ಣಿಸಿಕೊಳ್ಳುವಂತಹದ್ದು ಅಂತ ಹೇಳಿದರೆ ಕಿಂ ನಮೇಹಂತಿ ನಖಾದಂತಿ ಕಿಂ ಗ್ರಾಮ ಪಶವೋಪರೇ. ಗ್ರಾಮ ಪಶುಗಳು ಅಂತ ಹೇಳಿದರೆ ಸಾಮಾನ್ಯ ನಾಯಿ ಬೆಕ್ಕುಗಳು ಕೂಡ ತಿಂದು ಅರಗಿಸಿಕೊಳ್ಳುವ ಕೆಲಸ ಪ್ರಾಣಿಗಳ ಮೂಲಕವೂ ನಡೆಯುತ್ತೆ. ಹಾಗಾದರೆ ಶರೀರವನ್ನು ಬೆಳೆಸುವುದು, ಅನ್ನಹಾರಗಳನ್ನು ಸ್ವೀಕಾರ ಮಾಡಿ ಅರಗಿಸಿಕೊಳ್ಳುವುದು, ಉಸಿರಾಟ ಮಾಡುವುದು, ಇವೆಲ್ಲಕ್ಕಿಂತ ಭಿನ್ನವಾದ ಒಂದು ಮಾನವನ ಒಂದು ಜೀವನ ಅಂತಿದೆ. ಅದು ಏನು ಜೀವನ ಅಂತೇಳಿದರೆ ಐಹಿಕವಾದ ವಿಷಯಗಳನ್ನು ನೋಡ್ತಾ ಆ ವಿಷಯಗಳಿಗಿಂತ ಕಣ್ಣಿಗೆ ಕಾಣದೇ ಇದ್ದಂತಹ ಪರತತ್ವವನ್ನು ಅರ್ಥ ಮಾಡಿಕೊಳ್ಳುವುದರ ಬಗ್ಗೆ ಪ್ರಯತ್ನ ಪಡುವುದು, ಕಂಡದ್ದರಿಂದ ಕಾಣದೇ ಇದ್ದದ್ದನ್ನು ಊಹಿಸುವುದು. ಇಷ್ಟು ಸುಂದರವಾದ ಪ್ರಪಂಚ ಸೃಷ್ಟಿಯಾಗಿದೆ ಅಂತ ಆದಮೇಲೆ ಅದನ್ನು ಸೃಷ್ಟಿಸಿದಂತಹ ಒಂದು ಶಕ್ತಿ ಇದೆ ಅಂತ ಸೃಷ್ಟಿಸಿದ ಶಕ್ತಿಯ ಬಗ್ಗೆ ಆಲೋಚನೆ ಮಾಡುವಂಥದ್ದು. ಆ ಸೃಷ್ಟಿಕರ್ತಾರನಾದಂತಹ ಭಗವಂತ ನಮಗೊಂದು ಜೀವನಕ್ಕೆ ವ್ಯವಸ್ಥೆ ರೂಪಿಸಿದ್ದಾನೆ. ಆ ವ್ಯವಸ್ಥೆಯನ್ನೇ ಶ್ರುತಿ ಸ್ಮೃತಿಗಳು ಕೊಟ್ಟಂತಹ ವಿಧಿ ನಿಷೇಧಗಳು ಅಂತ ಕರೀತಾರೆ. ಹೀಗೆ ಬದುಕು, ಈ ರೀತಿ ಬದುಕಬೇಡ ಅಂತ ಒಂದು ವ್ಯವಸ್ಥೆ ಇದೆ. ಇದು ಮನುಷ್ಯನಿಗೆ ಮಾತ್ರ. ಪ್ರಾಣಿಗಳಿಗೆ ಅಂತಹ ನಿಯಮ ಸತ್ಯಂ ವದ ಧರ್ಮಂ ಚರ ಅನ್ನುವ ನಿಯಮ ಪ್ರಾಣಿಗಳಿಗಿಲ್ಲ, ಮನುಷ್ಯನಿಗಿರುವ ನಿಯಮ. ಈ ನಿಯಮಗಳನ್ನು ಅನುಷ್ಠಾನ ಮಾಡು, ಅದರ ಪ್ರಕಾರ ಬದುಕಿಕೊಂಡು ಹೋಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ವ್ಯವಸ್ಥೆಯನ್ನು ವಿಸ್ತಾರವಾಗಿ ಶ್ರೀಕೃಷ್ಣ ಉದ್ಧವನಿಗೆ ನಿರೂಪಣೆ ಮಾಡ್ತಾನೆ. ನಿರೂಪಣೆ ಮಾಡಿ ಕೊನೆಗೆ ಹೇಳ್ತಾನೆ, ಈ ಮನುಷ್ಯನ ಬದುಕಿನಲ್ಲಿ ನಾವು ಆ ಶ್ರುತಿ ಸ್ಮೃತಿಗಳು ಕೊಟ್ಟ ಚೌಕಟ್ಟಿನಲ್ಲಿ ಬದುಕ್ತೇವೆ, ಆದರೆ ಆ ರೀತಿ ಬದುಕಲಿಕ್ಕೆ ಬಿಡುವುದಿಲ್ಲ ಕೆಲವರು. ಯಾಕಂದರೆ ಮನುಷ್ಯ ಸ್ವತಂತ್ರ ಅಲ್ಲ, ಅಸ್ವತಂತ್ರ. ಅಸ್ವತಂತ್ರ ಅಂದರೆ ಪರತಂತ್ರನಾದ ಸರ್ವತಂತ್ರ ಸ್ವತಂತ್ರನಾದ ಭಗವಂತನ ಅಧೀನ ಮಾತ್ರ ಅಲ್ಲ, ಅವ ಅನೇಕ ಸುತ್ತಮುತ್ತ ಬದುಕತಕ್ಕಂತಹ ನೆರೆಹೊರೆಯವರ ಅಧೀನನೂ ಆಗಿರ್ತಾನೆ. ಮನೆಯಲ್ಲಿ ಸತಿಪತಿಯರು, ತಂದೆ ಮಕ್ಕಳು, ಇವರಲ್ಲಿ ಪರಸ್ಪರ ಅಧೀನತೆ ಹೇಗಿರ್ತದೋ ಹಾಗೆ ಸಮಾಜದ ಅಧೀನತೆಯು ಆತನಿಗಿರ್ತದೆ. ಆದ್ದರಿಂದ ಅವ ನಡೆಸುವಂತಹ ಅನುಷ್ಠಾನ, ಅವನು ಬದುಕತಕ್ಕಂತಹ ಜೀವನ ಪದ್ಧತಿ ಅವನ್ನೆಲ್ಲ ವಿರೋಧಿಸತಕ್ಕಂತಹ ಅಥವಾ ಅವನ ಜೀವನ ಪದ್ಧತಿಯನ್ನು ಒಂದು ರೀತಿಯಲ್ಲಿ ತಾತ್ಸಾರ ಮಾಡಿ ಅವನ ಮನಸ್ಸಿಗೆ ಅಪಮಾನದ ಭಾವವನ್ನು ಹುಟ್ಟಿಸ್ತಕ್ಕಂತಹ ಸಮಾಜ ಸುತ್ತಮುತ್ತ ಇರುತ್ತದೆ. ಆವಾಗ ನಾವು ಅನುಷ್ಠಾನವನ್ನು ಹೇಗೆ ನಡೆಸುವುದು? ಅದಕ್ಕೆ ಕೃಷ್ಣ ಹೇಳಿದ್ದು ಉದ್ಧವನನ್ನು ಕುರಿತು, ವಿಷ್ಟಿತೋ ಮೂತ್ರಿತೋ ವಾಜ್ಞೈಹಿ ಬಹುದೈವಂ ಪ್ರಕಂಪಿತಃ ಶ್ರೇಯಸ್ಕಾಮಃ ಕೃಚ್ರಗತಃ ಆತ್ಮನಾತ್ಮಾನಮುದ್ಧರೇತ್. ಬಹಳ ಕಷ್ಟದ ಕೆಲಸ ಹೇಳ್ತಾನೆ. ಬೇಕಾದರೆ ನೀನು ಕೂತಲ್ಲಿಗೆ ಬಂದು ನಿನ್ನ ತಲೆಯ ಮೇಲೆ ಅಮೇಧ್ಯವನ್ನು ಬೇಕಾದರೆ ಮಾಡಲಿ. ವಿಷ್ಟಿತಃ ಮೂತ್ರಿತೋವಾ ಅಜ್ಞೈ, ಮಾಡಿದವರಿಗೆ ಜ್ಞಾನ ಇಲ್ಲ. ಈತ ಭಿಕ್ಷುವಾಗಿದ್ದಾನೆ ಅಥವಾ ಸಂಸಾರದಲ್ಲಿ ತಾನು ಇದ್ದೂ ಇಲ್ಲದೇ ಇದ್ದ ಹಾಗೆ ಅದರ ಅಂಟನ್ನು ಕಳಚಿಕೊಂಡಿದ್ದಾನೆ ಅನ್ನುವ ಜ್ಞಾನ ಇಲ್ಲದೇ ಇರತಕ್ಕಂತಹ ಅಜ್ಞಾನಿಗಳು ಆತನ ಮೇಲೆ ಯಾವುದೇ ರೀತಿಯ ಕೆಟ್ಟ ವಸ್ತುಗಳನ್ನು ಬಿಸಾಡಿದರೂ ಕೂಡ ಬಹುಧಾ ಏವಂ ಪ್ರಕಂಪಿತಃ, ಈ ರೀತಿಯಾಗಿ ಅವನ ಅನುಷ್ಠಾನದಿಂದ ಆತನನ್ನು ಕಂಪಿಸುವ ಹಾಗೆ, ಅಲ್ಲಿಂದ ಅವ ಬಿಟ್ಟು ಬಿಡುವ ಹಾಗೆ ಬಹಳ ರೀತಿಯಲ್ಲಿ ಪ್ರಯತ್ನಿಸಿದರೂ ಕೂಡ ಶ್ರೇಯಸ್ಕಾಮಃ ಕೃಚ್ಛ್ರಗತಃ ಆತ್ಮಾನ ಉದ್ಧರೇತ್. ಶ್ರೇಯಸ್ಸನ್ನು ಬಯಸ್ತಕ್ಕಂತಹ ವ್ಯಕ್ತಿ ಎಂತಹ ಕಷ್ಟದಲ್ಲಿ ತಾನು ಬಿದ್ದರೂ ಕೂಡ ತನ್ನ ಮನಸ್ಸಿನಿಂದ ತನ್ನನ್ನು ತಾನು ಉದ್ಧಾರ ಮಾಡಿಕೊಳ್ಳಬೇಕು. ಆತ್ಮಾನಂ ಉದ್ಧರೇತ್. ಉದ್ಧರೇದ್ ಆತ್ಮನಾತ್ಮಾನಂ ಅಂತ ಕೃಷ್ಣ ಗೀತೆಯಲ್ಲೂ ಹೇಳ್ತಾನೆ. ಇದಕ್ಕೆ ಅನೇಕ ಅರ್ಥಗಳಿದ್ದಾವೆ. ನಮ್ಮ ಉದ್ಧಾರವನ್ನು ನಾವೇ ಮಾಡಬೇಕು ಅನ್ನೋದು ಸಾಮಾನ್ಯವಾದ ಅರ್ಥ. ಮತ್ತೊಬ್ಬರು ಇನ್ನೊಬ್ಬರನ್ನು ಉದ್ಧರಿಸ್ತಾರೆ ಅನ್ನೋದು ನಿಜ ಅಲ್ಲ. ನಮ್ಮ ಹಿರಿಯರು ಕೆಲವು ಸಲ ನಾವು ಹೇಳುವುದುಂಟು, ನಮಗೆ ಇಂಥ ಒಂದು ಅನುಕೂಲತೆ ಹೇಗಾಯಿತು, ಅಥವಾ ಯಾವುದೋ ಪುಟ್ಟದಾಗಿ ಇನ್ನೊಂದು ವಾಹನದ ಜೊತೆಗೆ ಒಂದು ಅಪಘಾತ ಆದಾಗ ಬರೀ ಕಾಲಿಗೆ ಮಾತ್ರ ಪೆಟ್ಟಾಯಿತು ಅಂತ ಇಟ್ಟುಕೊಳ್ಳುವ, ತಲೆಗೆ ಪೆಟ್ಟಾಗಲಿಲ್ಲ ಅಲ್ವಾ, ಅಷ್ಟರಲ್ಲಿ ನಾವು ಸಮಾಧಾನ ಮಾಡ್ತೇವೆ. ನನ್ನ ಅಜ್ಜಿ ಪುಣ್ಯದಿಂದ ಬದುಕಿದೆ ಅಂತ ಕೆಲವರು ಹೇಳುವುದು ಉಂಟು. ಹಿರಿಯರು ಯಾರೋ ಮಾಡಿದ ಪುಣ್ಯ, ನನ್ನ ತಂದೆಯ ಪುಣ್ಯ, ನನ್ನ ಅಜ್ಜನ ಪುಣ್ಯ, ಹೀಗೆ ಹೇಳುವಂಥದ್ದು ನಮ್ಮಲ್ಲಿ ವ್ಯವಹಾರದಲ್ಲಿ ಉಂಟು. ವಸ್ತುತಃ ಅವರು ಮಾಡಿದ ಪುಣ್ಯ ನಮ್ಮನ್ನು ರಕ್ಷಣೆ ಮಾಡ್ತದೆ, ಹೌದು. ಆದರೆ ಅವರ ಪುಣ್ಯ ನಮಗೆ ಬರ್ತದೋ ಅನ್ನೋದು ಒಂದು ಶಾಸ್ತ್ರೀಯವಾದ ಪ್ರಶ್ನೆ. ನಮ್ಮ ಪುಣ್ಯ ನಮ್ಮನ್ನು ರಕ್ಷಿಸ್ತದೆ ಹೊರತು ಇನ್ನೊಬ್ಬರ ಪುಣ್ಯ ನಮ್ಮನ್ನು ರಕ್ಷಿಸುವುದು ಹೇಗೆ? ಅವರವರು ಮಾಡಿದ್ದುಣ್ಣೋ ಮಹಾರಾಯ ಅಂತ ಕನ್ನಡದಲ್ಲಿ ಗಾದೆ. ಒಳ್ಳೆಯ ಕೆಲಸ ಮಾಡಲಿ, ಕೆಟ್ಟ ಕೆಲಸ ಮಾಡಲಿ, ಅದನ್ನು ಆತ ಅವಶ್ಯಮೇವ ಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ. ಅದು ಶುಭವೇ ಆಗಲಿ ಅಶುಭವೇ ಆಗಿರಲಿ
ಮಾಡಿದ ಕರ್ಮವನ್ನು ಅನುಭವಿಸಲೇಬೇಕು ಅನ್ನೋದು ಶಾಸ್ತ್ರದ ವಿಧಾನವೂ ಕೂಡ. ಅತ್ಯುತ್ಕಟೈ ಪುಣ್ಯಪಾಪೈ ಇಹೈವ ಫಲಮಷ್ಟುತೆ. ಕೆಲವೊಂದು ಕರ್ಮಗಳ ಫಲವನ್ನು ಈ ಜನ್ಮದಲ್ಲೇ ಅನುಭವಿಸ್ತಾನೆ. ಅವ ಮಾಡಿದ ಕರ್ಮವನ್ನು ಅನುಭವಿಸುವುದೇ ಹೊರತು ಇನ್ನೊಬ್ಬರು ಮಾಡಿದ ಕರ್ಮವನ್ನಲ್ಲ. ಇನ್ನೊಬ್ಬರು ಮಾಡಿದ ಕರ್ಮವನ್ನು ಅನುಭವಿಸುವುದು ಅಂದರೆ ಹೇಗೆ? ಮಕ್ಕಳು ತುಂಬ ಕೆಟ್ಟದಾಗಿ ಏನೋ ಕೆಲಸ ಮಾಡ್ತಾ ಇದ್ದಾರೆ ಅಂತಾದರೆ ಆವಾಗ ಲೋಕದಲ್ಲಿ ಇವನನ್ನು ಬೈತಾರೆ, ಇಂಥ ಮಗುವಿನ ಅಪ್ಪ ಇವ ಅಂತ. ಇದನ್ನು ಅನುಭವಿಸಬೇಕಾಗ್ತದೆ. ಅಥವಾ ಮನಸ್ಸಿನಲ್ಲೇ ಒಂದು ರೀತಿಯಲ್ಲಿ ಬದುಕುವುದೇ ಯಾಕೆ ಅಂತ ಒಂದು ಭಾವನೆ ಬರಲಿಕ್ಕೆ ಶುರುವಾಗ್ತದೆ. ವೇನನ ಅಪ್ಪನಿಗೆ, ಅಂಗರಾಜನಿಗೆ, ವೇನನನ್ನು ಏನು ಮಾಡಿದರೂ ಕೂಡ ಅವನು ಮಾಡುವ ತಪ್ಪು ಕೆಲಸಗಳಿಂದ ತಡೆಯುವುದಕ್ಕಾಗುವುದಿಲ್ಲ. ಒಂದು ರಾತ್ರಿ ಬೆಳಗಾಗುವುದರ ಒಳಗೆ ಅಂಗರಾಜ ಊರಿನಿಂದ ಪರಾರಿಯಾಗಿಬಿಟ್ಟ. ಎಲ್ಲಿದ್ದಾನೆ ಅಂತ ಎಷ್ಟು ಹುಡುಕಿಸಿದರೂ ಕೂಡ ಅಂಗರಾಜ ಸಿಗಲಿಲ್ಲ. ಕಾರಣ ಏನು ಅಂತ ಕೇಳಿದರೆ, ಈ ಮಗನ ನನ್ನ ಹೆಸರನ್ನೆಲ್ಲ ಹಾಳು ಮಾಡಿದ್ದಾನೆ, ಅವನನ್ನು ನಾನು ನಿಯಂತ್ರಿಸುವುದಕ್ಕಾಗುವುದಿಲ್ಲ. ಇಂಥ ಮಗನ ಅಪ್ಪನಾಗಿ ಸಿಂಹಾಸನದಲ್ಲಿ ಇರುವುದಕ್ಕಿಂತ ಈ ಸಿಂಹಾಸನ ಖಾಲಿ ಮಾಡಿ ಓಡಿ ಹೋಗುವುದು ಒಳ್ಳೆಯದು ಅಂತ ಯಾರಿಗೂ ತಿಳಿಯದೇ ಇದ್ದ ಹಾಗೆ ಕಾಡಿಗೆ ಹೋಗಿಬಿಡ್ತಾನೆ. ಹಾಗಾದರೆ ಇಂಥದ್ದನ್ನೆಲ್ಲ ಅನುಭವಿಸುವ ಪ್ರಸಂಗ ಬರ್ತದೆ. ಅದು ಬಿಟ್ಟು ಅವನ ಪಾಪದಿಂದ ಅಪ್ಪನಿಗೂ ಕೂಡ ನರಕ, ಈ ರೀತಿಯ ವ್ಯವಸ್ಥೆ ಇಲ್ಲ. ಅಜ್ಜ ಮಾಡಿದ ಪಾಪದಿಂದಾಗಿ ಈತ ನರಕ ಅನುಭವಿಸುವುದು ಇಂಥದ್ದಿಲ್ಲ. ಅಥವಾ ಅಜ್ಜ ಮಾಡಿದಂತಹ ಪುಣ್ಯದಿಂದಾಗಿ ಇವನೇನೋ ಉತ್ಕರ್ಷಕ್ಕೆ ಹೋಗುವುದು ಇಂಥದ್ದಿಲ್ಲ. ಅದು ಎಲ್ಲಿರ್ತದೆ ಅಂತ ಹೇಳಿದರೆ, ಒಂದು ಅಪ್ಪನನ್ನು ಕುರಿತು ಶರೀರ ತ್ಯಾಗಾನಂತರದಲ್ಲಿ ಮಕ್ಕಳು ಮಾಡಿದಂತಹ ಕರ್ಮಾನುಷ್ಠಾನ ಅವರ ಉತ್ಕರ್ಷಕ್ಕೆ ಹೇತುವಾಗ್ತದೆ, ಅವರನ್ನು ಉದ್ದೇಶಿಸಿ ಮಾಡತಕ್ಕಂತಹ ಕರ್ಮ. ಉದಾಹರಣೆಗೆ ಪಾಂಡುವನ್ನು ಉದ್ದೇಶಿಸಿ ಅಶ್ವಮೇಧ ಯಾಗ, ರಾಜಸೂಯಾಶ್ವಮೇಧವನ್ನು ಮಕ್ಕಳು ಧೃತರಾಷ್ಟ್ರ ಪ್ರಭೃತಿಗಳು ಮಾಡಿದ್ದರಿಂದ ಅಲ್ಲಿ ಪಾಂಡುರಾಜ ಬೇರೆ ಆಸ್ಥಾನದಲ್ಲಿದ್ದವ ಉತ್ಕೃಷ್ಟವಾದ ಆಸ್ಥಾನಕ್ಕೆ ಬಂದ. ಈ ರೀತಿಯ ಒಂದು ಸ್ಥಾನಮಾನ ಅವರಿಗೆ ಶರೀರ ತ್ಯಾಗಾನಂತರದಲ್ಲಿ ಮಕ್ಕಳಿಂದ ಪ್ರಾಪ್ತಿಯಾಗತಕ್ಕಂಥದ್ದಿದೆ. ಆದರೆ ಇಹ ಜೀವನದಲ್ಲಿ ಅವನು ಮಾಡಿದ ಪುಣ್ಯ ಇವನಿಗೆ, ಅವನ ಹೆಸರಿನಲ್ಲಿ ಇವ ಸಂಕಲ್ಪ ಮಾಡಿ ಪುಣ್ಯ ಮಾಡುವುದು. ಅವನಿಗೇನಾಗ್ತದೆ, ಇವ ಏನು ಕೆಲಸ ಮಾಡಿದ ಅದರ ಪುಣ್ಯ ಫಲ ಇವನಿಗೆ. ಅವನ ಹೆಸರಲ್ಲಿ ಸಂಕಲ್ಪ ಮಾಡಿದ್ದಾನಲ್ವ, ಆದ್ರಿಂದಾಗಿ ಇವನ ಏನು ಅಭಿಕಾಂಕ್ಷೆ ಇದೆ ಅವನಿಗೆ ಒಳ್ಳೆಯದಾಗಬೇಕು ಅನ್ನೋದು ಅದು ಆತನಿಗೆ ಫಲ ಕೊಡ್ತದೆ. ಇವನು ಮಾಡಿದ ಪುಣ್ಯ ಅವನಿಗೆ ಪರಿವರ್ತನೆ ಅನ್ನುವುದು ಸುತರಾಮಿಲ್ಲ. ಆದ್ರಿಂದಲೇ ಪೌರೋಹಿತ್ಯ ಪದ್ಧತಿಯಲ್ಲೂ ಕೂಡ ಅವರ ಹೆಸರಲ್ಲಿ ನಾನು ಸಂಕಲ್ಪ ಮಾಡಿ ಸಂಧ್ಯಾ ವಂದನೆ ಮಾಡಲಿಕ್ಕಾಗ್ತದ? ಅವರವರ ಕರ್ಮವನ್ನು ಅವರವರೇ ಮಾಡಬೇಕು. ಮತ್ತೆ ಆತ ದಕ್ಷಿಣೆ ಕೊಟ್ಟದ್ದಕ್ಕೆ ಒಂದು ವಿಶಿಷ್ಟವಾದ ಪುಣ್ಯ ಪ್ರಾಪ್ತಿ ಆಗ್ತದೆ ಅಷ್ಟೇ. ಇವನು ಮಾಡಿ ಕರ್ಮವನ್ನೆಲ್ಲ ಮಾಡಿ ಇದರ ಫಲವನ್ನು ಪೂರ್ತಿ ಅವನಿಗೆ ಕೊಡ್ತೇನೆ ಅಂತ ಹೇಳ್ತಕ್ಕಂಥ ವಿಧಾನ ವಸ್ತುತಃ ಎಲ್ಲಿದೆ ಅಂತ ಹೇಳಿದರೆ, ಸ್ವಯಂ ಕರ್ತುಂ ಅಶಕ್ತಶ್ಚೇತ್ ಕಾರಯೀತ ಪುರೋಧಸ. ತಾನೇ ಸ್ವತಃ ಅಂತಹ ವಿಧಾನಗಳ ಬಗ್ಗೆ ತಿಳಿದಿಲ್ಲ, ಮಂತ್ರಜ್ಞಾನ ಇಲ್ಲ ಅಂತಾದಾಗ ಪುರೋಹಿತರ ಮೂಲಕವಾಗಿ ಕರ್ಮವನ್ನು ಮಾಡಿಸುವುದು. ಅದರಿಂದಾಗಿ ಅವನಿಗೆ ಕರ್ಮ ಲೋಪ ಆಗುವುದಿಲ್ಲ ಅನ್ನೋ ವಿಧಾನ ಇರುವಂತಹದ್ದು. ಈ ದೃಷ್ಟಿಯಿಂದ ಶ್ರೇಯಸ್ಕಾಮ ಆತ್ಮಾನಂ ಉದ್ಧರೇತ್, ತನ್ನ ಕರ್ಮದಿಂದಲೇ ತಾನು ಉದ್ಧಾರವನ್ನು ಪಡ್ಕೊಳ್ಬೇಕು. ಆದರೆ ಎಷ್ಟು ಜನ ಇವನಿಗೆ ಅಪಮಾನ ಮಾಡಿ ಇವನ ಶರೀರದ ಮೇಲೆ ಬೇಡದೇ ಇದ್ದ ವಸ್ತುಗಳನ್ನೆಲ್ಲ ಬಿಸಾಡಿ ಇವನ ಸಾಧನೆಗೆ ತೊಂದರೆ ಮಾಡಿದರೆ ಇವೆ ಹೇಗೆ ಸಾಧನೆ ಮಾಡಬೇಕು? ಅದು ಸಾಧ್ಯ ಇಲ್ವಲ್ಲ ಅಂತ ಉದ್ಧವ ಕೇಳ್ತಾನೆ ಕೃಷ್ಣನ ಹತ್ರ. ತುಂಬ ಕಷ್ಟದ್ದು. ನಮ್ಮನ್ನು ನಾವು ಉದ್ಧರಿಸಬೇಕು, ಹೌದು, ನಮ್ಮ ಶ್ರೇಯಸ್ಸಿಗೋಸ್ಕರ ನಾವು ಕರ್ಮಾನುಷ್ಠಾನ ಮಾಡ್ತೇವೆ. ಆದರೆ ಜನ ಇವನ ಅನುಷ್ಠಾನದ ಬಗ್ಗೆ ಬೇಸತ್ತು ಇವನಿಗೆ ನಿರಂತರ ಉಪದ್ರವವನ್ನೇ ಕೊಡ್ತಾ ಇದ್ರೆ ಇವನು ಹೇಗೆ ತನ್ನನ್ನು ವಿದುಷಾಮಪಿ ವಿಶ್ವಾತ್ಮನ್ ಪ್ರಗತಿರ್ಹಿ ಬಲೀಯಸಿ ಋತೇ ತದ್ಧರ್ಮ ನಿರತಾನ್ ಶಾಂತಾನ್ಸ್ತೆ ಚರಣಾಲಯಾನ್. ವಿದುಷಾಮಪಿ, ಶಾಸ್ತ್ರದ ಜ್ಞಾನ ಇದ್ದವರಿಗೂ ಕೂಡ ಈ ಪ್ರಕೃತಿ ಅವರ ಮನಸ್ವಭಾವ ಅದು ಬದಲಾಗುವುದು ತುಂಬ ಕಷ್ಟ. ಮತ್ತೊಬ್ಬರು ಅವನು ಮಾಡುವ ಅನುಷ್ಠಾನದ ಬಗ್ಗೆ, ಅವನು ಮಾಡತಕ್ಕಂತಹ ಸಾಧನೆಯ ಬಗ್ಗೆ ಕೆಟ್ಟದಾಗಿ ಭಾವಿಸ್ತಾ ಇದ್ದಾರೆ ಅಂತಾದರೆ ಅವನ ಮನಸ್ಸು ಸ್ಥಿರವಾಗಿ ನಿಲ್ಲುವುದಿಲ್ಲ. ಅವ ಹೇಗೆ ತಾನೇ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತ ಉದ್ಧವ ಪ್ರಶ್ನಿಸಿದ. ಈ ಪ್ರಶ್ನೆಗೆ ಕೃಷ್ಣ ಕೊಡುವ ಉತ್ತರವೇ ಭಿಕ್ಷುಗೀತೆಯ ಒಂದು ಪೂರ್ವಭಾವಿಯಾದ ವಿಷಯಗಳು. ಶ್ರೀಶುಕ ಉವಾಚ ಸಯೇವ ಮಾಶಂಸಿತ ಉದ್ಧವೇನ ಭಾಗವತ ಮುಖ್ಯೇನ ದಶಾರ್ಹವರ್ಯಃ ಸಭಾಜಯನ್ ಭೃತ್ಯವಚೋ ಮುಕುಂದಃ ತಮಾಭಾಷೇ ಶ್ರವಣೀಯ ವೀರ್ಯ. ಶುಕಾಚಾರ್ಯರು ಒಂದು ಮಧ್ಯದಲ್ಲಿ ಮಾತು ಸೇರಿಸ್ತಾರೆ. ಓ ರಾಜ ಪರೀಕ್ಷಿತ, ಈ ರೀತಿ ಉದ್ಧವ ಕೃಷ್ಣನಲ್ಲಿ ಕೇಳಿದ, ಅವಮಾನವಾದಾಗಲೂ ಕೂಡ ನಮ್ಮ ಸಾಧನೆಯನ್ನು ಮುಂದುವರಿಸುವುದು ಹೇಗೆ, ತುಂಬ ಕಷ್ಟಬಲ್ಲವೇ ಅನ್ನುವ ಮಾತು ಕೇಳಿದ. ಆ ಮಾತಿಗೆ ಉತ್ತರವಾಗಿ ಶ್ರವಣೀಯ ವೀರ್ಯನಾದಂತಹ ಭಗವಂತ ಶ್ರೀಕೃಷ್ಣ
ಉದ್ಧವನನ್ನು ಕುರಿತು ಕೆಲವು ಮಾತುಗಳನ್ನು ಹೇಳಿದ. ಇಲ್ಲಿ ಭಾಗವತ ಮುಖ್ಯೇನ ದಶಾರ್ಹವರ್ಯ ಪೃಷ್ಟ ಅಂತ ಉದ್ಧವ ಕೇಳಿದ ಅಂತ ಹೇಳ್ತಾ ಇಲ್ಲ. ಭಾಗವತ ಮುಖ್ಯ, ಉದ್ಧವನು ಭಾಗವತ ಧರ್ಮವನ್ನು ಅನುಷ್ಠಾನ ಮಾಡುವುದರಲ್ಲಿ ಮೊದಲ ಸ್ಥಾನದಲ್ಲಿದ್ದಾನೆ ಅನ್ನೋದು ಆ ಶಬ್ದದ ಅರ್ಥ. ಭಗವದ್ಧರ್ಮ ಅಥವಾ ಭಾಗವತ ಧರ್ಮ ಅಂದರೆ ಮೂಲಭೂತವಾಗಿ ಭಗವಂತನ ಪ್ರೀತಿಗೋಸ್ಕರವೇ ಕರ್ಮ ಮಾಡುವುದು, ಇನ್ನೊಬ್ಬರಿಂದ ಏನನ್ನೂ ಕೂಡ ಅಪೇಕ್ಷಿಸದೇ ಇರುವುದು, ಭಗವಂತ ಕೊಟ್ಟದ್ದರಿಂದ ತೃಪ್ತಿಯಾಗಿರುವುದು, ಇದು ಭಾಗವತ ಧರ್ಮ. ಆ ರೀತಿಯ ಧರ್ಮಾನುಷ್ಠಾನವನ್ನು ಮಾಡತಕ್ಕಂತಹ ವ್ಯಕ್ತಿಗಳಲ್ಲಿ ಶ್ರೇಷ್ಠರು ಅಂದರೆ ದೇವತೆಗಳು ಅಂತ ಅರ್ಥ. ಆ ದೇವತೆಗಳಲ್ಲೂ ಶ್ರೇಷ್ಠರು ಅಂತ ಹೇಳಿದರೆ 10ನೇ ಕಕ್ಷೆಯಲ್ಲಿ ಬರುವ ಬೃಹಸ್ಪತ್ಯಾಚಾರ್ಯರು ಅಂತ. ಆ ಬೃಹಸ್ಪತ್ಯಾಚಾರ್ಯರೇ ಉದ್ಧವನಲ್ಲಿ ಸಂಸ್ಥಿತರಾದದ್ದರಿಂದ ಉದ್ಧವನನ್ನು ಇಲ್ಲಿ ಭಾಗವತ ಮುಖ್ಯ ಅಂತ ಕರೀತಾರೆ. ಉದ್ಧವನ ವಿಶೇಷ ಏನು? ಬಾಲ್ಯದಲ್ಲಿ 5 ವರ್ಷದ ಹಸುಳೆಯಾಗಿದ್ದಾಗಲೇ ಆ ಉದ್ಧವ ಆಟ ಆಡುವುದಕ್ಕೆ ಅಂತೇಳಿ ತೋಟದಲ್ಲಿದ್ದ. ಅಮ್ಮನಿಗೆ ಗೊತ್ತಾಗ್ತದೆ ಮಗುವಿಗೆ ಇಷ್ಟು ಹಸಿವಾಗ್ತದೆ, ಯಾಕೆ ಇನ್ನೂ ಹಸಿವಾದರೂ ಊಟಕ್ಕೆ ಬರಲಿಲ್ಲ ಅಂತ. ಆವಾಗ ತಾಯಿ ಕೂಗಿ ಕರೀತಾಳೆ, ಮಗು ಊಟಕ್ಕೆಲ್ಲ ಸಿದ್ಧ ಆಗಿದೆ, ಬೇಗ ಬಾ ಊಟಕ್ಕೆ, ಹಸಿವಾಗೋದಿಲ್ವೇ? ಅದಕ್ಕೆ ಆ ಮಗು ಹೇಳ್ತದೆ, ಇಲ್ಲ ನಂದು ಪೂಜೆ ಮುಗಿಲಿಲ್ಲ, ಪೂಜೆ ಮುಗಿಸಿ ಬರ್ತೇನೆ ಅಂತ. 5 ವರ್ಷದ ಹಸುಳೆ. ಅದು ತೋಟದಲ್ಲಿದ್ದ ಮಣ್ಣಿನಿಂದ ಒಂದು ದೇವರ ಮೂರ್ತಿಯನ್ನು ಮಾಡಿ, ಆ ದೇವರ ಮೂರ್ತಿಯಲ್ಲಿ ಅಷ್ಟು ಭಕ್ತಿ ಅದಕ್ಕೆ, ಅಲ್ಲೇ ಇದ್ದ ಪುಷ್ಪಗಳನ್ನೆಲ್ಲ ತಂದು ಅದಕ್ಕೆ ಅಲಂಕಾರ ಮಾಡಿ ಅದರ ಪೂಜೆಯನ್ನು ಮಾಡ್ತಾ ಇತ್ತು ಅಂತ ಇದೇ ದಶಮಸ್ಕಂದ ಭಾಗವತ ಹೇಳ್ತದೆ. ಅಂತಹ ಭಾಗವತ ಮುಖ್ಯ, ಭಗವದ್ಭಕ್ತರಲ್ಲಿ ಮುಖ್ಯನಾದಂತಹ ಈತ ಉದ್ಧವ ಶ್ರೀಕೃಷ್ಣನಲ್ಲಿ ಪ್ರಶ್ನೆ ಮಾಡಿದರೆ, ಶ್ರವಣೀಯ ವೀರ್ಯ, ಶ್ರೀಕೃಷ್ಣ ಶ್ರವಣೀಯ ವೀರ್ಯ, ಭಗವಂತನ ಏನು ವೀರ್ಯ ಇದೆ ಅಂದರೆ ಆತ ತನ್ನ ಅವತಾರ ಕಾಲದಲ್ಲಿ ಲೋಕಕ್ಕೆ ತೋರಿಸಿದಂತಹ ಪರಾಕ್ರಮ, ಅದು ಶ್ರವಣೀಯ, ಅದನ್ನು ಕೇಳ್ತಾ ಇತ್ತು ಅಂತಾದರೆ ಆತನ ಪಾಪಗಳು ಪರಿಹಾರವಾಗ್ತವೆ. ಹೀಗೆ ಮನುಷ್ಯನ ಪಾಪ ಪರಿಹಾರಕವಾದ, ಮನುಷ್ಯನ ಧರ್ಮ ಪುಣ್ಯಗಳನ್ನು ಉತ್ಕರ್ಷಕ್ಕೆ ತರತಕ್ಕಂತಹ ಆತನ ಲೀಲೆಗಳು, ಅಂತಹ ಲೀಲೆಯುಳ್ಳಂತಹ ಭಗವಂತ ಕೃಷ್ಣ ಉತ್ತರಿಸಿದ. ಶ್ರೀ ಭಗವಾನುವಾಚ ವಾಕ್ಯಾಂತರ್ಭಜನೋಕ್ಯತ್ರ ಸಾಧುರ್ವೈ ದುರ್ಜನೇರಿತೈ ದುರುಕ್ತೈ ಭಿನ್ನಮಾತ್ಮಾನಂ ಯಃ ಸಮಾಧಾತುಮೀಶ್ವರಃ. ಕೃಷ್ಣನು ಹೇಳ್ತಾನೆ, ತುಂಬ ಕಷ್ಟವೇ ಅಂತ. ಯಾರು ಇನ್ನೊಬ್ಬರಿಂದ ತೊಂದರೆಗೊಳಗಾಗಿ ಸಾಧನೆಯಲ್ಲಿ ತೊಡಗಿದ್ದಾನೆ ಅಂಥವನು ಆತ್ಮನನ್ನು ಸಮಾಧಾನ ಮಾಡುವುದಕ್ಕೆ ಬಹಳ ಕಷ್ಟವೇ. ವಸ್ತುತಃ ಆತ ಬಾಹ್ಯಾಂತರ್ಭಜನ, ದೇವರನ್ನು ಪೂಜಿಸುವುದಕ್ಕೆ 2 ಮಾರ್ಗ, ಒಂದು ಒಳಗಿನಿಂದ ಪೂಜಿಸುವುದು, ಹೊರಗಿನಿಂದ ಪೂಜಿಸುವುದು. ಹೊರಗಿನಿಂದ ಭಜನೆ ಅಂತೇಳಿದರೆ ನಾವು ದೇವರ ನಾಮವನ್ನು ಹೇಳಿಕೊಂಡು ತಾಳ ತಟ್ಟಿಕೊಂಡು ಮಾಡ್ತಕ್ಕಂತಹ ಭಜನೆಯೂ ಕೂಡ ಬಾಹ್ಯ ಭಜನೆ ಅಂತಲೇ ಅದಕ್ಕೆ ಹೆಸರು. ದೇವರ ಮೂರ್ತಿಯನ್ನು ಇಟ್ಟುಕೊಂಡು ಮಾಡುವ ಪೂಜಾ ಅನುಷ್ಠಾನಗಳು ಕೂಡ ಬಾಹ್ಯ ಭಜನ. ಸಾಮಾನ್ಯವಾಗಿ ನಮ್ಮಲ್ಲಿ ಹೆಚ್ಚು ನಡೆಯುವುದು ಬಾಹ್ಯ ಭಜನೆ. ಅಂತರ್ಭಜನೆ ಅಂತೇಳಿದರೆ ಧ್ಯಾನ, ಧಾರಣ, ಸಮಾಧಿ ರೂಪವಾದಂತಹ ಭಜನೆ. ಒಳಗಿನಿಂದ ಭಗವಂತನನ್ನು ಹೃದಯ ಮಂದಿರದಲ್ಲಿ ಕೂಡಿಸಿಕೊಂಡು ಆ ಹೃದಯ ಮಂದಿರದಲ್ಲಿ ದೇವರನ್ನು ಆರಾಧಿಸುವುದು. ಇದಕ್ಕೆ ಮಾನಸ ಧ್ಯಾನ, ಮಾನಸ ಸ್ಮೃತಿ, ಮಾನಸ ಪೂಜೆ ಅನ್ನುವ ಶಬ್ದಗಳಿಂದ ಕರೀತಾರೆ. ಅಂತರ್ಯಾಗಂ ವಿಧಾಯೈವಂ ಬಹಿರ್ಯಾಗಂ ಸಮಾಚರೇತು ಅಂತ ಎಲ್ಲ ವಿಧಾನ ಯೋಗಶಾಸ್ತ್ರದಲ್ಲಿ ಇರುವುದು ಹಾಗೆ. ಮೊದಲು ಒಳಗಿನಿಂದ ದೇವರ ಪೂಜೆಯನ್ನು ಮಾಡಿಕೊಂಡು ಆಮೇಲೆ ಹೊರಗಿನಿಂದ ಪೂಜೆ ಮಾಡಬೇಕು. ನಾವು ಸೀದಾ ಹೊರಗೆ ಪೂಜೆ ಮಾಡಿದರೆ ಅದು ದೇವರ ಪೂಜೆ ಆಗುವುದಿಲ್ಲಂತೆ. ದೇವರ ಪೂಜೆ ಅಂದರೆ ಏನು? ಒಂದು ಪ್ರತಿಮೆ ಇರ್ತದೆ, ಶಾಲಗ್ರಾಮವೂ ಆಗ್ಬೋದು ಅಥವಾ ಒಂದು ಪಂಚಲೋಹದ ದೇವರ ಪ್ರತಿಮೆಯೂ ಆಗ್ಬೋದು. ಆ ಪ್ರತಿಮೆಯಲ್ಲಿ ನಾವು ಪೂಜೆ ಮಾಡಬೇಕಾದ್ರೆ ಶಾಲಗ್ರಾಮ ಭಗವಂತನ ನಿತ್ಯ ಸನ್ನಿಧಾನ ಉಳ್ಳದ್ದು. ಆದರೆ ದೇವರ ಪ್ರತಿಮೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಅದರಲ್ಲಿ ದೇವರನ್ನು ಆವಾಹನೆ ಮಾಡಬೇಕು, ಆವಾಹನೆ ಮಾಡಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡಬೇಕು. ದೇವರ ಆವಾಹನೆಯ ವಿಧಾನ ಹೇಗೆ? ನಾವು ಯಾವ ಪ್ರತಿಮೆಯನ್ನು ಪೂಜಿಸ್ತೇವೋ ಆ ಪ್ರತಿಮೆಯಲ್ಲಿ ನಮ್ಮ ಹೃದಯದಿಂದ ದೇವರನ್ನು ಆವಾಹನೆ ಮಾಡಬೇಕು. ಅಂದರೆ ಹೃದಯದಲ್ಲಿರುವ ದೇವರನ್ನು ಪ್ರತಿಮೆಯಲ್ಲಿ ತಂದು ಕೂಡಿಸಿ ಅಲ್ಲಿ ಪೂಜೆಯನ್ನು ನಡೆಸಬೇಕು. ಆಮೇಲೆ ಕೊನೆಗೆ ಪ್ರತಿಮಾಯಾಮ್ ಆವಾಹಿತಂ ಪರಮಾತ್ಮಾನಂ ಮಮ ಹೃದಯ ಮಂಡಲೇ ಸಂಸ್ಥಾಪಯಾಮಿ ಅಂತ ಅಲ್ಲಿಂದ ಮತ್ತೆ ಹೃದಯ ಮಂಡಲದಲ್ಲಿ ಕೂಡಿಸಿಕೊಳ್ಳುವುದು. ಹೀಗೆ ನಮ್ಮ ಒಳಗಿರುವ ದೇವರನ್ನು ಪೂಜೆ ಮಾಡುವುದಕ್ಕೆ ದಿನನಿತ್ಯದ ದೇವರ ಪೂಜೆ ಅಂತ ಹೆಸರು. ಒಳಗಿರುವ ದೇವರನ್ನು ಹೊರಗೆ ಪೂಜೆ ಮಾಡುವುದು. ಈಗ ಒಳಗಿರುವ ದೇವರನ್ನು ಒಳಗಿಂದಲೇ ಪೂಜೆ ಮಾಡುವುದಕ್ಕೆ ಒಂದು ವಿಧಾನ ಇದೆ, ಮಾನಸ ಸ್ಮೃತಿ ಅಂತ ಕರೀತೇವೆ. ಅದನ್ನು ಅಂತರ್ಯಾಗಂ ವಿಧಾಯೈವಂ ಬಹಿರ್ಯಾಗಂ ಸಮಾಚರಿತು, ಹೊರಗಿನ ಪೂಜೆಯನ್ನು ಮಾಡಬೇಕೀಗ. ಹೊರಗಿನ ಪೂಜೆಯನ್ನು ಮಾಡುವಾಗ
ಒಳಗಿನ ದೇವರನ್ನು ಹೊರಗೆ ತರಬೇಕಲ್ವಾ. ತರಬೇಕಾದ್ರೆ ಮೊದಲು ಆ ಒಳಗೊಂದು ಚಿಕ್ಕ ಪೂಜೆ ಮಾಡಿ ಆಮೇಲೆ ಹೊರಗೆ ತರಬೇಕಂತೆ. ಹಾಗಾಗಿ ನಮ್ಮ ಪೂಜೆಯಲ್ಲಿರುವ ವಿಧಾನ ಸೀದಾ ಆವಾಹಯಾಮಿ ಅಂತ ಶುರುವಾಗುವುದಿಲ್ಲ. ಧ್ಯಾಯಾಮಿ, ಧ್ಯಾನಂ ಸಮರ್ಪಯಾಮಿ, ಆವಾಹಯಾಮಿ ಅಂತ ಶುರುವಾಗ್ತದೆ. ಅಂದರೆ ಮೊದಲು ಧ್ಯಾಯಾಮಿ, ಒಳಗಿಂದ ದೇವರನ್ನು ಧ್ಯಾನಿಸ್ತೇನೆ. ಧ್ಯಾನ ಮಾಡಿದಾಗ ಒಳಗಿನೊಂದೊಂದು ದೇವರ ರೂಪ ಕಾಣಿಸ್ತದೆ. ಆ ಧ್ಯಾನ ಮಾಡಿ ಆ ದೇವರಿಗೆ ಕೈ ಮುಗಿದು ಅರ್ಚನೆ ಮಾಡಿ ಆಮೇಲೆ ಆ ಧ್ಯಾತವಾದ ರೂಪವನ್ನು ಆವಾಹಯಾಮಿ, ಇಲ್ಲಿಗೆ ಆವಾಹನೆ ಮಾಡಿ ನಿಲ್ಲಿಸಬೇಕು. ಒಳಗಿನಿಂದ ಅಂತರ್ಯಾಗ ನಡೀಲಿಲ್ಲ ಅಂತಾದರೆ, ಅಂದರೆ ಅಂತರ್ಭಜನೆ ಅನ್ನೋದು ನಡೆಯದೇ ಹೋದರೆ ಬಹಿರ್ಭಜನೆಗೆ, ಬಾಹ್ಯ ಭಜನೆಗೆ ಮಹತ್ವ ಬರುವುದೇ ಇಲ್ಲ. ಆ ದೃಷ್ಟಿಯಿಂದ ಕೃಷ್ಣ ಹೇಳ್ತಾನೆ, ಬಾಹ್ಯಾಂತರ್ಭಜನೋಕ್ಯತ್ರ. ಬಾಹ್ಯ ಮತ್ತು ಅಂತರ್ಭಜನ, ಅಂತರ್ಭಜನೆ ಮಾಡಿಕೊಂಡು ಬಾಹ್ಯದಲ್ಲಿ ಭಜನೆ ಮಾಡತಕ್ಕಂತಹ ವ್ಯಕ್ತಿ ಇದ್ದಾನಲ್ಲ, ಸಾಧುರ್ವಿ, ಅವನು ಸಾಧು ಅಂತ ಅನಿಸ್ತಾನೆ. ಹಾಗಾದರೆ ಸಾಧು ಅಂತ ಅನಿಸ್ಬೇಕಾದ್ರೆ ಒಳಗಿಂದ ಭಜನೆ ಮಾಡಿ ಹೊರಗಿಂದಲೂ ಭಜನೆ ಮಾಡಬೇಕು. ಒಳಗಿಂದ ಭಜನೆ ಆತ್ಮಶ್ರೇಯಸ್ಸಿಗೆ, ಹೊರಗಿನಿಂದ ಭಜನೆ ಆತ್ಮನ ದುಷ್ಟಾರಿಷ್ಟ ನಿವೃತ್ತಿಗೆ. ಮನುಷ್ಯನಿಗೆ ಎರಡು ಬೇಕಾಗ್ತದೆ, ಇಷ್ಟ ಪ್ರಾಪ್ತಿ, ಅನಿಷ್ಟ ನಿವೃತ್ತಿ. ಅನಿಷ್ಟ ನಿವೃತ್ತಿಗಾಗಿ ಬಾಹ್ಯ ಪೂಜೆ, ಇಷ್ಟ ಪ್ರಾಪ್ತಿಗಾಗಿ ಅಂತಃಪೂಜೆ. ಹೀಗೆ ಎರಡು ಪೂಜೆಗಳನ್ನು ನಡೆಸಬೇಕು. ಅಂಥವನು ದುರ್ಜನೇರಿತೈಹಿ ದುರುಕ್ತೈಹಿ ಭಿನ್ನಮಾತ್ಮಾನಂ ಯಸ್ಸಮಾಧಾತುಮೀಶ್ವರ. ದುರ್ಜನರು ಕೆಟ್ಟ ಮಾತುಗಳಿಂದ ಆತನನ್ನು ನಿರಾಕರಿಸ್ತಾ ಇದ್ದಾರೆ ಅಂತಾದರೆ ಅಂಥಲ್ಲಿ ತನ್ನನ್ನು ಸಮಾಧಾನ ಮಾಡಿಕೊಳ್ಳುವುದಕ್ಕೆ ಯಾರು ಸಮರ್ಥನಾಗಿದ್ದಾನೋ ಅಂಥವನಿಗೆ ಸಾಧು ಅಂತ ಹೆಸರು. ಹಾಗಾದ್ರೆ ನಾವೆಲ್ಲ ಸಾಧು ಆಗಬೇಕು ಅಂತ ಕೃಷ್ಣನ ಅಭಿಪ್ರಾಯ. ಸಾಧು ಅಂತ ಅನಿಸಿಕೊಳ್ಳಬೇಕಾದ್ರೆ ಆ ವ್ಯಕ್ತಿಯಲ್ಲಿ ಬೇಕಾದ ಮುಖ್ಯ ಧರ್ಮ ಏನು ಅಂತೇಳಿದರೆ, ಯಾರು ಏನು ಹೇಳಿದರೂ ಕೂಡ ತನ್ನ ಅಚಲವಾದಂತಹ ನಿಷ್ಠೆಯನ್ನು ಅತ್ತಿತ್ತ ಅಲುಗಾಡಿಸದೇ ಇರತಕ್ಕಂತಹ ವ್ಯಕ್ತಿ, ಆತನನ್ನು ಸಾಧು ಅಂತ ಕರೀತಾರೆ. ತುಂಬ ಕಷ್ಟ ಈಗ ಇಂಥವರನ್ನು ಕಾಣುವುದೇ ಕಷ್ಟ. ಈಗ ಚಿಕ್ಕ ಮಕ್ಕಳು ವಿದ್ಯಾಪೀಠಕ್ಕೆಲ್ಲ ಬರ್ತಾರಲ್ಲ, ಅವರಿಗೆ ಯಾರೋ ಒಂದು ಊರಿಗೆ ಹೋದಾಗ ಏನು ಪ್ಯಾಂಟ್ ಹಾಕೋದಿಲ್ಲ, ಒಂದು ಶರ್ಟ್ ಹಾಕೋದಿಲ್ಲ ಅಂತೇಳಿದರೆ ಏನರ್ಥ ಅಂತ ಒಂದು 4 ಜನ ಹೇಳಿದರೆ, ಒಬ್ಬ ಹೇಳಿದರೆ ತೊಂದರೆ ಇಲ್ಲ. ಯಾಕಂದರೆ ಇನ್ನೊಂದು ಸರಿಯಾಗಿ ಹೇಳುವವರು ಇರ್ತಾರೆ. ಇವನ ಸೋದರ ಮಾವನು ಹೇಳಿದ, ಸೋದರತ್ತೆಯ ಗಂಡನು ಹೇಳಿದ, ಇದೆಲ್ಲ ಆಯಿತು ಅಂತ ಆದರೆ ಆಮೇಲೆ ಅವ ಮುಂದಿನ ವರ್ಷ ವಿದ್ಯಾಪೀಠಕ್ಕೆ ಬರೋದಿಲ್ಲ ಅಂತ. ಅಂದರೆ ಅವರ ಏನು ನಿಷ್ಠೆ ಇದೆ, ಆ ನಿಷ್ಠೆಗೆ ಪ್ರತಿಯಾಗಿ ಇನ್ನೊಬ್ಬರು ತಮಾಷೆ ಮಾಡ್ತಾರೆ, ಜುಟ್ಟು ಬಿಟ್ಟಿದ್ದಾನೆ ಅಂತೇಳಿ ತಮಾಷೆ ಮಾಡ್ತಾರೆ. ಈ ಸ್ಥಿತಿಗಳು ಬಂದಾಗ ಅವನಿಗೆ ಹೇಗೆ ಮುಂದುವರಿಸುವುದಕ್ಕೆ ಸಾಧ್ಯ ಆಗ್ತದೆ? ತುಂಬ ಕಷ್ಟ. ಆದರೆ ಯಾರು ಅಂಥ ಸಂದರ್ಭದಲ್ಲೂ ತನ್ನ ಆತ್ಮನನ್ನು, ಆತ್ಮ ಅಂದರೆ ಇಲ್ಲಿ ಮನಸ್ಸು, ಆ ಮನಸ್ಸನ್ನು ಸಮಾಧಾನ ಮಾಡಿಕೊಂಡು ಅದೇ ಮಾರ್ಗದಲ್ಲಿ ಮುಂದುವರಿತಾನೋ ಅಂಥವನಿಗೆ ಸಾಧು ಅಂತ ಹೆಸರು. ಹೀಗೆ ಕೆಲವರು ಇನ್ನೊಂದು ಅಸಾಧುಗಳು ಕೂಡ ಕೆಲವರು ಹೀಗೆ ಇರ್ತಾರೆ, ಅವರದೇ ಆದ ಒಂದು ಕೆಟ್ಟ ಮಾರ್ಗದಲ್ಲಿ ಇರ್ತಾರೆ. ಉದಾಹರಣೆಗೆ ದುರ್ಯೋಧನ ಪಾಂಡವರನ್ನು ಏನಾದರೂ ಮಾಡಿ ಕೆಳಕ್ಕೆ ಹಾಕಿ ಅವರ ಹೆಣದ ಮೇಲೆ ಸಿಂಹಾಸನ ಕಟ್ಟಬೇಕು ಅಂತಲೇ ಆಲೋಚನೆ ಮಾಡ್ತಾ ಇದ್ದವ. ಆ ವಿಷಯದಲ್ಲಿ ಅವನಿಗೆ ತುಂಬ ಪ್ರತಿಬಂಧಕಗಳು ಬಂದು ಸಿಕ್ಕಾಬಟ್ಟೆ ಸಮಸ್ಯೆ ಆಯಿತು. ಇವರನ್ನು ಕಾಡಿಗೆ ಕಳಿಸಿದ್ರು ಕೂಡ ಸಿಂಹಾಸನದಲ್ಲಿ ಕೂಡ್ಲಿಕ್ಕೆ ಆಗಲಿಲ್ಲ, ಅಪ್ಪ ಇದ್ದರಲ್ವ, ಇದೊಂದು ಸಮಸ್ಯೆ ಅವನಿಗೆ. ಅಷ್ಟೇ ಅಲ್ಲ, ಕಾಡಿಗೆ ಕಳಿಸಿದ ಮೇಲೆ ಕಾಡಲ್ಲಿ ಅವರನ್ನು ಕೊಂದು ಹಾಕಬೇಕು ಅಂತ ಇವ ಹೋದಾಗ ಇವನನ್ನೇ ಅವರೆಲ್ಲ ಗಂಧರ್ವರು ಹಿಡ್ಕೊಂಡು ಮೇಲಕ್ಕೆ ಆಕಾಶಕ್ಕೆ ಕರ್ಕೊಂಡು ಹೋದರು. ಆವಾಗ ಸಾಕ್ಷಾತ್ ಭೀಮಸೇನನೇ ಬಂದು ಇವರನ್ನು ಬಿಡಿಸಬೇಕಾದ ಪ್ರಸಂಗ ಬಂತು. ಇಂಥ ಎಷ್ಟು ಸಮಸ್ಯೆ ಆದರೂ ಕೂಡ ಎಷ್ಟೋ ಜನ ಅವನನ್ನು ಬೈತಾ ಇದ್ರು. ಅಷ್ಟು ಧರ್ಮಿಷ್ಠರಾದಂತಹ ಪಾಂಡವರನ್ನು ನೀನು ಹೀಗೆ ಕೆಟ್ಟದಾಗಿ ಅರಗಿನ ಮನೆಯಲ್ಲಿ ಸುಡುವುದಕ್ಕೆ ಪ್ರಯತ್ನಿಸಿದಿ, ಕುರುಕುಲದ ಸೊಸೆಯನ್ನು ಸಭೆಗೆ ಹೇಳ್ಕೊಂಡು ಬಂದು ಎಂಥ ಅನಿಷ್ಟಗಳನ್ನು ಮಾಡ್ತಾ ಇದ್ದಿ ಅಂತ ಬೈತಾ ಇದ್ರು. ಏನಾದರೂ ಅವನ ಅಚಲ. ಹಾಗಾದರೆ ಆ ಕಡೆಯಿಂದಲೂ ಒಂದು ಅಚಲತ್ವ ಇದೆ, ಈ ಕಡೆಯಿಂದಲೂ ಒಂದು ಅಚಲತ್ವ ಇದೆ. ಸಾಧುವಿನಲ್ಲೂ ಅಚಲತ್ವ ಬೇಕು. ಅಸಾಧು ಅವನ ಸ್ವರೂಪ ಅಸಾಧು ಸ್ವಭಾವ ಅಂತ ಆದರೆ, ಕಲಿ ಸ್ವರೂಪ ಅಂತ ಆದರೆ, ಅವನ ಕೆಟ್ಟ ಕೆಲಸದಲ್ಲಿ ಎಷ್ಟೇ ಜನ ಬೈದರೂ ಬಿಡೋಲ್ಲ, ಅವ ಮಾಡುವುದು ಅದನ್ನೇ. ಹಾಗಾದರೆ ಅವನು ಅದೇ ಮಾಡ್ತಾನೆ ಅಂದರೆ ಸಜ್ಜನನು ಕೂಡ ಯಾವತ್ತೂ ಕೂಡ ತನ್ನದ್ದನ್ನು ಬಿಡಬಾರ್ದು. ಅದು ಎಷ್ಟೇ ಅಸಾಧು ಜನಗಳು ತೊಂದರೆ ಕೊಟ್ಟರೂ ಕೂಡ. ಒಂದು ಕಾಲದಲ್ಲಿ ನಮ್ಮ ದ್ರವಿಡ ದೇಶ, ಇವತ್ತು ತಮಿಳುನಾಡು ಅಂತ ಕರಿತೇವೆ, ಅಲ್ಲಿ ಒಂದು ರೀತಿಯಲ್ಲಿ ಈ ಧರ್ಮಾನುಷ್ಠಾನ, ಸನಾತನ ಧರ್ಮದಲ್ಲಿ ಬ್ರಾಹ್ಮಣ ಧರ್ಮವನ್ನು ಅನುಷ್ಠಾನ ಮಾಡುವುದಕ್ಕೆ ಸಿಕ್ಕಾಬಿಟ್ಟೆ ತೊಂದರೆ ಇತ್ತು. ಯಾಕೆ ಇವತ್ತಿಗೆ ಸುಮಾರು ಒಂದು 15-16 ವರ್ಷದ ಹಿಂದೆಯೂ ಆ ರೀತಿಯ ಪರಿಸ್ಥಿತಿ ಇತ್ತು. ಆದರೆ ಅಂಥಲ್ಲಿ ಈ ಬೆಂಗಳೂರಿನಲ್ಲಿ ಎಷ್ಟು ಧರ್ಮಾನುಷ್ಠಾನ, ಬ್ರಾಹ್ಮಣ ಧರ್ಮಾನುಷ್ಠಾನ ಮಾಡ್ತಾರೆ, ಅದಕ್ಕಿಂತ ಜಾಸ್ತಿ ನಿಷ್ಠರಾಗಿ ಬ್ರಾಹ್ಮಣ ಧರ್ಮಾನುಷ್ಠಾನ ಮಾಡ್ತಾ ಇದ್ರು. ಯಾಕೆ ಅಂದರೆ ಈ ನಿಷ್ಠೆ, ಇದು ಈ ದೇಶದ ಧರ್ಮ. ಅದು ಎಲ್ಲಿ ಹೊಡೆಯುವವರು ಜಾಸ್ತಿ ಇದ್ದಾರೆ ಅಲ್ಲಿ ಗಟ್ಟಿ ನಿಲ್ಲುವವರು ಅಷ್ಟೇ ಗಟ್ಟಿ ಇರ್ತಾರೆ. ಈ ದೇಶ ಇಲ್ಲಿಯ ತನಕ ತಡ್ಕೊಂಡು ಬಂದಿದೆ ಅಂದರೆ ನಿರಂತರವಾಗಿ ಮುಂದುವರ್ಕೊಂಡು ಹೋಗ್ತದೆ ಅಂತ ಅರ್ಥ.
ಅಂಥವನಿಗೆ ಸಾಧು ಅಂತ ಹೆಸರು. ನ ತಥಾ ತಪ್ಯತೆ ವಿದ್ಧ ಪುಮಾನ್ ಬಾಣೈಹಿ ಮರ್ಮಗೈಹಿ ಯಥಾ ತುದಂತಿ ಮರ್ಮಸ್ಥಾಃ ಅಸತಾಂ ಪರುಷೇಶವಃ. ಮನುಷ್ಯನಿಗೆ ಶರೀರಕ್ಕೆ ಪೆಟ್ಟು ಬಿದ್ದರೆ ಸಹಿಸಿಕೊಳ್ಳಬಲ್ಲ, ಮನಸ್ಸಿಗೆ ಪೆಟ್ಟು ಬಿದ್ದರೆ ಸಹಿಸುವುದು ತುಂಬ ಕಷ್ಟ. ಕೈಯಲ್ಲಿ ಹಿಡಿದ ಬಿಲ್ಲನ್ನು, ಕಿವಿಯ ತನಕ ಅದರ ಹಗ್ಗವನ್ನು ಸೆಳೆದು ಬೀಸಿ ಒಗೆದಂತಹ ಬಾಣ ಅದು ಹೃದಯಕ್ಕೇ ಬಂದು ತಾಗಿದ್ರೂ ಕೂಡ ಅವ ಒಂದು ಸಲ ಹಾ ಅಂತ ಹೇಳಿ ಬಿದ್ದಾನೆ ಹೊರತು ಅದರಿಂದಾಗಿ ನಾನು ಬದುಕಬಾರದು ಅಂತ ಯಾವತ್ತೂ ಅಂದುಕೊಳ್ಳುವುದಿಲ್ಲ. ಈ ಬಾಣ ಒಬ್ಬ ವೈದ್ಯ ಅವನು ಹಾಗೆ ಬಾಣ ಹಿಡ್ಕೊಂಡೆ ಓಡಿ ಹೋಗ್ತಾನೆ, ವೈದ್ಯರ ಹತ್ರ ಓಡಿ ಹೋಗಿ ಅವರು ತೆಗೆದು ಅದನ್ನು ಮತ್ತೆ ಸರಿ ಮಾಡಿದ್ರು ಅಂತ ಹೇಳಿದರೆ ಬದುಕಬೇಕು ಅಂತಲೇ ಇರ್ತಾನೆ. ಅವ ಸತ್ತರೆ ಅದು ಪರಶತ್ರು ಹೊಡೆದಂತಹ ಮರ್ಮಾಘಾತದಿಂದ ಸಾಯ್ತಾನೆ ಹೊರತು ನಿಜವಾಗಿ ಅವನಿಗೆ ಸಾಯಬೇಕು ಅಂತ ಅನಿಸುವುದಿಲ್ಲ. ಆದರೆ ದುರ್ಜನರು ಇವನ ಮನಸ್ಸಿಗೆ ಘಾಸಿ ಮಾಡಿ ಅತ್ಯಂತ ಕ್ರೂರವಾದಂತಹ ಮಾತುಗಳೆಂಬಂತಹ ಬಾಣದಿಂದ ಮನಸ್ಸಿಗೆ ಹೊಡೆದ್ರು ಅಂತಾದರೆ ನಾನು ಇನ್ನು ಯಾಕೆ ಬದುಕಿದ್ದೇನೆ ಅಂತ ಅನ್ಕೊಳ್ತಾನೆ. ಸಾಯಬೇಕು ಅಂತ ಅನ್ಕೊಳ್ಳೋದು ಯಾವಾಗ? ಮರ್ಮಾಘಾತಕವಾದಂತಹ ಕೆಟ್ಟ ಮಾತುಗಳನ್ನು ಬಳಸಿದಾಗ. ಆದ್ದರಿಂದ ಈ ಬಾಣ ಶರೀರಕ್ಕೆ ಹೊಡೆಯತಕ್ಕಂತಹ ಬಾಣ, ಕೃಷ್ಣನ ಮಾತಲ್ಲಿ ಹೇಳುವುದಾದರೆ ನ ತಥಾ ತಪ್ಯತೋ ವಿದ್ಧ ಪುಮಾನ್ ಬಾಣೈಹಿ ಮರ್ಮಗೈಹಿ. ಮರ್ಮಕ್ಕೆ ಹೊಡೆದಂತಹ ಬಾಣದಿಂದ ಮನುಷ್ಯ ಅಷ್ಟು ತೊಂದರೆ ಅನುಭವಿಸುವುದಿಲ್ಲ. ಯಥಾ ತುದಂತಿ ಮರ್ಮಸ್ಥಾಃ ಅಸತಾಂ ಪರುಷೇಶವ. ಪರುಷ ವಚನ, ಕ್ರೂರವಾದಂತಹ ಅಜ್ಞಾನಿಗಳ ದುರ್ಜನರ ಮಾತು ಅದು ಹೇಗೆ ಮರ್ಮಘಾತಕವಾಗುತ್ತೋ ಹಾಗೆ ಹೊರಗಿಂದ ಹೊಡೆದಂತಹ ಬಾಣವು ಅಥವಾ ಗದಾಘಾತವು ಅದು ಅಂಥ ತೊಂದರೆಯನ್ನು ಉಂಟು ಮಾಡುವುದಿಲ್ಲ. ಈ ಬಗ್ಗೆ ನಿನಗೊಂದು ನಾನು ಇತಿಹಾಸ ಹೇಳ್ತೇನೆ ಅಂತ ಕೃಷ್ಣ ಶುರು ಮಾಡ್ತಾನೆ. ಯಾಕಂದರೆ ಬರೀ ವಿಷಯಗಳನ್ನೇ ಹೇಳ್ತಾ ಇದ್ರೆ ಉದ್ಧವನಿಗೂ ನಿದ್ದೆ ಬರುವ ಸಾಧ್ಯತೆ ಇದೆ. ಅದಕ್ಕೊಂದು ಇತಿಹಾಸ ಹೇಳ್ತೇನೆ. ಕಷ್ಟದಲ್ಲೂ ನಾವು ಹೇಗೆ ಸಾಧನೆ ಮಾಡಬಹುದು ಅನ್ನುವುದಕ್ಕೆ ಒಂದು ಭಿಕ್ಷುವಿನ ಇತಿಹಾಸ ಹೇಳ್ತಾನೆ. ಇಲ್ಲೊಂದು ಕಥಯಂತಿ ಮಹಾಪುಣ್ಯಂ, ಅದು ಸಾಮಾನ್ಯ ಇತಿಹಾಸ ಅಲ್ಲ. ಸುಮ್ಮನೆ ಕಥೆ ಕೇಳಿದರೆ ಕೆಲವು ಸಲ ಸಮಯ ಹೋಗ್ತದೆ, ಕಾಲಕ್ಷೇಪ ಅಂತ ಅದಕ್ಕೆ ಹೆಸರು. ಕಥಾ ಕಾಲಕ್ಷೇಪ ಅಂತ ಕರಿತೇವೆ. ಕಥಾ ಕೇಳುವುದರಿಂದ ಕಾಲಕ್ಷೇಪ ಆಗ್ತದೆ, ಕಾಲ ಕಳೆಯುತ್ತೆ. ಇದು ಹಾಗಲ್ಲ, ಮಹಾಪುಣ್ಯಂ. ಈ ಇತಿಹಾಸವನ್ನು ಶ್ರವಣ ಮಾಡುವುದರಿಂದಾಗಿ ಭಾರಿ ಪುಣ್ಯ ಉಂಟಾಗ್ತದೆ. ಇತಿಹಾಸ ಮಿಹೋದ್ಧವ ತಮಹಂ ವರ್ಣಯಿಷ್ಯಾಮಿ ನಿಬೋಧ ಸುಸಮಾಹಿತ. ನಾನು ಆ ಇತಿಹಾಸವನ್ನು ನಿನಗೆ ವರ್ಣನೆ ಮಾಡ್ತೇನೆ, ನೀನು ಮಾತ್ರ ಏಕಾಗ್ರನಾಗಿ ಅದನ್ನು ಕೇಳಬೇಕು. ನಾನು ಹೇಳ್ತಾ ಇದ್ದಾಗೆ ಹ್ಞೂ ಹ್ಞೂ ಅಂತ ಹೇಳ್ತಾ ಇರಬೇಕು. ಯಾಕಂದ್ರೆ ನಿಮಗೆ ನಿದ್ದೆ ಬಂದಿದೆ ಇಲ್ಲೂ ಗೊತ್ತಾಗಬೇಕಲ್ಲ. ಅದನ್ನು ಹೇಳುವುದು ಹೇಗೆ? ಸುಸಮಾಹಿತ, ಸಮಾಹಿತ, ಸಮಾಧಾನವುಳ್ಳವನಾಗಿ ಇದನ್ನು ಕೇಳು. ಸಮಾಧಾನ ಅಂತ ಹೇಳಿದರೆ ನಾವು ಕನ್ನಡದಲ್ಲಿ ಸಮಾಧಾನ ಅನ್ನೋದಕ್ಕೆ ಬೇರೆ ಅರ್ಥ ಹೇಳ್ತೇವೆ. ಸಂಸ್ಕೃತದಲ್ಲಿ ಸಮಾಧಾನ ಅಂತ ಹೇಳಿದರೆ ಏಕಾವಧಾನ, ಏಕಾಗ್ರತೆ, ಮನಸ್ಸನ್ನು ಬೇರೆ ಕಡೆ ಮಾಡದೇ ಇರುವುದು. ಸಮಾಧಿ ಅಂದರು, ಸಮಾಧಾನ ಅಂದರು ಅರ್ಥ ಒಂದೇ. ಏಕಾಗ್ರ ಮನಸ್ಕನಾಗಿ ನಾನು ಹೇಳುವುದನ್ನು ಕೇಳು. ಇದು ಮಹಾಪುಣ್ಯಂ ಇತಿಹಾಸಂ ಅಂತ. ಇತಿಹಾಸ ಅಂದರೆ ಹೀಗೆ ನಡೆದೇ ಇದೆ ಅಂತ ಅರ್ಥ. ಈಗಿನ ಇತಿಹಾಸ ಅನ್ನೋದಕ್ಕೆ ಕನ್ನಡದವರ ಹತ್ರ ಕೇಳಿದರೆ ಬೇರೆ ಅರ್ಥ ಹೇಳ್ತಾರೆ. ಅದು ಇದ್ದದ್ದನ್ನು ತಿದ್ದದೆ ಹಾಗೆ ಸಂರಕ್ಷಿಸುವುದು ಅನ್ನುವಲ್ಲಿ ಈ ಇತಿಹಾಸ ಅಂತ ಆಗಿದೆ ಅಂತ. ಅದು ಕೆಲವೆಲ್ಲ ಶಬ್ದಗಳು ಆದ್ಯಕ್ಷರಗಳನ್ನು ಜೋಡಿಸಿ ಮಾಡುವುದು ಅಂತ ಒಂದು ವ್ಯಾಖ್ಯಾನ ಮಾಡ್ತಾರೆ. ಆದರೆ ಸಂಸ್ಕೃತದ ಶಬ್ದ ಅದು. ಇತಿ ಅಂದರೆ ಈ ರೀತಿಯಾಗಿ, ಹ ಅಂದರೆ 100ಕ್ಕೆ 100 ನಿಶ್ಚಯವಾಗಿಯೂ ಆಸ ನಡೆದಿತ್ತು. ಹಾಗಾದರೆ ಹಿಂದಕ್ಕೆ ನಡೆದ ಘಟನೆಗಳನ್ನು ಇತಿಹಾಸ ಅಂತ ಹೇಳ್ತಾರೆ. ಒಂದು ಭಿಕ್ಷುವಿನ ಕಥೆ. ಕೇನಚಿತ್ ಭಿಕ್ಷುಣ ಗೀತಂ ಪರಿಭೂತೇನ ದುರ್ಜನೈಹಿ ಸ್ಮರತಾ ಧೃತಿಯುಕ್ತೇನ ವಿಪಾಕಂ ನಿಜ ಕರ್ಮಣಃ. ಈ ಭಿಕ್ಷುಗೀತೆಯ ಮೂಲ ಸ್ರೋತಸ್ಸು ಏನು ಅಂತೇಳಿದರೆ, ಒಬ್ಬ ವ್ಯಕ್ತಿ ಅವಂತಿ ದೇಶದಲ್ಲಿ ಬಡ್ಡಿ ವ್ಯಾಪಾರ ಮಾಡ್ತಾ ಇದ್ದಂತಹ ಒಬ್ಬ ಬ್ರಾಹ್ಮಣ, ಅವನ ಕಥೆ ಇದು. ಆತನಿಗೆ ಆರಂಭದಲ್ಲಿ ಸಂಪಾದನೆ ಮಾಡುವುದರ ಕಡೆಗೆ ಮಾತ್ರ ದೃಷ್ಟಿ. ಸಿಕ್ಕಾಬಟ್ಟೆ ಸಂಪಾದಿಸಿದ ಹಣದಲ್ಲಿ ಸ್ವಲ್ಪವನ್ನೂ ಕೂಡ ಬೇರೆ ಕಡೆಗೆ ವಿನಿಯೋಗಿಸಲಿಲ್ಲ. ಧರ್ಮಕರ್ಮಗಳಲ್ಲಿ ಸುತರಾಂ ಆತ ವಿನಿಯೋಗಿಸಲಿಲ್ಲ. ಕೊನೆಗೆ ಆತ ಸಂಪಾದನೆ ಮಾಡಿದ ದುಡ್ಡು ಹಾಗೆ ನಾಶವಾಯಿತು. ನಾಶವಾದ ಸ್ಥಿತಿಯಲ್ಲಿ ಆತ ತಲೆಗೆ ಕೈ ಹಿಡಿದು ಕೂಡುವಂತಹ ಪ್ರಸಂಗ ಬಂತು. ಆವಾಗ ಬುದ್ಧಿವಂತ ಆದ. ನಾನು ಅಂದರೆ ಏನು, ನನ್ನ ದುಡ್ಡು ಅಂದರೆ ಏನು ಅಂತ ಏನೋ ವಿಮರ್ಶೆ ಮಾಡಿದ. ಈ ವಿಮರ್ಶೆಯನ್ನು ಮಾಡಿ ಕೊನೆಗೆ ದುಡ್ಡಿಗೂ ನನಗೂ ಸಂಬಂಧವೇ ಇಲ್ಲ,
ದುಡ್ಡಿದ್ದಾಗ ಎಷ್ಟು ಕಷ್ಟದಲ್ಲಿದ್ನೋ ಈಗ ಅಷ್ಟು ಕಷ್ಟದಲ್ಲಿಲ್ಲ, ಈಗ ಸುಖವಾಗಿದ್ದೇನೆ ಅಂತ ಒಂದು ಸ್ಥಿತಿಗೆ ಬಂದಾದ. ಈ ಸ್ಥಿತಿಗೆ ಬಂದವನು ತಾನು ದೇವರನ್ನು ಒಳಗೆ ಕಾಣ್ತಾ ಒಂದು ರೀತಿಯ ಮಾತುಗಳನ್ನು ಆಡ್ತಾನೆ. ಆ ಮಾತುಗಳಿಗೆ ಭಿಕ್ಷುಗೀತೆ ಅಂತ ಹೆಸರು. ಈತನ ಒಟ್ಟು ಜೀವನದಲ್ಲಿ ಭಾರೀ ಸಮೃದ್ಧಿಯಿಂದ ಬದುಕಿದ್ದಂತಹ ವ್ಯಕ್ತಿ ಎಲ್ಲವನ್ನು ಕಳೆದುಕೊಂಡಂತಹ ಸ್ಥಿತಿಯಲ್ಲಿ ಯಾವ ರೀತಿಯ ವೈರಾಗ್ಯವನ್ನು ತಳೆದ ಅನ್ನುವುದು ಒಟ್ಟು ಈ ಭಿಕ್ಷುಗೀತೆಯ ಸ್ಥಿತಿ. ಯಾವ ವ್ಯಕ್ತಿಯವ? ಅವಂತೀಷು ದ್ವಿಜ ಕಶ್ಚಿತ್ ಆಸೀತ್ ಆಢ್ಯತಮಶ್ರಿಯ ವಾರ್ತಾವೃತ್ತಿ ಕದರ್ಯಸ್ತು ಕಾಮೀ ಲುಬ್ಧೋತಿ ಕೋಪನಃ. ಯಾವ ದೋಷಗಳು ಮನುಷ್ಯನಲ್ಲಿ ಇರಬಾರ್ದೋ ಅಂತಹ ದೋಷಗಳಿಂದ ಕೂಡಿದ್ದವ ಅವಾಗಿದ್ದ. ಅವನು ಏನೇನಾಗಿದ್ದ ಅಂತ ಹೇಳಿದರೆ, ಅವಂತಿ ದೇಶದ ಬ್ರಾಹ್ಮಣ, ವಾರ್ತಾವೃತ್ತಿ, ಬಡ್ಡಿ ವ್ಯಾಪಾರ ಮಾಡ್ತಾ ಬದುಕಿದ್ದ. ವಾರ್ತಾ ಅಂತ ಹೇಳಿದರೆ ಈ ಕನ್ನಡದ ವಾರ್ತೆ ಅಲ್ಲ, ಆ ವಾರ್ತೆಯು ಕೂಡ ಸಂಸ್ಕೃತದ್ದೇ ಶಬ್ದ. ಸಂಸ್ಕೃತದಲ್ಲಿ ಸಾಮಾನ್ಯ ಒಂದು ಶಬ್ದಕ್ಕೆ ಸುಮಾರು ಅರ್ಥ ಇರ್ತದೆ. ಈಗ ನಾವು ಶ್ರೀಹರಿ ಅಂತ ಹೀಗೆ ಹೇಳಿದರೆ ದೇವರಾಗ್ತಾರೆ, ಅಲ್ಲಿ ಹರಿ ಅಂತ ಹೇಳಿದರೆ ಮಂಗ ಅಂತ ಅರ್ಥ. ಬಟ್ಟೆಯನ್ನು ಹರಿ ಅಂದರೆ ಆ ಹರಿದಿ ಬೇರೆ ಅಲ್ವಾ, ನೀರು ಹರಿಯುವುದು ಅಂದರೆ ಅಲ್ಲಿ ಹರಿ ಬೇರೆ. ಕನ್ನಡದಲ್ಲೂ ಹರಿ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಅವನು ಕಾರಿನಲ್ಲಿ ಹೋಗುವಾಗ ಕಾರಿದನು ಅಂತ ಹೇಳಿದ್ದಾರೆ. ಮೊದಲು ಕಾರು ಬೇರೆ, ಎರಡನೇ ಕಾರು ಬೇರೆ. ಅವನು ಅಡಿಗೆ ಮಾಡುವಾಗ ಪಾತ್ರೆಯ ಅಡಿಗೆ ಬಿದ್ದ ಅಂದರೆ ಮೊದಲನೇ ಅಡಿಗೆ ಬೇರೆ, ಎರಡನೇ ಅಡಿಗೆ ಬೇರೆ. ಅಂದರೆ ಕನ್ನಡದಲ್ಲಿ ಒಂದೇ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಸಂಸ್ಕೃತದಲ್ಲಿ ಹಾಗಲ್ಲ, ಹರಿ ಅನ್ನೋ ಶಬ್ದಕ್ಕೆ 21 ಅರ್ಥ. ನಂಗೆ ಗೊತ್ತಿರೋದು ಅಷ್ಟೇ ಅರ್ಥ. ಅದು ಏನು ಕೋಶದಲ್ಲಿ ಈಗ ಗೋ ಶಬ್ದ ಶುರು ಆಗ್ತದೆ. ಗೋ ಶಬ್ದ ವೇದದಲ್ಲಿ ತುಂಬ ಬಾರಿ ಬರ್ತದೆ. ಗೋ ಶಬ್ದ ವೇದದಲ್ಲಿ ಎಷ್ಟು ಅರ್ಥದಲ್ಲಿ ಬರ್ತದೆ ಅನ್ನುವುದನ್ನು ಯಾಸ್ಕ ತನ್ನ ನಿರುಕ್ತದಲ್ಲಿ ಹೇಳ್ತಾನೆ. ನಿಘಂಟು ಅಂತ ಒಂದು ಗ್ರಂಥ ಇದೆ. ಆ ನಿಘಂಟು ಗ್ರಂಥದಲ್ಲಿ ಆ ಎಷ್ಟು ಅರ್ಥದಲ್ಲಿ ಯಾವ ಶಬ್ದ ಇದೆ ಅನ್ನುವುದನ್ನು ನಿರೂಪಣೆ ಮಾಡ್ತಾರೆ. ಅಲ್ಲಿ ಗೋ ಶಬ್ದಕ್ಕೆ ಒಟ್ಟು ಎಷ್ಟು ಅರ್ಥ ಇದೆ ಅಂತ ಹೇಳುವಾಗ 8 ಅರ್ಥವನ್ನು ಮೊದಲು ನಿಘಂಟು ಹೇಳ್ತದೆ. ಆಮೇಲೆ ಭೂಮಿ ಎಂಬ ಅರ್ಥದಲ್ಲಿ ಎಷ್ಟು ಶಬ್ದ ಬರ್ತದೆ ಅಂದರೆ ಗೌ, ಗುಮಾ, ಜುಮಾ, ಕ್ಷಮ ಅಂತ ಪ್ರಾರಂಭ ಮಾಡಿಕೊಂಡು ಇತಿ ಏಕವಿಂಶತಿ ಪೃಥಿವ್ಯಾಂ, ಹೀಗೆ 21 ಶಬ್ದ ಭೂಮಿ ಎಂಬ ಅರ್ಥದಲ್ಲಿದೆ. ಅಂದರೆ ಒಂದೇ ಶಬ್ದಕ್ಕೆ, ಭೂಮಿ ಎಂಬ ಒಂದು ಅರ್ಥಕ್ಕೆ 21 ಶಬ್ದ ಇದೆ. ಅಥವಾ ಒಂದೇ ಶಬ್ದಕ್ಕೆ 21 ಅರ್ಥ ಇರಬಹುದು. ಇದು ಸಂಸ್ಕೃತದಲ್ಲಿರತಕ್ಕಂಥ ವಿಶೇಷಗಳು. ಆ ದೃಷ್ಟಿಯಿಂದ ಇಲ್ಲಿ ವಾರ್ತಾ ಅಂದರೆ ಹೇಗೆ ನಮ್ಮ ಇವತ್ತಿನ ವೃತ್ತಾಂತ ಎಂಬ ಅರ್ಥ ಇದೆಯೋ ಅದರ ಜೊತೆಗೆ ವಾರ್ತಾ ಶಬ್ದಕ್ಕೆ ಹೆಚ್ಚು ಬಳಕೆಯಲ್ಲಿರುವ ಶಾಸ್ತ್ರೀಯ ಅರ್ಥ ಏನು ಅಂತ ಹೇಳಿದರೆ ಬಡ್ಡಿ ವ್ಯಾಪಾರ ಅನ್ನೋದು ವಾರ್ತಾ ಶಬ್ದದ ಅರ್ಥ. ಅನ್ನು ವಾರ್ತಾ ವೃತ್ತಿ, ಬಡ್ಡಿ ಅನ್ನುವುದಕ್ಕೆ ಶಬ್ದದ ಸಂಸ್ಕೃತದಲ್ಲಿ ಶಬ್ದ ಏನು ಗೊತ್ತೋ, ವೃದ್ಧಿ ಅಂತ. ಅಷ್ಟೇ ವೃದ್ಧಿ. 100 ರೂಪ್ಯಕಾಣಿ ದತ್ತಾನಿ ಕತಿ ವೃದ್ಧಿ ಅಂತ. 100 ರೂಪಾಯಿ ಕೊಟ್ಟಿದ್ದೀರಲ್ಲ, ಅದಕ್ಕೆ ಬಡ್ಡಿ ಎಷ್ಟು ಅಂದರೆ ಕತಿ ವೃದ್ಧಿ, ವೃದ್ಧಿ ಎಷ್ಟು ಅಂತ. ಅಂದರೆ ಅವನಿಗೆ ಜಾಸ್ತಿ ಮಾಡಿ ಕೊಡಬೇಕಾದ್ದೇ ಎಷ್ಟು ಅಂತ. ಬಡ್ಡಿ ಅನ್ನೋದಕ್ಕೆ ವೃದ್ಧಿ ಅಂತ ಸಂಸ್ಕೃತದಲ್ಲಿ ಶಬ್ದ. ಆದರೆ ಆ ಬಡ್ಡಿ ವ್ಯಾಪಾರ ಉಂಟಲ್ಲ, ವ್ಯವಹಾರ, ಅದಕ್ಕೆ ವಾರ್ತಾ ಅಂತ ಹೆಸರು. ಈಗ ವಾರ್ತಾವೃತ್ತಿ, ಆ ವ್ಯಾಪಾರವನ್ನು ಮಾಡ್ತಾ, ಇದು ಮೊದಲನೆಯ ದೋಷ. ಕೆಲವು ವಾರ್ತಾವೃತ್ತಿ ತಪ್ಪಲ್ಲ, ಆದರೆ ಬ್ರಾಹ್ಮಣನಿಗೆ ತಪ್ಪು. ಇವತ್ತಿಗೂ ನಮ್ಮ ಇಸ್ಲಾಂ ಮತದಲ್ಲಿ ವಾರ್ತಾವೃತ್ತಿ ಇಲ್ಲವೇ ಇಲ್ಲ. ಅಂದರೆ ನಮ್ಮಲ್ಲೂ ಧರ್ಮ ಅಂತ ಆದಮೇಲೆ ಅದನ್ನು ಅನುಷ್ಠಾನ ಮಾಡಬೇಕಲ್ವ. ವಿಪ್ರನಿಗೆ ಅದು ನಿಷಿದ್ಧವಾದ್ದು. ಆದ್ದರಿಂದ ವಾರ್ತಾವೃತ್ತಿ ಅನ್ನುವ ಕಾರಣದಿಂದಲೇ ಈತನಲ್ಲಿ ದೋಷ ಕಾಣಿಸಿತು. ಎರಡನೇದ್ದು ಕದರೀಯ ಅಂತ. ಕದರೀಯ ಅಂತ ಹೇಳಿದರೆ ಅದನ್ನು ಕೋಶದಲ್ಲಿ ಕದರಿಯ ಶಬ್ದದ ಅರ್ಥ ಹೇಳ್ತಾರೆ. ಆತ್ಮಾನಂ ಧರ್ಮಕೃತ್ಯಂಚ ಪುತ್ರದಾರಾಂಶ್ಚ ಪಾತಯನ್ ಯೋ ಲೋಭಾತ್ ಸಂಚಿನೋತ್ಯರ್ಥಾನ್ ಕದರಿಯಂ ತಂ ಪ್ರಚಕ್ಷತೆ ಅಂತ. ಕದರಿಯ ಅಂತ ಯಾರನ್ನು ಕರೀತಾರೆ ಅಂದರೆ, ಅವ ಸಂಪಾದನೆ ಮಾಡ್ತಾ ಇರ್ತಾನೆ. ಯಹ ನಿರಂತರಂ ಅರ್ಥಾನ್ ಸಂಚಿನೋತಿ, ಸಂಪತ್ತನ್ನು ರಾಶಿ ಹಾಕ್ತಾ ಇರ್ತಾನೆ. ಆದರೆ ಆ ರಾಶಿ ಹಾಕುವ ಕೆಲಸದ ಮೂಲಕ ಆತ ಆತ್ಮಾನಂ ಧರ್ಮಕೃತ್ಯಂಚ ಪುತ್ರದಾರಾಂಶ್ಚ ಪಾತಯನ್, ಪತಿತ ಆಗ್ತಾ ಹೋಗ್ತಾನೆ. ತಾನೂ ಪತಿತನಾಗ್ತಾನೆ, ತನ್ನ ಹೆಂಡತಿ ಮಕ್ಕಳನ್ನೂ ಪತಿತವರನ್ನಾಗಿಸ್ತಾನೆ, ತನ್ನ ಧರ್ಮಕೃತ್ಯವನ್ನೂ ಪತನ ಮಾಡಿಸ್ತಾನೆ. ಅಂದರೆ ಒಂದು ಸಂಧ್ಯಾವಂದನೆ 2 ಹೊತ್ತು ಮಾಡಬೇಕು ವಿಪ್ರ ಅಂತ ಆದ ಮೇಲೆ. ವಿಪ್ರ ಯಾಕೆ? ಕ್ಷತ್ರಿಯನಾದರೂ ಸಂಧ್ಯಾವಂದನೆ ಮಾಡಬೇಕು, ವೈಶ್ಯನಾದರೂ ಸಂಧ್ಯಾವಂದನೆ ಮಾಡಬೇಕು. ಆದರೆ ವೈಶ್ಯನಿಗೆ ಸಂಧ್ಯಾವಂದನೆಯನ್ನು ಒಟ್ಟಿಗೆ 2 ಮಾಡುವುದಕ್ಕೆ ಅವಕಾಶ ಕೊಟ್ಟಿದ್ದಾರೆ, ವಿಪ್ರನಿಗೆ ಆ ಅವಕಾಶ ಕೊಡಲಿಲ್ಲ. 3 ಸಂಧ್ಯಾವಂದನೆಯಲ್ಲಿ 1 ಎಲ್ಲೋ ಸೇರಿಸಬಹುದು ಅಂತ ಹೇಳಿದ್ದಾರೆ ಅಷ್ಟೇ. 2 ಆಯಾ ಕಾಲದಲ್ಲೇ ಮಾಡಬೇಕು ಅಂತ ವಿಧಾನ ಮಾಡಿದ್ದಾರೆ.
ಇವನು ಸಂಪಾದನೆ ಮಾಡುವ ಕಾರಣದಿಂದ ಬೆಳಗ್ಗಿನ ಸಂಧ್ಯಾವಂದನೆಯು ಬಿಡುವುದು, ರಾತ್ರಿಯ ಸಂಧ್ಯಾವಂದನೆಯನ್ನು ಬಿಟ್ಟ ಅಂತಾದರೆ ತನ್ನ ಧರ್ಮಕೃತ್ಯವನ್ನು ಕೆಳಗೆ ಹಾಕಿದ ಅಂತ ಅರ್ಥ. ಧರ್ಮಕೃತ್ಯಕ್ಕೆ ಒಂದು ಪತನ ಬಂತು ಅಂತ ಅರ್ಥ. ಆತ್ಮಾನಂ ಪಾತಯನ್ ಅಂದರೆ ತಾನು ಬೇಡದೇ ಇದ್ದ ಆಹಾರವನ್ನೆಲ್ಲ ಸ್ವೀಕಾರ ಮಾಡ್ತಾನೆ ಅಂತಾದರೆ ಆತ್ಮಪಾತಿತ್ಯ ಅನ್ನೋದು ಬರ್ತದೆ. ಇದರ ಜೊತೆಗೆ ಪುತ್ರದಾರಾಂಶ್ಚ ಪಾತಯನ್, ಪತ್ನಿ ಸುತರನ್ನು ಕೂಡ ತಾನು ಪತಿತರನ್ನಾಗಿಸುತ್ತಾ. ಇದರ ಅರ್ಥ ಏನು? ಪತ್ನಿ ಸುತರಿಗೆ ಅವರಿಗೆ ಆದ ಕೆಲವು ಅನುಷ್ಠಾನಗಳುಂಟು. ಅನುಷ್ಠಾನಗಳು ಅಂತೇಳಿದರೆ ಅವರೂ ಕೂಡ ತಮ್ಮ ಜನ್ಮ ನಕ್ಷತ್ರ ಬಂದಾಗ ಆ ನಿಮಿತ್ತವಾಗಿ ಒಂದು ಚಿರಜೀವಿ ಪೂಜೆ ಇತ್ಯಾದಿಗಳನ್ನು ಮಾಡಿ ಒಂದು ದಂಪತಿಗಳನ್ನು ಕರೆದು ಅವರಿಗೆ ಪೂಜೆ ಮಾಡುವಂಥದ್ದು, ಅಥವಾ ಒಂದು ಹೆಣ್ಣನ್ನು ಕರೆದು ಸುಮಂಗಲೆಯರಿಗೆ ದಾನ ಕೊಡುವಂಥದ್ದು, ಅಥವಾ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಒಂದು ಸೇವೆಯನ್ನು ಮಾಡಿಸಿ ನಮಸ್ಕಾರ ಮಾಡುವಂಥದ್ದು. ಇಂಥ ವಿಧಾನ ಹೆಂಡತಿ ಮಕ್ಕಳಿಗೂ ಕೂಡ ಉಂಟು. ಅದನ್ನು ನಡೆಸುವ ಜವಾಬ್ದಾರಿ ಅಪ್ಪನಾಗಿ ಮನೆಯಲ್ಲಿ ಸಂಪಾದನೆ ಮಾಡತಕ್ಕಂಥ ಹಿರಿಯ ಅಂತಹ ಕೆಲಸಗಳನ್ನು ಮಾಡಿಸಬೇಕು. ಇವನು ನಿಮ್ಮ ಅನುಷ್ಠಾನಕ್ಕೆ ದುಡ್ಡು ಗಿಡ್ಡೇನು ಕೊಡುವುದಿಲ್ಲ, ಏನೂ ಕೊಡುವುದಿಲ್ಲ. ನಂಗೆ ಒಬ್ಬನಿಗೆ ಮಾಡಿದರೆ ಸಾಕು, ಇವನಂತೂ ಮಾಡಿಸಿಕೊಳ್ಳುವುದಿಲ್ಲ. ಇನ್ನು ಯಾವ ಕಾರಣದಿಂದಲೂ ಹೆಂಡತಿ ಮಕ್ಕಳಿಗೆ ಒಂದು ಶುಕ್ರಾದಿತ್ಯ ಸಂಧಿ ಬಂತು, ಮತ್ತೊಂದು ಬಂತು, ಅದಕ್ಕೆ ಸ್ವಲ್ಪವೂ ವಿನಿಯೋಗ ಮಾಡುವುದಿಲ್ಲ. ಇಷ್ಟಾದಾಗ ಅವರನ್ನೂ ಪತಿತರನ್ನಾಗಿಸ್ತಾನೆ. ಅವರು ಮಾಡಬೇಕಾದ ಧರ್ಮಕ್ಕೂ ಕೂಡ ತಾನು ಸಹಕಾರ ಕೊಡುವುದಿಲ್ಲ, ಬೇಕಾದ್ದನ್ನು ಒದಗಿಸುವುದಿಲ್ಲ ಅಂತಾದರೆ ಈಗ ಪತ್ನಿ ದಾರಾಂಶ್ಚ ಪುತ್ರ ದಾರಾಂಶ್ಚ ಪಾತಯನ್ ಯಹ ಲೋಭಾತ್. ಇದಕ್ಕೆಲ್ಲ ಕಾರಣ ಏನು ಅಂದರೆ ಆತನಲ್ಲಿರುವ ಲೋಭ. ಲೋಭ ಅಂದರೆ ತನ್ನ ಸಂಪತ್ತನ್ನು ಮತ್ತೊಬ್ಬ ಕಿಂಚಿತ್ತೂ ಪಡೆಯುವ ಹಾಗಿಲ್ಲ ಅನ್ನುವ ಮನಸ್ಥಿತಿಗೆ ಲೋಭ ಅಂತ ಹೆಸರು. ಈ ಲೋಭದಿಂದ ಸಂಚಿನೋತಿ ಅರ್ಥಾನ್ ಕದರಿಯಂತಂ ಪ್ರತ್ಯಕ್ಷತೆ. ಈತ ಕದರಿಯ ಆಗಿದ್ದ ಅಂದರೆ ಸಿಕ್ಕಾಬಟ್ಟೆ ಜಿಪುಣ. ಕದರಿಯ ಅನ್ನೋ ಶಬ್ದಕ್ಕೆ ಕನ್ನಡದ ಶಬ್ದ ಜಿಪುಣ ಅನ್ನೋದಾಗಬಹುದು. ಮೂರನೇದ್ದು ಕಾಮಿ, ಸಿಕ್ಕಿದ್ದೆಲ್ಲ ಬೇಕು ಅನ್ನುವ ಬಯಕೆಯುಳ್ಳವ. ಮತ್ತೊಂದು ಅತಿಕೋಪನಃ, ಇದು ಅದರ ಜೊತೆಗೆ ಸೇರಿಕೊಂಡಿದೆ. ಸಿಕ್ಕಾಬಟ್ಟೆ ಸಿಟ್ಟು, ಚಿಕ್ಕ ಚಿಕ್ಕ ವಿಷಯಗಳು ಸಿಟ್ಟು ಮಾಡಿಕೊಳ್ತಕ್ಕಂಥವ. ಒಂದು ದಿವಸವೂ ತನ್ನ ಮನೆಗೆ ಕರೆದು ತನ್ನ ಬಂಧುಗಳಿಗೆ ಅನ್ನ ಹಾಕಲಿಲ್ಲಂತೆ. ಕರೆದು ಅನ್ನ ಹಾಕಲೇಬೇಕು ಅಂತೇನಿಲ್ಲ, ಯಾಕಂದರೆ ಅವರ ಮನೆಯಲ್ಲೂ ಊಟ ಇರ್ತದೆ. ಆದರೆ ಬಂದಾಗ ಅನ್ನ ಹಾಕಬೇಕಲ್ವ, ಅದೂ ಮಾಡಲಿಲ್ಲಂತೆ. ಅತಿಥಿಗಳು, ಗೃಹಸ್ಥನ ಧರ್ಮ, ಶ್ರೇಷ್ಠ ಧರ್ಮ ಯಾವುದು ಅಂದರೆ ಕರೆದು ಅನ್ನ ಹಾಕುವಂಥದ್ದು ಶ್ರೇಷ್ಠ ಧರ್ಮ. ಮಧ್ಯಮ ಧರ್ಮ ಏನು ಅಂತ ಹೇಳಿದರೆ, ಅಂದರೆ ಗೃಹಸ್ಥ ಹೌದು ಅಂತ ಹೇಳಿಕೊಳ್ಳುವುದಕ್ಕೆ ಧರ್ಮ ಎಷ್ಟು ಅಂತ ಹೇಳಿದರೆ, ಬಂದವರನ್ನು ಸರಿಯಾಗಿ ಅತಿಥಿ ಸತ್ಕಾರವನ್ನು ಮಾಡಿ ಉಪಚರಿಸುವಂಥದ್ದು ಗೃಹಸ್ಥನ ಅತ್ಯಂತ ಪ್ರಮುಖ ಧರ್ಮ. ಅದನ್ನು ಬಿಟ್ಟಿತು ಅಂತಾದರೆ ಸ್ಮಶಾನ ತುಲ್ಯಾನಿ ಗೃಹಾಣಿ ತಾನಿ ಅಂತ ಹೇಳ್ತಾರೆ. ಆ ಮನೆ ವೈಕುಂಠ ತುಲ್ಯ ಅಲ್ಲ, ಅದು ಸ್ಮಶಾನ ತುಲ್ಯವಾದದ್ದು. ಯಾವುದು? ಯತ್ರ ನಾಸ್ತಿ ಗುರು ಬಾಂಧವ ಪೂಜಾ, ಯಾವ ಮನೆಯಲ್ಲಿ ಗುರು ಬಾಂಧವರ ಪೂಜೆ ಇಲ್ಲವೋ, ವೇದ ಘೋಷಗಳ ಧ್ವನಿ ಯಾವ ಮನೆಯಲ್ಲಿ ನಡೆಯುವುದಿಲ್ಲವೋ. ವೇದಘೋಷ ಇಲ್ಲದೆ ಹೋದರೂ ಒಂದು ಗಂಟಾಮಣಿ ಜಾಗಟೆಯ ಧ್ವನಿಯಲ್ಲಿ ನಡೆಯುವುದಿಲ್ಲ, ಅಷ್ಟಾದರೂ ಇಟ್ಟುಕೊಳ್ಳುವ. ಯಾವ ಮನೆಯಲ್ಲಿ ಒಂದು ದೇವರ ಪೂಜೆ ನಡೆಯುವುದಿಲ್ವೋ, ಒಂದು ಗುರು ಬಾಂಧವರಿಗೆ ಅತಿಥಿ ಸತ್ಕಾರಾದಿಗಳು ಎಲ್ಲಿ ನಡೆಯುವುದಿಲ್ವೋ, ಎಲ್ಲಿ ವಿಪ್ರ ಪಾದೋದಕ ಕರ್ದಮತೆ ಇಲ್ಲವೋ, ಬ್ರಾಹ್ಮಣರ ಕಾಲು ತೊಳೆದು ಅವರ ನೀರಿನಿಂದ ಮನೆ ಕೆಸರಾಗುವುದಿಲ್ಲವೋ, ಅಂತಹ ಮನೆ ಅದು ಸ್ಮಶಾನ ತುಲ್ಯಾನಿ ಗೃಹಾಣಿ ತಾನಿ ಅಂತ ಹೇಳ್ತಾರೆ. ಹಾಗಾದರೆ ಗೃಹ ಅದು ಒಂದು ಭಗವಂತನಿಗೆ ಇಷ್ಟವಾಗುವ ಸ್ಥಾನ ಅಂತ ಆಗಬೇಕಾದರೆ ಆ ಗೃಹದಲ್ಲಿ ಅವಶ್ಯವಾಗಿ ಗುರು ಬಾಂಧವರ ಅತಿಥಿ ಅಭ್ಯಾಗತರ ಪೂಜಾ ಸತ್ಕಾರಗಳು ನಿರಂತರ ನಡೀತಾ ಇರಬೇಕು. ಆದರೆ ಇವನು ಒಂದು ದಿವಸವೂ ಕೂಡ ಜ್ಞಾತಯೋ ಅತಿಥಯಸ್ತಸ್ಯ ವಾಂಗ್ಮ್ಯಾತ್ರೇಣಾಪಿ ಅನರ್ಚಿತಾ. ಜ್ಞಾತಿಗಳು ಅಂತ ಹೇಳಿದರೆ 10 ದಿವಸದ ಆಶೌಚ ಉಳ್ಳವರು ಅಂತ ಅರ್ಥ, ಸಪಿಂಡರು ಅಂತ. ಅತಿಥಿಗಳು ಅಂತ ಹೇಳಿದರೆ ನಮ್ಮ ರಕ್ತ ಸಂಬಂಧ ಇಲ್ಲದೆ ಇರುವವರು ಅತಿಥಿ. ಅತಿಥಿ ಅನ್ನೋ ಶಬ್ದಕ್ಕೆ 2 ಅರ್ಥ ಇದೆ. ಒಂದು ಜಾಸ್ತಿ ಊಟ ಮಾಡುವವರು ಅಂತ ಅರ್ಥ. ಅತಿ ಥಮ್ ಯೇಷಾಂತೆ ಅತಿಥಿನಃ ಅಂತ. ಥಮ್ ಅಂದರೆ ಅನ್ನಂ ಅಂತ ಅರ್ಥ. ಅತಿ ಅನ್ನವನ್ನು ಉಣ್ಣುವವರಿಗೆ ಅತಿಥಿಗಳು ಅಂತ ಹೆಸರು. ಅತಿ ಅನ್ನ ಅಂತ ಹೇಳಿದರೆ ಏನು? ನಾವು ನಮಗೆ ಎಷ್ಟು ಬೇಕೋ ಅಷ್ಟು ಮಾಡಿದರೆ ಅತಿಥಿಗಳಿಗೆ ಸಾಕಾಗುವುದಿಲ್ಲ ಅಂತ ಅರ್ಥ. ಅದು ಬಿಟ್ಟು ಬಂಡಿಯ ಅನ್ನವನ್ನು ಉಂಡಿತು ಕೂಸುವಂಥದ್ದಲ್ಲ. ಜಾಸ್ತಿ ಊಟ ಮಾಡುವವರು, ಬೆಳಗ್ಗೆ ಫಲಾಹಾರ ಮಾಡಿ ಊಟಕ್ಕೆ ಬರುವವರು ಅಲ್ಲ ಅಂತ ಅರ್ಥ. ಒಟ್ಟಂದದಲ್ಲಿ ಜಾಸ್ತಿ ಊಟ ಮಾಡುವವರು ಅವರು ಅತಿಥಿ ಅಂತ ಹೆಸರು. ಅಭ್ಯಾಗತರು ಅಂತ ಹೇಳಿದರೆ ಅವರು ನಾವು ಕರೆದು ಬಂದವರು ಅಭ್ಯಾಗತರು, ಕರೆಯದೇ ಬಂದವರು ಅತಿಥಿಗಳು. ಈಗ ಎಲ್ಲ ಅರ್ಥ ಬೇರೆ ಆಗಿದೆ. ಅತಿಥಿ ಅಂತ ಹೇಳಿದರೆ ಕರೆದು ಬಂದರೆ, ನಾವು ಇವತ್ತು ಮದುವೆಗೆ ತುಂಬ ಜನ ಕರೆದಿದ್ದೇವೆ, ತುಂಬ ಅತಿಥಿಗಳು ಬರ್ತಾರೆ ಅಂತ ನಾವು ಕರೆದು ಬಂದವರನ್ನು ಅತಿಥಿ ಅಂತ ಈಗ ಕರೆಯುವುದು ನಾವು.
ಅಭ್ಯಾಗತರು ಅಂದ್ರೆ ಕರೆಯದೇ ಬಂದವರು ಅಂತ ಅರ್ಥ ಮಾಡ್ಕೊಂಡು ಬಿಟ್ಟಿದ್ದೇವೆ. ಯಾಕಂದ್ರೆ ಅತಿಥಿ ಅಭ್ಯಾಗತರೆಲ್ಲ ಇದ್ದಾರೆ ಅಂದ್ರೆ ಹಾಗೆ ಅರ್ಥ ಮಾಡಿದ್ದೇವೆ. ವಸ್ತುತಃ ಹಾಗಲ್ಲ. ಅಭ್ಯಾಗತರು ಅಂತ ಹೇಳಿದ್ರೆ ಅಭಿ ಅಂದ್ರೆ ಎದುರಾಗಿ, ಅಂದ್ರೆ ನಾವು ಕರೆದದ್ದಕ್ಕೋಸ್ಕರ, ಆಗತ ಅಂದ್ರೆ ಬಂದವರು, ಆ ಶಬ್ದದ ಅರ್ಥ ಹಾಗೆ. ಅತಿಥಿ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ, ಅವರು ಇದ್ದಕ್ಕಿದ್ದಾಗೆ ಬಂದರು. ಉದಾಹರಣೆಗೆ ಅಂಬರೀಷ ಮಹಾರಾಜ ತಾನು ದ್ವಾದಶಿ ವ್ರತವನ್ನು ಅನುಷ್ಠಾನ ಮಾಡುವಾಗ ಬೆಳಗ್ಗಿನ ಹೊತ್ತು ಪಾರಣೆಗೆ ಇವತ್ತು ಇಷ್ಟೇ ಜನವ ಅಂತ ಯೋಚನೆ ಮಾಡ್ತಾ ಇರುವಾಗ 10,000 ಜನ ಶಿಷ್ಯರನ್ನು ಕರ್ಕೊಂಡು ದೂರ್ವಾಸ ಮಹರ್ಷಿಗಳು ಬಂದರು. ಅತಿಥಯ ಸಮಾಗತ ಅಂತಾನೆ, ಅಭ್ಯಾಗತರಲ್ಲ ಅವರು. ಯಾಕಂದ್ರೆ ಇವನು ನಿರೀಕ್ಷೆ ಮಾಡಿರಲಿಲ್ಲ, ನಮಗೆ ಇಂಥ ಶ್ರೇಷ್ಠರಾದ ಯತಿಗಳು ಇವತ್ತು ಭಿಕ್ಷೆಗೆ ಸಿಗ್ತಾರೆ ಅಂತ ಅವ ಆಲೋಚನೆ ಮಾಡಿರಲಿಲ್ಲ. ಅತಿಥಿ ಅಂತ ಅಂಥವರನ್ನು ಕರೆಯೋದು. ಹಾಗೆ ಈ ಅತಿಥಿಗಳನ್ನಾಗಲಿ ಅಥವಾ ಮನೆಗೆ ಬಂದ ಜ್ಞಾತಿಗಳನ್ನಾಗಲಿ, ಜ್ಞಾತಯೋ ಅತಿಥಯಸ್ತತ್ರ ವಾಂಗ್ಮಾತ್ರೇಣಾಪ್ಯಪೂಜಿತಾ, ಬಂಧವರನ್ನು ಮೊದಲು ಪೂಜಿಸಬೇಕಾದ ಯಾವುದರಿಂದ? ದೃಷ್ಟಿಯಿಂದ ಪೂಜಿಸಬೇಕು. ಅಂದರೆ ಅಲ್ಲಿ ಬಂದರು ಅಂತ ಗೇಟ್ ಶಬ್ದ ಆದ ಕೂಡಲೇ ಇವರು ಅಂತ ಹೇಳಿದರು. ಅಲ್ಲಿಗೆ ಗೇಟ್ ಶಬ್ದ ಆದರೆ ಸ್ವಲ್ಪ ಬಾಗಿಲು ತೆಗೆದು ನೋಡಿ, ಅದು ಬಿಟ್ಟು ಅವ್ರು ಇಲ್ಲಿ ಬಂದು ಟಕ ಟಕ ಹೊಡೆದ ಮೇಲೆ ನೋಡುವುದಲ್ಲ. ಒಂದು ಬಂದಿದ್ದಾರೆ ಅಂದಾಗ ಮೊದಲು ದೃಷ್ಟಿಯಿಂದ ಅವರನ್ನು ಆರಾಧಿಸಬೇಕು. ಮೊದಲು ದೃಷ್ಟಿರ್ದೇಯ ಅಂದರೆ ನಮ್ಮ ಕಣ್ಣನ್ನು ಅವರ ಕಡೆಗೆ ಹರಿಸಿದರೆ, ಓ ಇವರಿಗೆ ನಾವು ಬರುವುದು ಇಷ್ಟ ಇದೆ ಅಂತ ಅಷ್ಟರಲ್ಲಿ ಗೊತ್ತಾಗ್ತದೆ ಅವರಿಗೆ. ದೃಷ್ಟಿ ಆದ ಮೇಲೆ ನಾವು ಕೂತಿದ್ದವರು ಎದ್ದು ಹೋಗಬೇಕು. ಅದಕ್ಕೆ ಅಭ್ಯಾಗಮನ. ಅದು ಬಿಟ್ಟು ಕಾಲ ಮೇಲೆ ಕಾಲ ಹಾಕಿ ಹೀಗೆ ಕೂತ್ಕೊಂಡು ಬರಲಿ ಅವರು, ನಾವು ಹೀಗೆ ನೋಡಿ ಆಯ್ತಲ್ವಾ ಅಂತ ಹಾಗೆ ಕೂತಿರುವುದಲ್ಲ. ಬಂದವರನ್ನು ಎದ್ದು ಹೋಗಿ ಆಧರಿಸುವಂತಹದ್ದು ಎರಡನೇದ್ದು. ಆಮೇಲೆ ಕುಳ್ಳಿರಿಸಿ ನಗುವಿನ ಮೂಲಕ ಮಾತು ಆರಂಭಿಸೋದು. ಮೊದಲು ಮುಖ ಸಿಂಡರಿಸಿಕೊಂಡು ಆಮೇಲೆ ಮೆಲ್ಲ ಕಷ್ಟಪಟ್ಟು ನಗು ತಂದುಕೊಂಡು ಆಮೇಲೆ ಮಾತಾಡುವುದಲ್ಲ. ಅದು ಸ್ಮಿತಪೂರ್ವ ಭಾಷೆ ಅಂತ. ಮೊದಲು ಒಂದು ನಗು, ಆ ನಗು ಏನು ತಿಳಿಸಬೇಕು? ನೀವು ಬಂದದ್ದು ನಮಗೆ ಇಷ್ಟ ಆಯಿತು ಅನ್ನುವುದು ಮಾನಸ ಭಾವವನ್ನು ಅಭಿವ್ಯಕ್ತಿಗೊಳಿಸುವ ನಗು. ಆ ನಗುವಿನ ನಂತರ ಕ್ಷೇಮ ವಿಚಾರಗಳ ಜೊತೆಗೆ ಅವರ ಜೊತೆಗೆ ಮಾತುಕತೆ. ಇದನ್ನು ಆಡಬೇಕು. ಮಾತಾಡಬೇಕಾ? ಆಮೇಲೆ ನೀವು ಅವರಿಗೆ ತಿನ್ನುವುದಕ್ಕೆ ಕೊಡಿ ಅಥವಾ ಕೂತ್ಕೊಳ್ಳುವುದಕ್ಕೆ ಚಾಪೆ ಹಾಕಿ ಎಲ್ಲ ನಂತರದ್ದು. ಮೊದಲು ಮಾತಾಡಬೇಕು. ಮಾತಾಡಿ ಮನೆಯಲ್ಲಿ ಬೇಕಾದಷ್ಟು ಸಂಪತ್ ಸಮೃದ್ಧಿ ಇದ್ರೂ ಅವರಿಗೆ ಕೊಡ್ಲಿಕ್ಕೇನು ಮನಸ್ಸಿಲ್ಲ ಅಂತಾದರೆ ಆವಾಗ ಮಾತಿನಲ್ಲೇ ಎಲ್ಲ ಉಪಚಾರ ಮುಗಿಸಿಬಿಡ್ಬೋದು. ನಿಮಗೆ ನಾವು ಒಂದು ಕೇಸರಿ ಹಾಕಿದ ಹಾಲು ಕೊಡಬೇಕು ಅಂತಿದ್ವಿ, ಆದರೆ ಏನು ಮಾಡೋಣ ಹೇಳಿ, ಸ್ವಲ್ಪ ಏನೋ ಹಾಳಾಗೋಯ್ತು ಹಾಲು, ಕೊಡಲಿಕ್ಕೆ ಆಗಲಿಲ್ಲ, ಆದರೂ ಪ್ರೀತಿಯಿಂದ ಬಂದಿದ್ದೀರಲ್ಲ, ಅವ್ರು ಹಾಲು ಕುಡಿದ ಹಾಗೆ ಆಯಿತು ಅಂತ ಹೇಳಿ ಹೋಗ್ತಾರೆ ಅವರು, ತೊಂದರೆ ಇಲ್ಲ. ಆದರೆ ಮಾತಿನಿಂದಾದರೂ ಉಪಚಾರ ಮಾಡಬೇಕಲ್ವಾ? ಅದು ವಾಂಗ್ಮಾತ್ರೇಣಾಪ್ಯಪೂಜಿತಾ, ಮಾತಿನಿಂದಲೂ ಪೂಜೆ ಮಾಡಲಿಲ್ಲ. ಯಾಕಂದರೆ ಮಾತಿನಿಂದ ಪೂಜೆ ಮಾಡಿದರೆ ಠಿಕಾಣಿ ಹುಡ್ತಾರೆ. ಅವರು ಕೂತರು ಅಂತ ಹೇಳಿದರೆ ಆಮೇಲೆ ರಾತ್ರಿ ಹೊತ್ತೊಂದು ಅನ್ನ ಹಾಕುವ ಅನಿವಾರ್ಯತೆ ಬರ್ತದೆ. ಅವರನ್ನು ಮುಂದೆ ಕೂತ್ಕೊಂಡು ನಾನು ಮಾತ್ರ ಊಟ ಮಾಡೋದು ಸರಿಯಾಗುವುದಿಲ್ಲ. ಅದಕ್ಕೆ ಚೆನ್ನಾಗಿ ಮಾತಾಡ್ತಾನೂ ಇರಲಿಲ್ಲ ಅಂತವ. ಅತಿಥಿಗಳ ಹತ್ರ ಮಾತಾಡದೇ ಇದ್ದದ್ದು ಅನ್ನೋದು ಒಂದು ಹಂತದಲ್ಲಿ ನೋಡೋಣ. ಜಾತಿಗಳು ತನ್ನ ಚಿಕ್ಕಪ್ಪನೋ ತನ್ನ ಅಣ್ಣ ದೊಡ್ಡಪ್ಪನ ಮಕ್ಕಳು ಅವರೆಲ್ಲ ಬಂದರೂ ಕೂಡ, ಅಣ್ಣ ತಮ್ಮಂದಿರು ಬಂದರೂ ಕೂಡ ಅವರನ್ನು ಮಾತಿನಿಂದಲೂ ಪೂಜೆ ಮಾಡಲಿಲ್ಲಂತೆ. ಯಾಕಂದರೆ ಅವನಿಗೆ ಪುರುಸೊತ್ತಿಲ್ಲ. ಅದು ವ್ಯಾಪಾರ, ಮತ್ತೊಂದು ಇನ್ನೊಂದು ಬಡ್ಡಿ ವ್ಯಾಪಾರ, ಯಾರೋ ಬರ್ತಾ ಇರ್ತಾರೆ, ಇಂಥದ್ರಲ್ಲಿ ಅವನಿಗೆ ದುಡ್ಡು ಸಂಪಾದನೆಯಲ್ಲೇ ಇದ್ದಾನೆ. ಶೂನ್ಯಾವಸಥ ಆತ್ಮಾಪಿ ಕಾಲೇ ಕರ್ಮೈರನರ್ಚಿತಃ. ಶೂನ್ಯಾವಸಥ ಬಹಳ ಉತ್ತಮವಾದ ಶಬ್ದ ಬಳಸಿದ್ದಾರೆ ಶುಕಾಚಾರ್ಯರು. ಶೂನ್ಯಾವಸಥ ಅಂದ್ರೇನು? ಮನೆಯಲ್ಲಿ ಯಾರೂ ಇಲ್ಲ ಅಂತ ಶಬ್ದದ ಅರ್ಥ. ಅವಸಥ ಅಂದರೆ ಮನೆ, ಶೂನ್ಯಾವಸಥ ಅಂತ ಹೇಳಿದರೆ ಶೂನ್ಯಗೃಹ. ಶೂನ್ಯಗೃಹ ಅನ್ನೋ ಶಬ್ದಕ್ಕೆ ನಿಜವಾದ ಅರ್ಥ ಏನು ಅಂತ ಹೇಳಿದರೆ, ಆ ಮನೆಯಲ್ಲಿ ಪಂಚೋಪಚಾರ ನಡೆಯುವುದಿಲ್ಲ. ಅದಕ್ಕೆ ಶೂನ್ಯಾವಸಥ ಅಂತ ಹೆಸರು. ಪಂಚೋಪಚಾರ ಅಂದರೆ ದೇವಪೂಜೆ, ದೇವಯಜ್ಞ, ಬ್ರಹ್ಮಯಜ್ಞೋ ದೇವಯಜ್ಞ, ಪಿತೃಯಜ್ಞಸ್ತಥೈವ ಚ ಮನುಷ್ಯ ಭೂತಯಜ್ಞವು ಚ ಪಂಚಯಜ್ಞ ಪ್ರಕೀರ್ತ. ಈ ಪಂಚೋಪಚಾರ ಅಂದರೆ ಇಷ್ಟೇ. ದೇವತೆಗಳಿಗೆ ಒಂದು ಉಪಚಾರ, ಒಂದು ಬಾಳೆಹಣ್ಣಿಟ್ಟು ನೈವೇದ್ಯ ಮಾಡಿದರೂ ಸಾಕಾಗ್ತದೆ. ವಿಶೇಷವಾಗಿ ತಾನೇ ಸ್ವತಃ ಅನ್ನ ಮಾಡಿ ಒಂದು ಪಾವಕ್ಕೆ ಅನ್ನ ನೈವೇದ್ಯ ಅನ್ನೋದು ಇನ್ನು ವಿಶೇಷವಾಗ್ತದೆ. ಅಂದು ದೇವರಿಗೆ ಸಲ್ಲುವಂಥದ್ದನ್ನು ಕೊಡುವುದು, ಇದು ಒಂದು ಉಪಚಾರ, ದೇವೋಪಚಾರ ಅಂತ ಕರೀತಾರೆ. ಬ್ರಹ್ಮಯಜ್ಞ ಅಂದರೆ ಋಷಿಗಳಿಗೆ ಕೊಡುವುದು. ಋಷಿಗಳಿಗೆ ಕೊಡುವುದಕ್ಕೆ ಒಂದು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ. ಸುಮ್ಮನೆ ಅವರು ಕೊಟ್ಟ ವೇದವನ್ನು ಒಂದು ಸಲ ಪಾರಾಯಣ ಮಾಡೋದು, ಅಥವಾ ಅವರು ಕೊಟ್ಟಂತಹ ಗ್ರಂಥ ತಾತ್ಪರ್ಯ ನಿರ್ಣಯ ಇದೆ, ತಾತ್ಪರ್ಯ ನಿರ್ಣಯ ಸ್ವಲ್ಪ ಪಾರಾಯಣ ಮಾಡೋದು, ಅಥವಾ ವೇದವ್ಯಾಸರು ಕೊಟ್ಟ ಭಗವದ್ಗೀತೆ ಉಂಟು, ಒಂದು 10 ಶ್ಲೋಕ ಒಂದು ಅಧ್ಯಾಯ ಪಾರಾಯಣ ಮಾಡುವುದು. ಋಷಿಗಳು ಕೊಟ್ಟಂತಹ ವಿಷಯವನ್ನು ಅಧ್ಯಯನ ಮಾಡುವುದಕ್ಕೇನೆ ಋಷಿ ಪೂಜೆ ಅಂತ ಹೆಸರು. ಅವರಿಗೆಲ್ಲ ವಸಿಷ್ಠ ಸ್ತೃಪ್ಯದು ಪ್ರಘಾತ ಸ್ತೃಪ್ಯದು ಅಂತ ಹೇಳಬೇಕಾದ ಅನಿವಾರ್ಯತೆಯೂ ಇಲ್ಲ. ಅವರು ಕೊಟ್ಟ ಗ್ರಂಥ ಅದು ಯಾವುದಿರ್ಬೋದು, ಭಾರತ, ಮಹಾಭಾರತ, ಧರ್ಮಾಚಾರ್ಯ ಎಲ್ಲ ಏನೇನು ಕೊಟ್ಟಿದ್ದಾರೆ ಆ ಗ್ರಂಥವನ್ನು ಸ್ವಲ್ಪ ಸ್ವಲ್ಪ ಓದುವುದು, ಬ್ರಹ್ಮಯಜ್ಞ ಅಂತ ಕರೀತಾರೆ ಅದನ್ನು. ಇದು ಋಷಿಗಳ ಋಣಕ್ಕೆ ಅಪಾಕರಣಕ್ಕೆ ಇರತಕ್ಕಂಥದ್ದು. ದೇವ ಪೂಜೆ, ಋಷಿ ಪೂಜೆ. ಭೂತ ಪೂಜೆ ಅಂತ ಹೇಳಿದರೆ ಒಂದು ಹಸು ಬಂದರೆ ಒಂದು ಬಾಳೆಹಣ್ಣು ಕೊಡೋದು, ಗೋಗ್ರಾಸ ದಾನ. ಭೂತ ಅಂದರೆ ಪ್ರಾಣಿ,
ಪ್ರಾಣಿಗಳು ಬಂದರೆ ಅವುಗಳಿಗೆ ಏನಾದರೂ ಕೊಡಬೇಕು. ಬೆಕ್ಕು ಬಂದರೂ ಹಾಲಿಡಬೇಕು ಹೊರಗೆ ಅಂತುಂಟು. ಉಪಕಾರಕವಾದ ಪ್ರಾಣಿಗೆ ಮಾತ್ರ ಗೃಹಸ್ಥ ಉಪಕಾರ ಮಾಡುವುದಲ್ಲ, ಕಿರಿಕ್ಕು ಮಾಡುವಂಥ ಪ್ರಾಣಿಗಳಿಗೂ ಕೊಡಬೇಕು ಅಂತುಂಟು. ಹಾಗೆ ಅಂತೇಳಿ ನಾಯಿಗಳಿಗೆಲ್ಲ ಬಿಸ್ಕತ್ ತಂದು ಹಾಕಬೇಕು ಅಂತ ಹೇಳಿಲ್ಲ ಎಲ್ಲೂ ಕೂಡ. ಯಾಕಂದರೆ ಅದು ಬಂದು ಇನ್ನಷ್ಟು ಉಪದ್ರವೇ ಮಾಡುವುದು ಅಂತ. ಹಸಿದು ಸಾಯುವಂತಹ ನಾಯಿದ್ಲು ಬಿಡಬಾರ್ದು, ನಾಯಿಗೂ ಅನ್ನ ಹಾಕಬೇಕು. ಆಚಾರ್ಯರೇ ಹೇಳ್ತಾರೆ, ಆಶ್ವಭ್ಯ ಆಶ್ವಪಾಕೇಭ್ಯ ಅನ್ನಂ ದದ್ಯಾತ್ ಅಂತ ಹೇಳ್ತಾರೆ ತಂತ್ರಸಾರ ಸಂಗ್ರಹದಲ್ಲಿ. ಆಶ್ವಭ್ಯ ಅಂದರೆ ನಾಯಿಯ ತನಕ, ಆಶ್ವಪಾಕೇಭ್ಯ ಅಂದರೆ ನಾಯಿ ಮಾಂಸವನ್ನು ಅಡಿಗೆ ಮಾಡಿ ಉಣ್ಣತಕ್ಕಂತಹ ವ್ಯಕ್ತಿಯ ತನಕವೂ ಕೂಡ ಅನ್ನವನ್ನು ಒಂದು ದೇವಸ್ಥಾನದಲ್ಲಿ ದೇವರ ಪ್ರತಿಷ್ಠೆ ಮಾಡಿದಾಗ, ಮನೆಯಲ್ಲಿ ಒಂದು ವಿಶೇಷ ವಿವಾಹಾದಿ ಸಂಭ್ರಮಗಳಿದ್ದಾಗ ಎಲ್ರಿಗೂ ಅನ್ನದಾನ ನಡೆಸಬೇಕು ಅಂತ ಆಚಾರ್ಯರ ನಿರ್ದೇಶನ ಇದೆ. ಹಾಗಾಗಿ ಶೂನ್ಯಾವಸಥ ಆಗಬಾರ್ದು, ಮನೆ ಶೂನ್ಯವಾಗಬಾರ್ದು. ಅಂದರೆ ದೇವಯಜ್ಞ ನಡಿಬೇಕು, ಬ್ರಹ್ಮಯಜ್ಞ ನಡಿಬೇಕು, ಭೂತಯಜ್ಞ ಅಂದರೆ ಗೋಗ್ರಾಸಾದಿ ದಾನಗಳು ನಡಿಬೇಕು. ಇನ್ನೊಂದು ಋಷಿಯಜ್ಞ ಆಯಿತು, ಬ್ರಹ್ಮಯಜ್ಞ, ಇನ್ನೊಂದು ಋಷಿ ಅಪಾಕರಣಕ್ಕೋಸ್ಕರ ಬ್ರಹ್ಮಯಜ್ಞ ನಡೆಸಿತು. ಮತ್ತೊಂದಿದೆ ಮನುಷ್ಯ ಯಜ್ಞ ಅಂತೇಳಿ, ಅತಿಥಿ ಅಭ್ಯಾಗತರ ಪೂಜೆ ನಡಿಬೇಕು. ನಡೀತಾ ಇದ್ದರೆ ಶೂನ್ಯಾವಸಥ ಆಗುವುದಿಲ್ಲ. ಯಾರಾದರೂ ಬಂದು ಹೋಗ್ತಾ ಇರ್ತಾರೆ ಮನೆಗೆ, ಅಂಥದ್ದು ನಡಿಬೇಕು. ಅದು ನಡೀತಾ ಇಲ್ಲಂತೆ. ಇನ್ನೊಂದು ಪಿತೃಯಜ್ಞ ಅಂತುಂಟು. ಪಿತೃಗಳನ್ನು ಉದ್ದೇಶಿಸಿ ದಿವಸ ತರ್ಪಣ ಕೊಡಬೇಕು, ಪಿತೃತರ್ಪಣ ಪ್ರತಿ ದಿವಸ ನಡೆಸಬೇಕು. ಅಥವಾ ಬ್ರಾಹ್ಮಣರನ್ನು ಕರೆದು ಬ್ರಾಹ್ಮಣರಿಗೆ ಅನ್ನದಾನ ಮಾಡಬೇಕು. ಇದಕ್ಕೆ ಪಿತೃಯಜ್ಞ ಅಂತ ಹೆಸರು. ಶ್ರಾದ್ದ ಅಂದರೂ ಅದಕ್ಕಿಂತ ದೊಡ್ಡದೇನಿಲ್ಲ. ನಾವು ಶ್ರಾದ್ದದಲ್ಲಿ ಪ್ರಮುಖವೇ ಪಿಂಡದಾನ ಅಂತ ಅನ್ಕೊಂಡಿದ್ದೀವಿ. ಪಿಂಡದಾನ ಅನ್ನೋದು ಎರಡನೇ ಹಂತದ್ದು. ಮೊದಲನೇ ಹಂತದ್ದು ಏನಂದರೆ ಬ್ರಾಹ್ಮಣರಾಧನೆ. ಶ್ರಾದ್ದದಲ್ಲಿ ಬ್ರಾಹ್ಮಣರಿಗೆ ಪಿತೃನು ಉದ್ದೇಶ್ಯ ವಿಪ್ರೇಭ್ಯ ಶ್ರದ್ಧೆಯ ದೀಯತೆ ಹಿ ಯತ್ ತದ್ವೈ ಶ್ರಾದ್ದಂ ಪ್ರಕೀರ್ತಿತಂ. ಪಿತೃಗಳನ್ನು ಉದ್ದೇಶಿಸಿ ಬ್ರಾಹ್ಮಣರಿಗೆ ಶ್ರದ್ಧೆಯಿಂದ ಕೊಡುವಂಥದ್ದಕ್ಕೆ ಶ್ರಾದ್ದ ಅಂತ ಹೆಸರು. ಅದರ ಮಧ್ಯದಲ್ಲಿ ಬ್ರಾಹ್ಮಣ ಭೋಜನ ಮಧ್ಯೆ ಪಿಂಡದಾನಂ ಕರಿಷ್ಯೆ ಅಂತ ಅವರು ಊಟ ಮಾಡ್ತಾ ಇರಬೇಕಾದ್ರೆ ಪಿಂಡವನ್ನು ಇಡುವಂಥದ್ದು ಅಂತ, ಅದು ಎರಡನೇ ಪ್ರಾಧಾನ್ಯ ಅದಕ್ಕೆ ಇರತಕ್ಕಂಥದ್ದು. ಆ ದೃಷ್ಟಿಯಿಂದ ಈ ರೀತಿಯ ಪಂಚ ಮನೆಯಲ್ಲಿ ನಡೆಯುವುದಿಲ್ಲ ಅಂತ ಹೇಳಿದರೆ ಅದು ಶೂನ್ಯಾವಸಥ ಅಂತ ಕರೀತಾರೆ. ಇನ್ನೊಂದು ಕಾರಣದಿಂದ ಶೂನ್ಯಾವಸಥ ಅಂತ ಕರೀತಾರೆ. ಏನು? ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಬೆಂಕಿ ಆರಿರುವುದು. ಈಗೆಲ್ಲ ಇದನ್ನು ಕೇಳಲಿಕ್ಕಿಲ್ಲ. ಹಿಂದಿನ ಕಾಲದಲ್ಲಿ ಅಡಿಗೆ ಮನೆಯಲ್ಲಿ ಎಷ್ಟೊತ್ತಿಗೂ ಬೆಂಕಿ ಇರ್ತಾ ಇತ್ತು. ಯಾರಾದರೂ ಅತಿಥಿಗಳು ಬಂದರು ಅಂದರೆ ಕೊಳವೆ ಇಟ್ಕೊಂಡು ಉಪ್ಪು ಅಂತ ಹೇಳೋದು, ಒಂದು ಹಾಲು ಬಿಸಿ ಮಾಡಿ ಕೊಡೋದು. ಅಂದರೆ ಅಡಿಗೆ ಮನೆಯಲ್ಲಿ ಬೆಂಕಿ ಆರಿದ್ರೆ ಅದಕ್ಕೆ ಶೂನ್ಯಾವಸಥ ಅಂತ ಹೆಸರು. ಅದೇ ನಾನು ಮೊದಲು ಅದನ್ನು ಯಾಕೆ ಹೇಳಲಿಲ್ಲ ಅಂದರೆ ಇವತ್ತಿನ ಕಾಲಕ್ಕೆ ಸ್ವಲ್ಪ ಕಷ್ಟ ಅಂತ. ಹಿಂದಿನ ಕಾಲದಲ್ಲಿ ಶೂನ್ಯಾವಸಥ ಅಂದರೆ ಹಾಗೆ. ಎರಡನೆಯದ್ದು ಒಂದಾಯ್ತಲ್ಲ. ಎರಡನೆಯದ್ದು ಹೊಸ್ತಿಲಲ್ಲಿ ಅರಶಿನ ಕುಂಕುಮ ರಂಗೋಲಿ ಇಲ್ಲ ಅಂತ ಹೇಳಿದರೆ ಶೂನ್ಯಾವಸಥ ಅಂತ ಅರ್ಥ. ಕೆಲವು ಸಂದರ್ಭದಲ್ಲಿ ಶೂನ್ಯಾವಸಥ ಮಾಡಬೇಕು ಅಂತುಂಟು. ಶ್ರಾದ್ದದ ದಿವಸ ಶ್ರಾದ್ದ ಪಿಂಡ ಪ್ರದಾನ ಆಗಿ ವಿಪ್ರರು ಹೊರಡುವಲ್ಲಿಯ ತನಕ ಶೂನ್ಯಾವಸಥ ಆಗಿರಬೇಕು ಅಂತ ವಿಧಾನ ಉಂಟು. ಅಂತೂ ಶೂನ್ಯಾವಸಥ ಅಂದರೆ ಅದು ಒಂದು ಥರದ ಶೂನ್ಯಾವಸಥ. ಮತ್ತೊಂದು, ಮನೆಯ ಮುಂದೆ ತುಳಸಿ ಗಿಡದ ಮುಂಭಾಗದಲ್ಲಿ ಒಂದು ದೀಪ ಇರಲಿಲ್ಲ ಅಂತ ಹೇಳಿದರೆ ಶೂನ್ಯಾವಸಥ ಅಂತೆ. ಅಂದರೆ ತುಳಸಿ ಹಿಂದಿನ ಕಾಲದಲ್ಲಿ 3 ಕಡೆ ದೀಪ ಇಡುವುದು ಕಂಪಲ್ಸರಿ. ಒಂದು ದೇವರ ಕೋಣೆಯಲ್ಲಿ ದೀಪ, ಮತ್ತೊಂದು ಹೊಸ್ತಿಲು ಸನ್ನಿಧಾನದಲ್ಲಿ ದೀಪ, ಮತ್ತೊಂದು ತುಳಸಿ ಕಟ್ಟೆಯಲ್ಲಿ ದೀಪ. ಅಂದರೆ ಒಂದು ಪೂರ್ತಿ ಒಳಗೆ, ಒಂದು ಮಧ್ಯದಲ್ಲಿ, ಒಂದು ಹೊರಗೆ. ರಾತ್ರಿ ಹೊತ್ತು ಪ್ರಮುಖವಾಗಿರುವಂಥದ್ದು ಬೆಳಗ್ಗೆ ಸೂರ್ಯೋದಯ ಆಗುವುದಕ್ಕಿಂತ ಮುಂಚೆ, ಸೂರ್ಯಾಸ್ತ ಆದ ನಂತರ. ಆ ಹೊತ್ತಿಗೆ ಅಲ್ಲಿ ದೀಪ ಇದೆ ಅಂತಾದರೆ ದಾರಿಯಲ್ಲಿ ಹೋಗುವವರಿಗೆ ಅಲ್ಲೊಂದು ಮನೆ ಇದೆ ಅಂತ ಕಾಣಿಸುವುದಕ್ಕೆ ಹೊರಗಿನ ದೀಪ. ಈಗೆಲ್ಲ ಹೊರಗೆ ಲೈಟ್ ಇರುವುದರಿಂದ ಎಲ್ಲ ದೀಪ ಹಾರಿಕೊಂಡು ಹೋಗಿದೆ. ಇನ್ನೊಂದು, ಮನೆಯ ಒಳಗೆ ಪ್ರವೇಶ ಮಾಡುವಾಗ ಹೊಸ್ತಿಲು ಪಕ್ಕದಲ್ಲಿ ದೀಪ ಬೇಕು. ಯಾಕಂದರೆ ಹೊಸ್ತಿಲು ಯಾವತ್ತೂ ಕೂಡ ಮನುಷ್ಯನ ಮೊಣಗಂಟಿನಷ್ಟು ಎತ್ತರ ಇರ್ತಿತ್ತು ಒಂದು ಕಾಲದಲ್ಲಿ. ಈಗೆಲ್ಲ ಹೊಸ್ತಿಲು ನೆಲದ ಅಡಿಯಲ್ಲಿ ಹೋಗಿ ಇನ್ನೂ ಒಳ್ಳೆ ಹಳ್ಳದಲ್ಲಿ ಹೊಸ್ತಿಲು ಇರುವಂಥದ್ದು ಇದೆ. ಅದು ಮೊಣಗಂಟಿನಷ್ಟು ಎತ್ತರದ ಹೊಸ್ತಿಲು. ಅಷ್ಟು ಎತ್ತರ ಇದೆ, ಅದಕ್ಕೆ ಕೈಕಾಲು ತಾಗಿಸಿಕೊಂಡು ಇವ ಅಡ್ಡ ಬೀಳಬಾರ್ದಲ್ವ. ಅದಕ್ಕೆ ಅದರ ಪಕ್ಕದಲ್ಲಿ ಒಂದು ದೀಪದ ವ್ಯವಸ್ಥೆ ಬೇಕು. ಒಳಗೆ ದೇವರ ಹತ್ರ ಪವಿತ್ರವಾದಂತಹ ದೀಪದ ಪ್ರಜ್ವಾಲನೆ ನಡೆದಿರಬೇಕು. ಇದಿಷ್ಟು ಒಂದು ಕಾಲದಲ್ಲಿ ಇದ್ದದ್ದು. ಅದು ಇಲ್ಲ ಅಂತ ಅಂದರೆ, ಹೊರಗಿನಿಂದ ಬರುವಾಗ ತುಳಸಿಯ ಪಕ್ಕದಲ್ಲಿ ದೀಪ ಕಾಣಿಸಲಿಲ್ಲ ಅಂದರೆ ಕಿಮರ್ಥಂ ಶೂನ್ಯಾವಸಥಂ ಕೇಳ್ಕೊಂಡೇ ಬರ್ತಿದ್ರು ವಿಪ್ರರು. ಏನು ಮನೆ ಖಾಲಿಯಾಗಿ ಹೋಗಿದೆ ಅಲ್ವಾ ಅಂತ ಕೇಳ್ಕೊಂಡು ಬರ್ತಿದ್ರು. ಹೀಗೆ ಶೂನ್ಯಾವಸಥತ್ವಕ್ಕೆ ಮನೆಯಲ್ಲಿ ಬಾವಿಯಲ್ಲಿ ನೀರಿಲ್ಲ ಅಂತಾದರೆ ಶೂನ್ಯಾವಸಥ ಅಂತೆ. ಬಾವಿ ಇರಬೇಕು ಈಶಾನ್ಯ ದಿಕ್ಕಿನಲ್ಲಿ, ಮನೆಯಲ್ಲಿ ಒಂದು ಬಾವಿ. ಆ ಬಾವಿಯಲ್ಲಿ ನೀರಿಲ್ಲ, ಪಟ್ಟು ಬಾವಿ ಅಂತಾದರೆ ಅದು ಅವಲಕ್ಷಣ. ಅದಕ್ಕೇನು ಮಾಡ್ತಾ ಇದ್ರು? ಕೆರೆಯಿಂದ ಬಾವಿಗೆ ಒಂದು ಕೊಡ ನೀರು ಹಾಕಿ ಆಮೇಲೆ ಕೆರೆಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋಗ್ತಿದ್ರು. ಬಾವಿ ಖಾಲಿ ಆದರೆ, ಅಕಸ್ಮಾತ್ ಕ್ಷಾಮದ ನಿಮಿತ್ತ ಖಾಲಿ ಆದರೆ
ಕೆರೆಗೆ ಹೋಗಿ ಎಲ್ಲಿ ಸ್ನಾನ ಮಾಡ್ತಾರೋ ಸ್ನಾನ ಮಾಡಿ ಬಂದಾಗ 2 ಕೊಡ ಹೀಗೆ ಇಟ್ಕೊಂಡು ಒಂದು ಕೊಡವಂಥದ್ದು ಬಾವಿಗೆ ಹಾಕುವುದು. ಆಮೇಲೆ ಒಳಗೆ ಹೋಗಿ ದೇವರ ಪೂಜೆ ಮುಗಿಸಿ ಬಂದ ಮೇಲೆ ಸ್ವಲ್ಪ ಆದರೂ ನೀರು ಉಂಟು, ಇದೆ ಅಂತಾದರೆ ಶೂನ್ಯಾವಸತ್ತ ಅಲ್ಲ, ಸರಿಯಾದ ರೀತಿಯಲ್ಲಿ ಪೂಜೆ ಮಾಡಿದ್ದೇನೆ ಅನ್ನೋ ಭಾವನೆ ಹಿಂದಿನ ಕಾಲದ ಒಂದು ರೀತಿಯ ಮಾನಸ ಭಾವನೆಗಳು ಅಷ್ಟು ದೃಢವಾಗಿದ್ದು. ಇವನಲ್ಲಿ ಬಹುಶಃ ಬಾವಿಯೇ ತೋರಿಸಲಿಲ್ಲ ಇವಾಗ, ಖರ್ಚು ಅಂತೇಳಿ ಪಕ್ಕದ ಮನೆಯ ಬಾವಿಯಲ್ಲೇ ನೀರು ವ್ಯವಸ್ಥೆ ಮಾಡ್ಕೊಂಡಿದ್ದ ಅನಿಸುತ್ತೆ. ಅಂದು ಶೂನ್ಯಾವಸತಃ ಆತ್ಮಾಪಿ ಕಾಲೇ ಕಾಮೈಹಿ ಅನರ್ಚಿತಃ. ಬೇರೆಯವರಿಗೆ ತಿನ್ನುವುದಕ್ಕೆ ಉಣ್ಣುವುದಕ್ಕೆ ಕೊಡಲಿಲ್ಲ ಅನ್ನೋದು ದೋಷ ಆಯ್ತಾ? ತಾನಾದರೂ ತಿಂದು ಉಂಡು ಸುಖವಾಗಿದ್ನ? ಅದು ಇಲ್ಲಂತೆ. ಆತ್ಮಾಪಿ ಕಾಮೈಹಿ ಅನರ್ಚಿತಃ, ತನ್ನನ್ನು ತಾನು ಇಷ್ಟಭೋಗಗಳಿಂದ ಪೂಜಿಸಿಕೊಳ್ಳಿಲ್ಲ. ಇದಕ್ಕೆ 2 ಅರ್ಥ ಇದೆ. ಆತ್ಮ ಅಂದರೆ ಪರಮಾತ್ಮ. ನಮ್ಮ ವೇದದಲ್ಲಿ ಆಗಲಿ ಶಾಸ್ತ್ರದಲ್ಲಾಗಲಿ ಆತ್ಮ ಶಬ್ದಕ್ಕೆ ಪರಮಾತ್ಮ ಅಂತಲೇ ಅರ್ಥ. ತಮೇವೈಕಂ ಜಾನಥ ಆತ್ಮಾನಂ, ಆ ಒಬ್ಬನೇ ಒಬ್ಬ ಆತ್ಮನನ್ನು ತಿಳ್ಕೊಪ್ಪ. ಅನ್ಯಾವಾಚೋ ವಿಮುಂಚಥ, ಉಳಿದ ಕಾಕು ವಾರ್ತೆಗಳನ್ನೆಲ್ಲ ದೂರ ಇಡಿ. ಅಮೃತಸ್ಯೈಷ ಸೇತು, ಆ ಪರಮಾತ್ಮ ಅಲ್ಲವೇ ಮೋಕ್ಷಕ್ಕೆ ದಾರಿಯಾದವ, ಅವನನ್ನೇ ನೀವು ವಿಚಾರ ಮಾಡಿ ಅಂತ. ಹೀಗೆ ಆತ್ಮ ಅನ್ನೋ ಶಬ್ದವನ್ನು ಭಗವಂತ ಎಂಬ ಅರ್ಥದಲ್ಲೇ ಶಾಸ್ತ್ರಗಳು ಹೆಚ್ಚಾಗಿ ಬಳಸುವುದು. ಆತ್ಮಾಪಿ ಕಾಮೈಹಿ ಅನರ್ಚಿತ ಅಂದ್ರೆ ಏನು? ದೇವರ ಪೂಜೆ ಮಾಡುವಾಗ ಒಂದು ನೈವೇದ್ಯಕ್ಕೂ ಇಡ್ತಿರ್ಲಿಲ್ಲ. ಬಹುಶಃ ಬೆಲ್ಲದ ತುಂಡು ಇಡ್ತಾ ಇದ್ನೇನೋ, ಆಮೇಲೆ ಒಂದು ಕಾಫಿ ಮಾಡ್ಲಿಕ್ಕಾದ್ರೂ ಆಗ್ತದೆ ಅಂತ. ಏನೋ ಒಂದು ಸಣ್ಣ ಉಪಯೋಗಕ್ಕೋಸ್ಕರ ನನಗೆ ತಿನ್ಲಿಕ್ಕೆ ಬೇಕು ಅಂತ ದೇವರಿಗೆ ನೈವೇದ್ಯಕ್ಕೆ ಇಡ್ತಿದ್ದ. ಆ ರೀತಿಯಲ್ಲಿ ಮಾಡ್ತಾ ಇದ್ದಂತಹ ವ್ಯಕ್ತಿ ಆತ್ಮಾಪಿ ಕಾಮೈಹಿ ಅನರ್ಚಿತ. ಸರಿಯಾದ ಇನ್ನೊಂದು ಅರ್ಥ ಆತ್ಮ ಅಂತ ಹೇಳಿದ್ರೆ ಆ ಪರಮಾತ್ಮನನ್ನು ಹೃದಯದಲ್ಲಿಟ್ಟುಕೊಳ್ಳುವುದಕ್ಕೆ ಯಾವ ಜೀವ ಇದ್ದಾನೆ ಆ ಜೀವನಿಗೆ ಆತ್ಮ ಅಂತ ಹೆಸರು. ತಾನು ಅಂತ ಅರ್ಥ. ತನ್ನನ್ನೂ ಕೂಡ ತಾನು ಸರಿಯಾಗಿ ಪೂಜೆ ಮಾಡಿಕೊಳ್ಳಿಲ್ಲ, ಎಲ್ಲ ಕಟ್ಟಿಡುವುದಕ್ಕೆ ಬಳಸಿದ. ದುಶ್ಶೀಲಸ್ಯ ಕದರ್ಯಸ್ಯ ದೃಕ್ಯತಃ ಪುತ್ರ ಬಾಂಧವಾನ್ ದಾರಾದುಹಿತರೋ ಭೃತ್ಯಾಹ ವಿಷಣ್ಣಾಹ ನಾಚರನ್ ಪ್ರಿಯಂ. ಪರಿಸ್ಥಿತಿ ಹೇಗಿತ್ತು ಆತನದ್ದು? ಅವನ ಹತ್ರ ಅವನ ಹೆಂಡತಿಯು ಮಾತಾಡ್ತಿರ್ಲಿಲ್ಲ. ಯಾಕೆ ಮಾತಾಡ್ತಿರ್ಲಿಲ್ಲ ಅಂದರೆ ಅವರ ಟೈಮ್ ವೇಸ್ಟ್ ಆಗ್ತದೆ ನಾನು ಮಾತಾಡಿದರೆ ಅಂತ ಮಾತಾಡ್ತಿರ್ಲಿಲ್ಲ. ಆಕೆ ಸ್ವಲ್ಪ ಮಾತಾಡಿದರೆ ಸಾಕು, ಈಗ ಬ್ಯುಸಿ ಆಗುದು. ಜೊತೆಗೆ ಶೀಘ್ರ ಕೋಪನ ಅಂತ ಏನೋ ಒಂದು ಹೆಸರು, ಅತಿ ಕೋಪನ ಅಂತ ಶಬ್ದ ಬೇರೆ ಹೇಳಿದ್ರು. ಕೋಪ ಜಾಸ್ತಿ. ಅದಕ್ಕೋಸ್ಕರ ಅವರು ಮಾತಾಡುವುದೇ ಬಿಟ್ಬಿಟ್ಟಿದ್ರು. ಇವರ ಹತ್ರ ಮಾತಾಡಿದರೆ ಕೋಪ ಮಾಡ್ಕೊಳ್ತಾರೆ, ಇವರು ಮಾತಾಡುವುದಿಲ್ಲ ಅಂತ ಅತಿ ಕೋಪನ. ಮಕ್ಕಳಾದರೂ ಬಂದು ಮಾತಾಡಬೇಕಲ್ವಾ? ಮಕ್ಕಳಿಗೆ ಈ ಅಪ್ಪನ ಹತ್ರ ಮಾತಾಡುವುದೊಂದು ಬಿಡುವುದೊಂದು ಅಂತ ಇಷ್ಟು ತಾತ್ಸಾರ ಆಗಿ ಹೋಯಿತು. ನಾವು ಆ ಕಡೆ ನಮ್ಮ ಗೆಳೆಯರಿದ್ದಾರೆ, ಗೆಳೆಯರ ಅಪ್ಪಂದಿರಿದ್ದಾರೆ, ಎಷ್ಟು ನಕ್ಕೊಂಡು ಮಾತಾಡ್ತಾರೆ. ಈ ಅಪ್ಪ ಹಾಗ ಏನು ಬರೀ ಲೆಕ್ಕ ಮಾಡುವುದು, ದುಡ್ಡು ಲೆಕ್ಕ ಮಾಡುವುದು, ಒಳಗಿಡೋದು, ದುಡ್ಡು ಲೆಕ್ಕ ಮಾಡುವುದು, ಒಳಗಿಡುವುದು, ಇಷ್ಟೇ. ಇವರು ನಗುವುದು ಅಂತ ಹೇಳಿದ್ರೆ ಯಾರಾದರೂ ಸಾಲ ಕೇಳಲಿಕ್ಕೆ ಬಂದರೆ ನಗ್ತಾರೆ ಅಷ್ಟೇ. ಅದು ಯಾರಾದರೂ ವ್ಯಾಪಾರಿಗಳು ವ್ಯಾಪಾರಕ್ಕೋಸ್ಕರ ಜನ ಬಂದರೆ ನಗ್ತಾರೆ. ಅದು ಬಿಟ್ಟರೆ ಬೇರೆ ವ್ಯವಸ್ಥೆ ಇಲ್ಲ. ಹೀಗಾಗಿ ದಾರಾಹ ಅಂದರೆ ತುಂಬ ಹೆಂಡಂದಿರು ಅಂತ ಅರ್ಥ ಅಲ್ಲ. ದಾರಾಹ ಅದು ನಿತ್ಯ ಬಹುವಚನದಲ್ಲೇ ಇರುವ ಶಬ್ದ. ಹೆಂಡತಿ ಅಂತ ಅರ್ಥ. ದುಹಿತರಹ ಅಂದರೆ ಹೆಣ್ಣು ಮಕ್ಕಳು. ಭೃತ್ಯಾಹ ಕೆಲಸ ಮಾಡ್ತಕ್ಕಂಥವ್ರು. ವಿಷಣ್ಣಾಹ ಅವರೆಲ್ಲ ಇವನ ಈ ಜೀವನ ಪದ್ಧತಿಯನ್ನು ನೋಡಿ ವಿಷಾದವನ್ನು ಹೊಂದಿ ನಾಚರನ್ ಪ್ರಿಯಂ ಅವನಿಗೆ ಪ್ರಿಯವಾದದ್ದನ್ನು ಆಚರಿಸ್ತಾ ಇರಲಿಲ್ಲ. ಇಂಥ ವ್ಯಕ್ತಿ ತಸ್ಯೈವಂ ಯಕ್ಷವಿತ್ತಸ್ಯ, ಇವನನ್ನು ಒಂದು ಒಳ್ಳೆ ಶಬ್ದದಿಂದ ಕರೆದರು ವೇದವ್ಯಾಸರು, ಯಕ್ಷವಿತ್ತ ಅಂತ. ಯಕ್ಷವಿತ್ತ ಅನ್ನೋದು ಬಹಳ ಸುಂದರವಾದ ಶಬ್ದ. ಏನದು? ನಮ್ಮಲ್ಲಿ ಕಾಡಿನ ಮಧ್ಯದಲ್ಲಿ ಕೆಲವು ಕೊಪ್ಪರಿಗಳು ಇರ್ತವೆ, ಭಾರಿ ಸಂಪತ್ತು ಇರ್ತದೆ ಕಾಡಿನ ಮಧ್ಯದಲ್ಲಿ. ಅದು ಯಾವುದೋ ಒಬ್ಬ ರಾಜ ಭಾರಿ ಸಂಪಾದನೆ ಮಾಡಿದವ, ಶತ್ರುಗಳ ಆಕ್ರಮಣ ಮಾಡಿದರು. ಆವಾಗ ಒಂದು ರಥದಲ್ಲಿ ಆ ಬಂಗಾರವನ್ನೆಲ್ಲ ಒಂದು ಜೋಡಿಸಿ ಒಂದು ದೊಡ್ಡ ತಾಮ್ರದ ಪಾತ್ರೆಯಲ್ಲಿ ಹಾಕಿ ಕಾಡಿನಲ್ಲಿ ಹೋಗಿ ಕಾಡಿನ ಒಂದು ಮರದ ಅಡಿಯಲ್ಲಿ ಅದನ್ನು ಹೂತಿಟ್ಟು ತಾನು ಅದರ ರಕ್ಷಣೆಯಲ್ಲಿ ಇರ್ತಾನೆ. ಈ ಶತ್ರುಗಳನ್ನು ಓಡಿಸಬೇಕು, ಆಮೇಲೆ ಎಲ್ಲ ಇದನ್ನು ತಗೊಂಡು ಹೋಗಿ ಮತ್ತೆ ರಾಜ್ಯ ಕಟ್ಟಬೇಕು ಅಂತ ಇರ್ತಾನೆ. ಅಷ್ಟರಲ್ಲಿ ಅವ ಸತ್ತ ಅಂತ ಅನ್ಕೊಳ್ಳಿ. ಸತ್ರೆ ಅವ ಅಲ್ಲೊಂದು ಪಿಶಾಚಿ ಆಗ್ತಾನೆ. ಬ್ರಹ್ಮ ರಾಕ್ಷಸವ ಅಲ್ಲ, ಅವರ ರಾಜ ಆದ್ದರಿಂದ ಅಲ್ಲೊಂದು ಪಿಶಾಚಿ ಆಗ್ತಾನೆ. ಯಕ್ಷ ಅಂತ ಕರೀತಾರೆ ಅವನು. ಆ ಯಕ್ಷ ಏನು ಮಾಡಿದ್ರು ಆ ಸಂಪತ್ತನ್ನು ಮತ್ತೊಬ್ಬೆ ತಗೊಂಡು ಹೋಗುವುದಕ್ಕೆ ಬಿಡುವುದಿಲ್ಲ, ಅದನ್ನು ಸಂರಕ್ಷಣೆ ಮಾಡ್ತಾ ಇರ್ತಾನೆ. ಯಕ್ಷವಿತ್ತ ಅಂತ ಅವನಿಗೆ ಹೆಸರು. ಅವನಿಗೆ ದುಡ್ಡು ಸಂಪಾದ, ತಾನೇನಾದರೂ ಅದರಿಂದ ಒಂದು ನಾಣ್ಯ ತೆಗೆಯುವುದಿಲ್ಲ. ಬೇರೆಯವರಿಗೆ ಕೊಡ್ತಾನ, ಬಿಡೋಲ್ಲ, ಅದು ಅಲ್ಲೇ ಇರಬೇಕು. ಇವನು ಹಾಗೆ ಪಿಶಾಚಿಯಾಗಿ ಬಿದ್ದಿರಬೇಕು. ಇಂತು ಯಕ್ಷವಿತ್ತ ಅಂತ ಇದಕ್ಕೆ ಹೆಸರು. ಇವನಿಗೆ ಯಕ್ಷವಿತ್ತ ಅಂತೆ, ಇವನೊಂದು ಪಿಶಾಚಿ ಅಂತೆ ದುಡ್ಡಿಗೆ. ಯಾಕಂದರೆ
ದುಡ್ಡು ಸಂಪಾದನೆ ಮಾಡ್ತಾನೆ, ಮನೆಯಲ್ಲಿ ಒಂದು ಹೊಂಡ ತೆಗೆಯುವುದು, ಮನೆಯಲ್ಲಿ ಸಂರಕ್ಷಣೆ ಮಾಡಿರುವುದು, ಯಾರಿಗೂ ಕೊಡುವುದಿಲ್ಲ, ತಾನೂ ತಿನ್ನುವುದಿಲ್ಲ. ಈ ರೀತಿ ಯಕ್ಷವಿತ್ತನಾಗಿದ್ದೇನೆ. ಇನ್ನೊಂದು ಅರ್ಥ ಇದೆ, ಯಕ್ಷವಿತ್ತ ಅಂದರೆ ಅವನಲ್ಲಿ ದುಡ್ಡು ಎಷ್ಟಿದೆ ಅಂತ ರಾಜನಿಗೂ ಗೊತ್ತಿಲ್ಲ. ಇನ್ಕಮ್ ಟ್ಯಾಕ್ಸ್ ವಿಭಾಗಕ್ಕಂತೂ ಸುತರಾಮ್ ಗೊತ್ತಿಲ್ಲ. ಯಕ್ಷವಿತ್ತ, ಯಕ್ಷ ಅಂದರೆ ಎಕ್ಸ್ XYZ ಅಂತ ಹೇಳುವುದಿಲ್ಲ, ಏನು ಅಂತ ಗೊತ್ತಾಗುವುದಿಲ್ಲ ಅಂತ. ಅದು ಅರ್ಥವಾಗದೇ ಇರತಕ್ಕಂಥ ವಿತ್ತ, ಅವನಲ್ಲಿ ಎಷ್ಟು ಸಂಪತ್ತಿದೆ ಅಂತ ಯಾರಿಗೂ ಗೊತ್ತಿಲ್ಲ. ತಸ್ಯೈವಂ ಯಕ್ಷವಿತ್ತಸ್ಯ ಚ್ಯುತಸ್ಯ ಉಭಯ ಲೋಕತಃ ಧರ್ಮಕಾಮ ವಿಹೀನಸ್ಯ ಚುಕೃದು ಪಂಚಭಾಗಿನಃ. ಇವನು ಯಕ್ಷವಿತ್ತ, ಅದರ ಜೊತೆಗೆ ಇಹಲೋಕಕ್ಕೆ ಬೇಕಾದ ಸಾಧನೆಯೂ ಇಲ್ಲ, ಪರಲೋಕಕ್ಕೆ ಬೇಕಾದ ಸಾಧನೆಯೂ ಇಲ್ಲ. ಧರ್ಮ ಕಾಮ ವಿಹೀನನಾಗಿದ್ದಾನೆ, ಧರ್ಮ ಕರ್ಮಗಳನ್ನು ಮಾಡುವುದಿಲ್ಲ, ತಾನು ಇಷ್ಟವಾದ ಕಾಮೋಪಭೋಗಗಳಲ್ಲೂ ತೊಡಗುವುದಿಲ್ಲ. ಮಹಾಭಾರತದಲ್ಲಿ ಒಂದು ಮಾತು ಬರುತ್ತೆ, ತನ್ನ ಪತ್ನಿಯ ಜೊತೆಗೂ ಆತ ಸುಖವನ್ನು ಅನುಭವಿಸ್ತಾ ಇರಲಿಲ್ಲ, ಯಾಕಂದರೆ ಮಕ್ಕಳಾದರೆ ಖರ್ಚಾಗ್ತದೆ ಅಂತೇಳಿ. ಮಕ್ಕಳಾದರೆ ಅವರ ಶಾಲೆಗೆ ಸೇರಿಸಬೇಕು ಮತ್ತೊಂದು ಅಂತೇಳಿ ಖರ್ಚಾಗ್ತದೆ ಅಂತ ಹೇಳ್ತಾ. ಇವನು ಹಾಗಲ್ಲ, ಇವನಿಗೆ ಪತ್ನಿ ಇದ್ದಾರೆ, ಮಕ್ಕಳಿದ್ದಾರೆ, ಆದರೆ ಮಕ್ಕಳು ಇವನ ಬಗ್ಗೆ ಇಷ್ಟಪಡುವುದಿಲ್ಲ, ಯಾಕಂದರೆ ಇವನು ಅವರನ್ನು ನೋಡಿ ಒಂದು ಸಾಂಸಾರಿಕವಾದ ದೀಪಾವಳಿಯ ದಿವಸ ಆದರೂ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬೇಕಲ್ವ, ಎಣ್ಣೆಯೂ ತರ್ತಿರ್ಲಿಲ್ಲ ಅಂತ ಅರ್ಥ. ಧರ್ಮ ಕಾಮ ವಿಹೀನಸ್ಯ ಚುಕೃದು ಪಂಚಭಾಗಿನಃ. ಇವನ ಮೇಲೆ ಪಂಚಭಾಗಿಗಳು ಕೋಪಗೊಂಡರು. ಪಂಚಭಾಗಿಗಳು ಅಂದರೆ ಯಾರು? ಸಂಪಾದನೆ ಮಾಡಿದ್ದಕ್ಕೆ 5 ಜನ ಪಂಚಭಾಗಿಗಳು. ಈಗ ಹೇಳಿದಂತಹ ದೇವರು, ಪಿತೃಗಳು ಅಂದರೆ ಪಿತೃ ಕಾರ್ಯಕ್ಕೆ ದುಡ್ಡು ಉಪಯೋಗಿಸಬೇಕು, ದೇವ ಕಾರ್ಯಕ್ಕೆ ಉಪಯೋಗಿಸಬೇಕು, ಆ ಪಂಚಭಾಗ ಹೇಗೂ ಇದ್ದೇ ಇದೆ. ಅದು ಬಿಟ್ಟು ಪಂಚಭಾಗಿನಃ ಚುಕೃದು ಅಂತ ಹೇಳಿದ್ರೆ ಏನರ್ಥ? ಒಂದು ಜ್ಞಾತಿಗಳು ಅಂದರೆ ತೀರಾ ಹತ್ತಿರದ ಅಣ್ಣ ತಮ್ಮಂದಿರು ಕೂಡ ಅವರು ಜ್ಞಾತಿಗಳು, ಒಂದು ಪಾಲು. ಇನ್ನೂ ಕಳ್ಳರಂತೆ, ಕಳ್ಳರು ಎರಡನೆಯವರು. ಪಂಚಭಾಗಿಗಳು ಅಂತ ಹೇಳಿದರೆ ಇನ್ನೊಂದು ಕಳ್ಳರು, ಮೂರನೇದ್ದು ದೇವತೆಗಳು, ನಾಲ್ಕನೇದ್ದು ಕಾಲ, ಕಿಂಚಿತ್ ಬ್ರಹ್ಮಬಂಧೋ, ಮತ್ತೊಂದು ರಾಜ. ಹೀಗೆ 5 ಭಾಗಿಗಳು ಅಂದರೆ ಹಾಗೆ. ಇವನು ಸಂಪಾದನೆ ಮಾಡಿದ್ದಕ್ಕೆ, ಈ ಸಂಪಾದನೆ ಮಾಡಿದ್ರಲ್ಲಿ 6ನೇ 1 ಭಾಗ ರಾಜನಿಗೆ ಕೊಡಬೇಕು ಅಂತ ಹಿಂದೆ ವ್ಯವಸ್ಥೆ ಇತ್ತು. 6 ರೂಪಾಯಿ ಸಂಪಾದನೆ ಮಾಡಿದರೆ 1 ರೂಪಾಯಿ ರಾಜನಿಗೆ ಅಂತ ಒಂದು ಕಾಲದ ವ್ಯವಸ್ಥೆ. ಆಮೇಲೆ 100ರಲ್ಲಿ 6 ಸಾಕು ಅಂತ ಆಯಿತು. ಷಡಂಶ ಅಂತ ಹೇಳಿದರೆ ಭಾರೀ ಸಂಪಾದನೆ ಮಾಡುವವ ಅಂತ ಆದರೆ ಅವನು 100 ರೂಪಾಯಿ ಸಂಪಾದನೆ ಮಾಡಿದರೆ 6 ರೂಪಾಯಿ ಕೊಡಬೇಕು. ಸಾಮಾನ್ಯ ಸಂಪಾದನೆ ಮಾಡುವವ ಅಂತಾದರೆ 6 ರೂಪಾಯಿ ಮಾಡಿದರೆ 1 ರೂಪಾಯಿ ಕೊಡಬೇಕು. ಈಗೆಲ್ಲ ಹಾಗಲ್ಲ, ಭಾರೀ ಈಗಲೂ ಹಾಗೆ ಉಂಟಲ್ಲ, ಅಲ್ಲ, ಭಾರೀ ಸಂಪಾದನೆ ಮಾಡುವವನಿಗೆ ಜಾಸ್ತಿ ಟ್ಯಾಕ್ಸ್. ಹಿಂದೆ ಹಾಗಲ್ಲ, ಭಾರೀ ಸಂಪಾದನೆ ಮಾಡುವವನಿಗೆ ಟ್ಯಾಕ್ಸ್ ಕಡಿಮೆ, ಕಡಿಮೆ ಸಂಪಾದನೆ ಮಾಡುವವನಿಗೆ ಟ್ಯಾಕ್ಸ್ ಜಾಸ್ತಿ. ಅದಕ್ಕೊಂದು ಸ್ವಲ್ಪ ಕಾರಣ ಬೇರೆ ಇದೆ, ಅದನ್ನು ನೀವು ಚಾಣಕ್ಯನ ಅರ್ಥಶಾಸ್ತ್ರ ಓದಿದರೆ ಅರ್ಥ ಆಗ್ತದೆ. ಅಂತೂ ಹಾಗೊಂದು ವ್ಯವಸ್ಥೆ ಇತ್ತು, ಷಡಂಶ ಅಂತ. ಈಗ ಬ್ರಾಹ್ಮಣನೂ ಟ್ಯಾಕ್ಸ್ ಕೊಡಬೇಕು. ಏನು ದುಡ್ಡು ಆತ 1,00,000 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ರು 5 ಪೈಸೆ ಕೊಡಬಾರ್ದು ರಾಜನಿಗೆ. ಅವನದೇನು ಟ್ಯಾಕ್ಸ್ ಅಂದರೆ, ಅವನೇನು ಸಂಪಾದನೆ ಮಾಡ್ತಾನೆ ಅಂದರೆ ಅವನು ಧರ್ಮ ಸಂಪಾದನೆ. ಅವನು 60 ಗಾಯತ್ರಿ ಜಪ ಮಾಡಿದರೆ ಅದರಲ್ಲಿ 10 ಗಾಯತ್ರಿ ಅವನಿಗೆ ಅಂತೆ. ಇವ ಕೊಡುವುದಲ್ಲ, ಅದು ಹೋಗುದು ರಾಜನಿಗೆ. ವಿಪ್ರ ಮಾಡಿದ ಅನುಷ್ಠಾನ, ಕಾಡಿನಲ್ಲಿ ಒಬ್ಬ ತಪಸ್ಸು ಮಾಡ್ತಾ ಇದ್ದಾನೆ ಅಂತಾದರೆ ಆ ತಪಸ್ಸು ಮಾಡುವವನು ಇವನ ರಾಜ್ಯದಲ್ಲಿ ತಪಸ್ಸು ಮಾಡ್ತಾ ಇದ್ದಾನಲ್ವಾ, ಆದ್ರಿಂದ ಆ ತಪಸ್ಸಿನ 6ನೇ 1 ಭಾಗ ರಾಜನಿಗೆ ತಾನಾಗಿ ಸೇರ್ತಿತ್ತು. ಆದ್ರಿಂದಾಗಿ ರಾಜನಿಗೆ ಬ್ರಾಹ್ಮಣ ನಮಸ್ಕಾರ ಮಾಡುವಂಥದ್ದಿದೆ. ಯಾಕೆ ಅಂತ ಹೇಳಿದರೆ ಇಷ್ಟು ಬ್ರಾಹ್ಮಣರು ತಪಸ್ಸು ಮಾಡ್ತಾ ಇದ್ದಾರೆ, ಅಷ್ಟು ಅವನಲ್ಲಿದೆ. ಅದಕ್ಕೆ ರಾಜನಿಗೆ ಬ್ರಾಹ್ಮಣ ರಾಜಸೂಯದಲ್ಲಿ ನಮಸ್ಕಾರ ಮಾಡ್ತಾನೆ. ಆ ನಮಸ್ಕಾರ ಮಾಡುವುದಕ್ಕೆ ಕಾರಣ ಏನು ಅಂತ ಹೇಳಿದರೆ ಇದು ಅಂತ ವೇದವ್ಯಾಸರು ಹೇಳ್ತಾರೆ ಮಹಾಭಾರತದಲ್ಲಿ. ಹಾಗೆ ಅವನಿಗೆ ಅವರವರು ಸಂಪಾದನೆ ಮಾಡಿದ್ದರಿಂದ ಪಾಲು ಅವರಿಗೆ ಹೋಗಬೇಕು. ಇನ್ನು ಕೂಲಿ ಮಾಡುವವರಿದ್ದಾರಲ್ಲ ಅವರು ಟ್ಯಾಕ್ಸ್ ಕೊಡಲಿಕ್ಕೆ ಇಲ್ಲ. ಯಾಕಿಲ್ಲ ಅಂತ ಹೇಳಿದರೆ ಅವರೆಲ್ಲ ತಾವು ಸಂಪಾದನೆ ಮಾಡಿದ್ದನ್ನು ತಿಂದು ಉಂಡು ಸುಖವಾಗಿರುವುದಕ್ಕೆ ಬಳಸುವುದೇ ಹೊರತು ಏನಾದ್ರು ಜಾಸ್ತಿ ಉಳಿದರೆ ಸ್ವಲ್ಪ ಕುಡಿಯುವುದಕ್ಕೆ ಬಳಸ್ತಾರೆ. ಅದು ಬಿಟ್ಟು ಅವರು ಕೂಡಿ ಹಾಕುವುದು ಅಂತಹದ್ದಿಲ್ಲ. ಆದ್ದರಿಂದ ಅವರಿಗೆ ಕುಡಿಯುವುದಕ್ಕೆ ಬೇಕಾದಷ್ಟು ರಾಜ ವ್ಯವಸ್ಥೆ ಮಾಡ್ತಾ ಇದ್ದ. ಅಲ್ಲಲ್ಲಿ ಅಬಕಾರಿ ಸುಂಕ ಜಾಸ್ತಿ ಆಗ್ತದೆ ಅಂತಲ್ಲ, ಅವರು ಕುಡಿದ್ರೇನೆ ಅವರಿಂದ ಹೆಚ್ಚು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. 100 kg ಕಲ್ಲು ಹೊತ್ತುಕೊಂಡು ಹೋಗಿ ಆ ಬಿಲ್ಡಿಂಗ್ ಕಟ್ಟಬೇಕು ಅಂತಾದರೆ ಅವನಿಗೆ ಕುಡಿಬೇಕು. ಕುಡಿಯದೆ ಹೋದರೆ ಅಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಬರೀ ನಾವು ಹಾಲು ಮೊಸರು ತುಪ್ಪ ತಿಂದು ಹೋಗಿ ಅಲ್ಲಿ ಆ ಕೆಲಸ ಮಾಡು ಅಂತ ಹೇಳಿದರೆ ಅದು ಅಸಾಧ್ಯ. ಆ ಕೆಲಸ ಮಾಡುವುದಕ್ಕೆ ಇಂಥ ಆಹಾರ ಬೇಕು ಅಂತ ವ್ಯವಸ್ಥೆ. ಆದ್ದರಿಂದ ಅವರಿಗೆ ಟ್ಯಾಕ್ಸ್ ಇಲ್ಲ. ಅವ್ರಿಗೇನು ಸಿಕ್ಕಿದೋ ಅವರ 5 ಪೈಸೆ ಉಳಿಸಲ್ಲ ಅಂತ ರಾಜನಿಗೆ ಸ್ಪಷ್ಟ ಗೊತ್ತು. ಮತ್ತೆ ಎಲ್ಲಿ ಬರ್ತದೆ ಅದು? ಏನಿದ್ರು ನಮಗೆ ಸರ್ಕಾರಕ್ಕೆ ಬರೋದು. ಅದು
ಅವರಿಗೆ ಏನು ಬೇಕು ತಿನ್ನುವುದಕ್ಕೆ ಕುಡಿಯುವುದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದರೆ ಅದು ಮತ್ತೆ ಬರುವುದು ಸಮಾಜದಲ್ಲಿ, ಅವರೇ ಉಳಿಸುವುದಿಲ್ಲ ಅನ್ನೋ ಕಾರಣದಿಂದ. ಹಾಗಾದರೆ ಹೆಚ್ಚು ಕೊಡ್ತಾ ಇದ್ದದ್ದು ಯಾರು ಅಂತ ಹೇಳಿದರೆ ವೈಶ್ಯರು. ಕೃಷಿ ಗೋರಕ್ಷಾ ವಾಣಿಜ್ಯವನ್ನು ನಡೆಸ್ತಾ ಇದ್ದಂತಹ ವೈಶ್ಯರ ಮೂಲಕ ಮತ್ತು ಕ್ಷತ್ರಿಯರ ಮೂಲಕ ಹೆಚ್ಚಿನ ಧನ ಸಂಪತ್ತಿ ರಾಜನ ಖಜಾನೆಗೆ ಬರ್ತಾ ಇತ್ತು. ಅದರಲ್ಲಿ ರಾಜ ಒಂದು ಭಾಗವನ್ನು ತೆಗೊಳ್ಳುವ. ಇವನು ರಾಜನಿಗೆ 5 ಪೈಸೆ ಟ್ಯಾಕ್ಸ್ ಕಟ್ಟಲಿಲ್ಲ ಅಲ್ಲಿ ತನಕ. ರಾಜ ಅವರೆಲ್ಲ ದೂತರು ಬರ್ತಾ ಇದ್ರು, ಇವನ ಹತ್ರ 5 ಪೈಸೆ ಕಾಣಿಸೋದಿಲ್ಲ, ಮನೆ ಬೇಕಾ ಚೆಕ್ ಮಾಡಿ ಅಂತೇಳಿ, ಎಲ್ಲಿ ಇಟ್ಟಿರ್ತಾನೆ ಅಂತ ಗೊತ್ತಿಲ್ಲ. ಇವ ಯಕ್ಷವಿತ್ತನಾದ್ರಿಂದ ರಾಜನಿಗೆ ಕೊಡಲಿಲ್ಲ. ಜ್ಞಾತಿಗಳು, ಅಣ್ಣ ತಮ್ಮಂದಿರು, ಅವರಿಗೆಲ್ಲ ನನ್ನ ಪಿತ್ರಾರ್ಜಿತ ಆಸ್ತಿಯಿಂದ ಆದರೆ ಕೊಡಬೇಕಾಗ್ತದೆ. ಪಿತ್ರಾರ್ಜಿತ ಅಲ್ಲ, ನನ್ನ ಸ್ವಂತಾರ್ಜಿತ ಅಂತ ಇವ ಕೂತ. ವಸ್ತುತಃ ಪಿತ್ರಾರ್ಜಿತವಾದ ಆಸ್ತಿಯನ್ನು ಇಟ್ಟುಕೊಂಡು ಸಾಧನೆ ವಾರ್ತಾವೃತ್ತಿಯನ್ನು ನಡೆಸ್ತಾ ಇದ್ದವ. ವಾರ್ತಾವೃತ್ತಿಯಿಂದ ಬಂದ ದುಡ್ಡನ್ನು ಅವರಿಗೆ ಪಾಲು ಕೊಡದೆ ಹೋದರೂ ಕೂಡ ಪಿತ್ರಾರ್ಜಿತ ಅನ್ನುವ ಕಾರಣದಿಂದ ಒಂದಿಷ್ಟು ಕೊಟ್ಟು ಆ ಜಾಗವನ್ನು ಉಳಿಸಿಕೊಳ್ಬೇಕಿತ್ತಲ್ವಾ, ಅದನ್ನು ಮಾಡಲಿಲ್ಲ. ಒಟ್ಟು ಅವರಿಗೆಲ್ಲ ತೊಂದರೆ ಮಾಡಿದ್ರಿಂದ ಏನಾಯಿತು, ಪಂಚಭಾಗಿನಃ ಚುಕುರುಧು. 5 ಜನವೂ ಕೋಪಗೊಂಡ ಮರುದಿವಸ ಏನಾಯಿತು ಅಂತ ಹೇಳಿದರೆ ಕಳ್ಳಕಾಕರು ಆಕ್ರಮಿಸಿದರು. ಅಣ್ಣ ತಮ್ಮಂದಿರು ಆ ಕಡೆ ವ್ಯಾಜ್ಯ ಹಾಕಿದರು. ಅದು ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಂತು. ನ್ಯಾಯಾಲಯಕ್ಕೆ ಒಂದಿಷ್ಟು ದುಡ್ಡು ಕೊಟ್ಟರು. ಇವನು ದುಡ್ಡು ಕೊಡುವವಲ್ಲ, ಇವ ಲಂಚ ಗಿಂಚ ಎಲ್ಲ ಕೊಡುವುದಿಲ್ಲ. ಅವರೆಲ್ಲ ಮಾಡಿದ ಆ ಸಾಧನೆಯಿಂದ ಇವನ ಆಸ್ತಿಯಲ್ಲಿ ಒಂದಷ್ಟು ಅವರು ಹೊಡೆದರು. ಇನ್ನು ಅಣ್ಣ ತಮ್ಮಂದಿರೇ ಗಲಾಟೆ ಮಾಡಿ ದುಡ್ಡು ಹೊಡೆದಿದ್ದಾರೆ ಅಂತ ಹೇಳಿದಾಗ ಕಳ್ಳಕಾಕರಿಗೆ ಖುಷಿ ಆಯಿತು. ನಾವು ಹೋಗಿ ತೆಗೆದ್ರು ಕೂಡ ರಾಜ ವಿಚಾರಿಸೋದಿಲ್ಲ ಅಂತ ತೀರ್ಮಾನಿಸಿದ. ಅಣ್ಣ ತಮ್ಮಂದರು ವಿಚಾರಿಸೋದಿಲ್ಲ ಅಂತೇಳಿ ಒಂದಷ್ಟು ಕಳ್ಳಕಾಕರು ತೆಗೆದ್ರಂತೆ. ಜ್ಞಾತಯೋ ಜಗೃ ಕಿಂಚಿತ್, ಸಂಬಂಧಿಗಳು ಸ್ವಲ್ಪ ತಗೊಂಡ್ರು. ಕಿಂಚಿತ್ ದಸ್ಯವ ಉದ್ಧವ, ಇನ್ನಷ್ಟನ್ನು ಕಳ್ಳಕಾಕರು ಅಪಹರಿಸಿದರು. ದೈವತಃ ಕಾಲತಃ ಕಿಂಚಿತ್, ದೇವತೆಗಳು ಕೆಲವನ್ನು ಅಪಹರಿಸಿದ್ರಂತೆ. ಇದು ಬಹಳ ವಿಶೇಷ. ದೇವತೆಗಳು ಒಂದಿಷ್ಟು ಅಪಹರಿಸಿದರು ಅಂದರೆ ಕಾಣೆಯಾಗೋದು. ದೇವತೆಗಳು ಅಪಹರಿಸುವುದು ಅಂತ ನಮ್ಮಲ್ಲೂ ಕೆಲವೆಲ್ಲ ನಡೆಯುತ್ತೆ. ಇದ್ದದ್ದು ಎಲ್ಲಿ ಇಟ್ಟಿದ್ದೇನೆ ಅಂತ ಗೊತ್ತಾಗದೆ ಇರ್ತದೆ. ಅದು ಎಷ್ಟೋ ಜನರದ್ದು ಕೇಳಿದ್ದೇವೆ ನಾವು. ಅವರು ಬಂದು ಬಂಗಾರದ ಬಳೆ ಇತ್ತು, ಬಳೆಯನ್ನೆಲ್ಲ ಇಟ್ಟರು, ಎಲ್ಲೋ ಇಟ್ಟಿದ್ದೇನೆ ಸಿಗುವುದಿಲ್ಲ. ಕೊನೆಗೆ ಯಾರೋ ಕದ್ದುಕೊಂಡು ಹೋಗಿದ್ದಾರೆ ಅಂತ ತೀರ್ಮಾನ ಮಾಡ್ತಾರೆ. ಆಮೇಲೆ ಇವ ಮಕ್ಕಳ ಕಾಲದಲ್ಲಿ ಅದು ಸಿಗ್ತದೆ. ಇಂಥದ್ದು ನಡೆಯುತ್ತೆ. ಇದಕ್ಕೆಲ್ಲ ದೈವ ಕದಿಯುವುದು ಅಂತ ಕರೀತಾರೆ. ದೈವತಃ ಹೋಯ್ತಂತೆ ಕೆಲವು. ಅಂಥದ್ದನ್ನು ಪಡೆಯುವುದಕ್ಕೆ ಮಾರ್ಗ ಇದೆ, ದೇವತೆಗಳ ಹತ್ರವೇ ಹೋಗ್ಬೇಕು. ಇಂಥದ್ದು ಪ್ರಾಯಶ್ಚಿತ್ತ ಮಾಡ್ತೇನೆ ಅಂತ ಹೇಳಿದಾಗ ತಾನಾಗಿ ಸಿಗ್ತದೆ. ಇಂಥದ್ದಿದೆ. ಇದು ದೈವತಃ ಕೆಲವು ಹೋಯ್ತಂತೆ. ಕಾಲತಃ ಕಿಂಚಿತ್, ಕಾಲದಿಂದ ಕೆಲವು ಹೋಯ್ತು. ಯಾವುದೋ ಸಂರಕ್ಷಣೆ ಮಾಡಬೇಕು ಅಂತೇಳಿ ಒಳಗೆ ಒಂದು ಒಣ ದ್ರಾಕ್ಷಿ ಬಹಳ ರುಚಿಯಾದದ್ದು ಅಂತೇಳಿ ಕಟ್ಟಿಟ್ಟು ಜಾಗ್ರತೆಯಾಗಿ ಇಟ್ಟಿರ್ತಾನೆ. 1 ವರ್ಷ ತೆಗೆದು ನೋಡ್ತಾನೆ, ಅದು ಡೇಟ್ ಬಾರ್ ಆಗಿರುತ್ತೆ. ಕೆಲವರು ಕೇಸರಿಯನ್ನು ಹಾಗಿಡ್ತಾರೆ, ಭಾರಿ ಹೆಚ್ಚು ಉಪಯೋಗ ಮಾಡಬಾರ್ದು, ಬಹಳ ಜಾಗ್ರತೆ ಮಾಡಬೇಕು ಅಂತೇಳಿ ಕೇಸರಿಯನ್ನು 1 ವರ್ಷ ಆದಮೇಲೆ ತೆಗೆದಾಗ ತಿನ್ಲಿಕ್ಕೆ ಆಗೋದಿಲ್ಲ, ಆ ರೀತಿ ಆಗ್ತದಲ್ವಾ. ಅಂಥದ್ದು ಇದು ಕಾಲತಃ, ಕಾಲದಿಂದ ಒಂದಷ್ಟು ಹೋಯ್ತಂತೆ. ಬ್ರಹ್ಮ ಬಂಧೋ ನೃಪಾರ್ಥಿವಾತ್, ಇನ್ನೊಂದಷ್ಟು ರಾಜ ಅಪಹರಿಸಿದ. ಇಷ್ಟು ಸಮಯ ನಿನ್ನ ಹತ್ರ ಇಷ್ಟಿತ್ತಲ್ವ, ಇವನು ಕಳ್ಳಕಾಕರು ಅಪಹರಿಸಿದಾಗ ಬಂದು ರಾಜನಿಗೆ ದೂರು ಕೊಟ್ಟ, ನಮ್ದು ಇಷ್ಟು ಹೋಗಿದೆ, 18 ಲಕ್ಷ ಹೋಗಿದೆ ಅಂತೇಳಿ. ಆವಾಗ ರಾಜ, ಅಷ್ಟು ಹೋಗಿದೆ, ಹಾಗಾದರೆ ರಾಜನಿಗೆ ಇಷ್ಟು ಬರಬೇಕು ಅಂತ ಇದ್ದದ್ರಿಂದ ತಗೊಂಡಂತೆ. ಹೀಗಾಗಿ ರಾಜನಿಂದ, ಕಳ್ಳಕಾಕರಿಂದ, ದೇವತೆಗಳಿಂದ, ಕಾಲದಿಂದ ಮತ್ತೆ ಜ್ಞಾತಿಗಳಿಂದ ಇವನ ಸಂಪತ್ತು ಖಾಲಿಯಾಯಿತು. ಸಯೇವಂ ದ್ರವಿಣೇನಷ್ಟೇ ಧರ್ಮ ಕಾಮ ವಿವರ್ಜಿತ ಉಪೇಕ್ಷಿತಶ್ಚ ಸ್ವಜನೈಃ ಚಿಂತಾಂ ಆಪದುರತ್ಯಯಾಂ. ಸಂಪತ್ತು ಹೋಯಿತು. ಧರ್ಮ ಸಂಪಾದನೆ ಮೊದಲೇ ಮಾಡಲಿಲ್ಲ. ಪುಣ್ಯ ಕಾರ್ಯಗಳು, ದೇವತಾ ಕಾರ್ಯಗಳು ಯಾವುದು ಮಾಡಲಿಲ್ಲ. ಏನೂ ಇಲ್ಲದೆ ಹೋದಾಗ ನನ್ನ ಸಂಬಂಧಿಕರು ಬೇಕು ಅಂತ ಸಂಬಂಧಿಕರ ಹತ್ರ ಹೋದ. ಅವರ ಮನೆಗೆ ಹೋದರೆ ಅವರು ಮುಖ ತಿರುಗಿಸಿದರು. ನಮ್ಮನ್ನು 1 ದಿವಸ ಮಾತಾಡಿಸದೇ ಇದ್ದವ ಇವತ್ತು ಯಾಕೆ ಬಂದಿ ಅಂತ. ಉಪೇಕ್ಷಿತಶ್ಚ ಸ್ವಜನೈಹಿ, ಸ್ವಜನರಿಂದ ಉಪೇಕ್ಷೆಗೆ ಒಳಗಾದಂತಹ ಆತ ತಲೆ ಮೇಲೆ ಕೈ ಇಟ್ಟುಕೊಂಡು ಕೂಡುವಂತಹ ಪ್ರಸಂಗ ಬಂತು. ದುರತ್ಯಯಾಂ ಚಿಂತಾಂ ಆಪ, ಭಾರೀ ಚಿಂತೆಯಲ್ಲಿ ಮುಳುಗಿದ್ದಾನೆ ಆತ. ತಸ್ಯೈವಂ ಧ್ಯಾಯತೋ ದೀರ್ಘಂ ಅಗಾತ್ ಆಯುಸ್ತಪಸ್ವಿನಃ ಖಿದ್ಯತೋ ಬಾಷ್ಪಕಂಠಸ್ಯ ನಿರ್ವೇದ ಸುಮಹಾನ್ ಅಭೂತ್. ಈ ರೀತಿ ಚಿಂತೆಯಲ್ಲೇ ಕೆಲವು ಕಾಲ ಕಳೆದ. ಎಲ್ಲಿಂದ ತಿನ್ಲಿಕ್ಕೆ ಸಿಕ್ತೋ ಏನೋ, ಬಹುಶಃ ಭಿಕ್ಷೆ ಬೇಡಿಕೊಂಡು ತಿನ್ನೋ ಏನು ಮಾಡಿದ್ನೋ, ಅಂತೂ ಕೆಲವು ಕಾಲ ಕಳೆಯಿತು. ಅವನಿಗೆ ವೈರಾಗ್ಯ ಬಂತು. ಅಂತೂ ದೇವರು ಅಷ್ಟಾದರೂ ಅನುಗ್ರಹ ಮಾಡ್ತಾರೆ. ಅಭಾವ ವೈರಾಗ್ಯ ಅಂತ ಒಂದಿದೆ. ಏನೂ ಇಲ್ಲದೆ ಹೋದಾಗ ವೈರಾಗ್ಯ ಬರುವುದು.
ಇದು ಅವಂತಲ್ಲಂತೆ. ಸುಮಹಾನ್ ನಿರ್ವೇದ ಅಭೂತ್, ಒಂದು ಸಾಮಾನ್ಯವಾದ ವೈರಾಗ್ಯ ಅಲ್ಲ, ಬಹಳ ಶ್ರೇಷ್ಠವಾದ ವೈರಾಗ್ಯ ಆತನಿಗೆ ಬಂತು. ಸಚಾಹ ಇದಮಹೋ ಕಷ್ಟಂ ವೃಥಾತ್ಮ ಮೇ ಸುನಾಸುತಾಪಿತಃ ನ ಧರ್ಮಾಯ ನ ಕಾಮಾಯ ಯಸ್ಯಾರ್ಥಾಯಾಸ ಈದೃಶಃ ಪ್ರಾಯೇಣಾರ್ಥ ಕದರ್ಯಾಣಾಂ ನ ಸುಖಾಯ ಕದಾಚನ ಇಹ ಚಾತ್ಮೋಪತಾಪಾಯ ಮೃತಸ್ಯ ನರಕಾಯ ಚ. ಅವನು ಯೋಚನೆ ಮಾಡಿದ ವಿಷಯ ಬಹಳ ಸುಂದರವಾದದ್ದು. ನಮಗೆಲ್ಲ ಮನುಷ್ಯ ಮಾತ್ರನಿಗೆ ಅಪೇಕ್ಷಿತವಾದ ಚಿಂತನೆಗಳನ್ನು ಅವ ಮಾಡ್ತಾನೆ. ಹೇಳ್ತಾನೆ, ಒಂದು ಕಾಲದಲ್ಲಿ ನಾನು ಹೀಗೆ ಆಲೋಚಿಸಿದ್ದೆ, ದುಡ್ಡು ಸಂಪಾದನೆ ಮಾಡಿ ಅದನ್ನು ದಾನ ಧರ್ಮಗಳಿಗೆ ವಿನಿಯೋಗಿಸುವುದು ಅಂತ ಹೇಳಿದರೆ ಅದಕ್ಕಿಂತ ಕೆಟ್ಟ ಜೀವನ ಮತ್ತೊಂದಿಲ್ಲ, ಹೀಗೆ ಆಲೋಚಿಸಿದ್ದಂತೆ. ಯಾಕಂದರೆ ನಾವು ಕೈಕಾಲು ತೊಳ್ಕೊಳ್ಬೇಕು ಅಂತಿಲ್ಲ ಮಣ್ಣು ಮಾಡಿಕೊಳ್ಳದೆ ಹೋದರೆ, ಆದರೆ ನಾವು ಕೆಸರಿನಲ್ಲಿ ಕಾಲು ಹಾಕಿ ಬಂದರೆ ಆಮೇಲೆ ಕೈಕಾಲು ತೊಳಿಲೇಬೇಕು. ಈಗ ಕೈಕಾಲು ತೊಳೆಯುವುದಕ್ಕೋಸ್ಕರ ಕೆಸರಿನಲ್ಲಿ ಕಾಲು ಹಾಕಿದ್ದಲ್ವಾ? ಹಾಗಾದರೆ ಕೆಸರಿನಲ್ಲಿ ಕಾಲು ಹಾಕದೇ ಇರುವುದು ಒಳ್ಳೆಯದು, ಕಾಲು ಹಾಕಿ ತೊಳೆಯುವುದು ಒಳ್ಳೆಯದು? ಕಾಲು ಹಾಕದೇ ಇರುವುದೇ ಒಳ್ಳೆಯದಲ್ವಾ? ಹಾಗೆ ಪ್ರಕ್ಷಾಲನಾಧಿ ಪಂಕಸ್ಯ ದೂರಾದ ಅಸ್ಪರ್ಶನಂ ವರಂ ಅಂತ ಒಂದು ನ್ಯಾಯ. ಪಂಕ ಅಂತ ಹೇಳಿದರೆ ಕೆಸರು, ಕೆಸರನ್ನು ತೊಳೆದುಕೊಳ್ಳುವುದಕ್ಕಿಂತ ದೂರದಿಂದಲೇ ಅದನ್ನು ಮುಟ್ಟದೇ ಇರುವುದು ಎಷ್ಟೋ ಶ್ರೇಷ್ಠ. ಆ ದೃಷ್ಟಿಯಿಂದ ದುಡ್ಡು ಸಂಪಾದನೆ ಮಾಡಿ ಅದನ್ನು ದಾನ ಧರ್ಮ ಅಂತ ಖಾಲಿ ಮಾಡುವುದಕ್ಕಿಂತ ದುಡ್ಡು ಸಂಪಾದನೆ ಮಾಡದೇ ಇರುವುದು ಶ್ರೇಷ್ಠ. ಹೀಗಿತ್ತಂತೆ ಅವನ ನ್ಯಾಯ. ಅದರಿಂದ ಸಂಪಾದನೆ ಮಾಡಿದ ಮೇಲೆ ರಾಶಿ ಹಾಕೊಳ್ಬೇಕು ಮನೆಯಲ್ಲಿಂದ. ಅದನ್ನು ಹಾಗೆ ಒಂದು ವರ್ಷದಲ್ಲಿ ಒಂದು ಸಲ ಪೂಜೆ, ಧನಲಕ್ಷ್ಮಿ ಪೂಜೆ ಅಂತ ಪೂಜೆ ಮಾಡುವುದಕ್ಕೋಸ್ಕರ ಮನೆಯಲ್ಲಿ ರಾಶಿ ಹಾಕೊಳ್ಬೇಕು. ಅದು ಬಿಟ್ಟು ಸಂಪಾದನೆ ಮಾಡುವುದು, ದುಡ್ಡು ಕೊಡುವುದು, ಸಂಪಾದನೆ ಯಾಕೆ ಮಾಡಬೇಕು? ಸುಮ್ಮನೆ ಕೂತ್ಕೊಳ್ಬಾರ್ದಾ? ಹೀಗೆ ಆಲೋಚನೆ ಮಾಡ್ತಾ ಇದ್ದಂತಹ ವ್ಯಕ್ತಿ ಅವನೀಗ ಆಲೋಚನೆ ಮಾಡ್ತಾನೆ, ಅಹೋ ಕಷ್ಟಂ ವೃಥಾತ್ಮ ಮೇ ಸುತಾಪಿತಃ. ನಾನು ದುಡ್ಡು ಸಂಪಾದನೆಗೋಸ್ಕರ ಲೋಕದಲ್ಲಿ ಎಷ್ಟು ಕಷ್ಟಪಟ್ಟೆ, ಅಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿ ರಾಶಿ ಹಾಕಿದ್ದು ಈಗ ಒಂದು ಉಳಿಲಿಲ್ಲ. ಹಾಗಾದರೆ ಜೀವನ ಪೂರ್ತಿ ವೃಥಾ ಆತ್ಮ ಮೇ ಸುತಾಪಿತಃ, ವ್ಯರ್ಥವಾಗಿ ನನ್ನ ಈ ಆತ್ಮವನ್ನು, ಈ ಶರೀರವನ್ನು ನಾನು ಕಷ್ಟಪಡಿಸಿಬಿಟ್ಟೆ, ವ್ಯರ್ಥವಾಗಿ ಹೋಯಿತು. ನ ಧರ್ಮಾಯ ನ ಕಾಮಾಯ, ನಾನು ಸಂಪಾದನೆ ಮಾಡಿದ್ದು ಧರ್ಮಕ್ಕ? ಏನು ಪುಣ್ಯ ಸಂಪಾದನೆ ಮಾಡಿದ್ದೇನೆ? ಇಲ್ಲ. ಕಾಮಕ್ಕ ಏನು ಭೋಗ ಭೋಗಿಸಿದ್ದೇನೆ? ಏನೂ ಇಲ್ಲ. ಯಸ್ಯಾರ್ಥಾಯಾಸ ಈದೃಶ, ದುಡ್ಡಿಗೋಸ್ಕರ ಆಯಾಸ ಪಟ್ಟದ್ದೆಲ್ಲ ವ್ಯರ್ಥವಾಗಿ ಹೋಯ್ತಲ್ಲ. ಅವ ತೀರ್ಮಾನಿಸಿದ ವಿಷಯ ಬಹುಶಃ ಪ್ರಾಯೇಣ ಅಂತಾನೆ. ಪ್ರಾಯೇಣ ಅಂದರೆ 99% ಅಂತ ಅರ್ಥ. ಪ್ರಾಯೇಣ ಪ್ರಪಂಚದಲ್ಲಿ ಏನು ನಡೆಯುತ್ತೆ ಅಂದರೆ, ನನ್ನಂಥ ಕದರಿಯರು ಯಾರಿದ್ದಾರೆ ಅವರ ಸಂಪಾದನೆ ಅನ್ನುವುದು ನ ಸುಖಾಯ ಕದಾಚನ, ದುಡ್ಡು ಸಂಪಾದನೆ ಅನ್ನೋದು ಸುಖಕ್ಕೆ ಆಗುವುದೇ ಇಲ್ಲ. ಮತ್ತೇನಾಗ್ತದೆ? ಬದುಕಿದ್ದಾಗ ಆತ್ಮನಿಗೆ ಉಪತಾಪಕ್ಕೆ ಹೇತದು, ಟೆನ್ಷನಿಗೆ ಕಾರಣ, ಸತ್ತ ಮೇಲೆ ನರಕಕ್ಕೆ ಕಾರಣ. ಮೃತಸ್ಯ ನರಕಾಯಚ, ಇಲ್ಲಿ ಆತ್ಮೋಪತಾಪಾಯ, ಅಲ್ಲಿ ನರಕಕ್ಕೆ. ಒಟ್ಟಿನಲ್ಲಿ ಇಲ್ಲೂ ಸುಖ ಇಲ್ಲ, ಅಲ್ಲೂ ಸುಖ ಇಲ್ಲ. ದುಡ್ಡು ಸಂಪಾದನೆಯಿಂದ ಆಗತಕ್ಕಂತಹ ಸಮಸ್ಯೆ ಇದು. ಯಶೋ ಯಶಸ್ವಿನಾಂ ಶುಭ್ರಂ ಶ್ಲಾಘ್ಯಾಯೇ ಗುಣಿನಾಂ ಗುಣಾಃ ಲೋಭ ಸ್ವಲ್ಪೋಪಿ ತಾನ್ ಹಂತಿ ಶ್ರಿಯೋ ರೂಪಮಿವೇಪ್ಸಿತಂ ಶಿತ್ರೋ ರೂಪಮಿವೇಪ್ಸಿತಂ. ಎರಡು ಗುಣ ಇದೆ, ಒಂದು ತ್ಯಾಗ, ಮತ್ತೊಂದು ಲೋಭ. ತ್ಯಾಗ ಅಂದರೆ ಬೇಕಾದ್ದನ್ನು ಕೊಡುವುದು, ಲೋಭ ಅಂದರೆ ಏನನ್ನೂ ಕೊಡದೆ ರಾಶಿ ಹಾಕಿಕೊಳ್ಳುವುದು. ಇದರಲ್ಲಿ ತ್ಯಾಗ ಸಕಲ ಶ್ರೇಷ್ಠವಾದ ಗುಣ ಅಂತೆ. ಗುಣಗಳು ಸುಮಾರು ಉಂಟಲ್ವ, ಅನಂತ ಗುಣಗಳು ಅಂತ ಹೇಳ್ತೇವೆ. ಆ ಅನಂತ ಗುಣಗಳಲ್ಲಿ ಯಾವುದು ಶ್ರೇಷ್ಠವಾದ ಗುಣ? ತ್ಯಾಗ ಏಕೋ ಗುಣಶ್ರೇಷ್ಠ ಕಿಮನ್ಯೀಹಿ ಗುಣಸತ್ತಮೀಹಿ ತ್ಯಾಗಾತ್ ಜಗತಿ ಪೂಜ್ಯಂತೆ ಪಶುಪಾಷಾಣ ಪಾದಪಾಹ. ಎಲ್ಲ ಗುಣಗಳಿಂದಲೂ ತ್ಯಾಗ ಅನ್ನುವ ಗುಣ ಶ್ರೇಷ್ಠ. 7 ಗಂಟೆ ಆಯಿತು, ನಿಲ್ಲಿಸುವ. ಕಿಮನ್ನೀಹಿ ಗುಣ ಸತ್ತಮೀಹಿ, ಬೇರೆ ಗುಣಗಳನ್ನು ಇಟ್ಟುಕೊಂಡು ಏನು ಮಾಡೋಣ? ಯಾಕಂದರೆ ತ್ಯಾಗ ಎಂಬ ಗುಣದಿಂದ ಲೋಕದಲ್ಲಿ ಪಶುವನ್ನೂ ಪೂಜೆ ಮಾಡ್ತಾರೆ, ಕಲ್ಲನ್ನೂ ಪೂಜೆ ಮಾಡ್ತಾರೆ, ಮರವನ್ನೂ ಪೂಜೆ ಮಾಡ್ತಾರೆ ಅಂತೆ ತ್ಯಾಗಕ್ಕೋಸ್ಕರ. ಪಶು ಅಂದರೆ ಕಾಮಧೇನು, ಕಲ್ಲು ಅಂತ ಹೇಳಿದರೆ ಚಿಂತಾಮಣಿ, ವೃಕ್ಷ ಅಂತ ಹೇಳಿದರೆ ಕಲ್ಪವೃಕ್ಷ. ಅದು ತ್ಯಾಗ, ಕೇಳಿದ್ದನ್ನು ಕೊಡ್ತದೆ. ಕಲ್ಪಿಸಿದ್ದನ್ನು ಕೊಡುವಂತಹ ವೃಕ್ಷಕ್ಕೆ ಕಲ್ಪವೃಕ್ಷ ಅಂತ ಹೆಸರು. ಚಿಂತನೆ ಮಾಡಿದ್ದನ್ನು ಕೊಡುವಂಥದ್ದು ಚಿಂತಾಮಣಿ. ಕಾಮಿಸಿದ್ದನ್ನು ಕೊಡುವುದೇನು? ಕಾಮಧೇನು. ಆದ್ದರಿಂದ ಕೇಳಿದ್ದನ್ನು ಕೊಡುತ್ತೆ. ಅದರಿಂದ ಕಾಮಧೇನುವನ್ನು, ಚಿಂತಾಮಣಿಯನ್ನು, ಕಲ್ಪವೃಕ್ಷವನ್ನು ತ್ಯಾಗಾತ ಜಗತಿ ಪೂಜ್ಯಂತೆ ಪಶು ಪಾಷಾಣ ಪಾದಪಾಹ. ಅಂಥಲ್ಲಿ ಮನುಷ್ಯ ತ್ಯಾಗ ಮಾಡ್ತಾ ಇದ್ದಾನೆ ಅಂತಾದರೆ ಆತ ಪೂಜ್ಯನಾಗದೇ ಇರ್ತಾನೋ? ಆದರೆ
ನಾನು ಜೀವನದಲ್ಲಿ ಒಂದನ್ನೂ ತ್ಯಾಗ ಮಾಡಲಿಲ್ಲ. ತ್ಯಾಗ ಅಂದರೆ ದಾನ. ದಾನ ಬುದ್ಧಿ ನನಗೆ ಇರಲೇ ಇಲ್ಲ. ಬರೀ ಲೋಭದಲ್ಲಿ ನಾನು ಬದುಕಿದೆ. ನಾನೀಗ ಬದುಕಿ ಏನು ಪ್ರಯೋಜನ ಆಯಿತು? ಇಷ್ಟೂ ಕಾಲವನ್ನು ಕೂಡ ಕಷ್ಟಪಟ್ಟೇ ಕಳೆದೆ, ಆದರೆ ಇಹಕ್ಕೂ ಇಲ್ಲ ಪರಕ್ಕೂ ಇಲ್ಲ ಅಂತ ಆಗಿ ಹೋಯ್ತಲ್ಲ ಅಂತ ಆತ ಯೋಚಿಸ್ತಾ ಇದ್ದಾನೆ. ಯೋಚಿಸಿದವನಿಗೆ ಒಂದು ಸನ್ಮಾರ್ಗದ ದರ್ಶನ ಆಯಿತು ಅನ್ನೋದು ಮುಂದಿನ ಭಾಗ. ಅದನ್ನು ನಾಳೆ ಸೇರಿದಾಗ ಅವಲೋಕನೆ ಮಾಡೋಣ. ಯಾವ ಹೊತ್ತು ಒಳ್ಳೆಯದು? ನನಗೆ ನಾಳೆ ಇವತ್ತು 5 ಗಂಟೆಗೆ ಇವರು ಸರಿಯಾಗಿ ಬಂದು 5 ನಿಮಿಷ ಬೇಗವೇ ಬಂದು ಕರ್ಕೊಂಡು ಬಂದರು. ಅದರಿಂದ ಕಾಲಕ್ಕೆ ಪ್ರಾರಂಭ ಆಯಿತು. ನಾಳೆ ನನಗೆ 5:15 ತನಕ ಒಂದು ಮೀಟಿಂಗ್ ಇದೆ. ಹಾಗಾಗಿ 5:35ಕ್ಕೆ ನಾನು ಅಲ್ಲಿಂದ ಹೊರಡ್ತೇನೆ. ಇಲ್ಲಿ ಬರುವಾಗ 6 ಕಾಲ ಆಗ್ಬೋದು. ನೀವು ಬರ್ತೀರಾ? ಒಳ್ಳೆಯದು. ಸರಿ 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 5:15ಗೆ ಅವರು ಬಂದರೆ ಹಾಗಾದರೆ ಬೇಗ ಬರ್ತೀರಿ. 6 ಗಂಟೆಗೆ ಬರ್ತೀರಿ. 6 ಗಂಟೆಗೆ ಶುರು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.